ಸರ್ ಸರ್ ನಾವು ಸಂಘಟನೆ ಒಳಗೆ ಮರಿಲಾರಂತ ಹೋರಾಟ ಯಾವ್ರಿ? ಇಡೀ ಉತ್ತರ ಕರ್ನಾಟಕದ ಮಾಡಲಾರಂಥ ಸಾಧನೆ ನನ್ನ ಬಳಿ ದಾಖಲೆ ಸಮೇತ ಸರ್ ತಾವು ಪುರಸಭೆ ಅಧ್ಯಕ್ಷ ಆಗಬೇಕು ಅನ್ನೋದು ತಮ್ಮ ಅಭಿಲಾಷೆ ಇತ್ತು, ಆದ್ರೆ ಉಪಾಧ್ಯಕ್ಷರಿಗೆ ತೃಪ್ತಿ ಪಟ್ಕೊಂಡ್ರಿ. ಪ್ರಾಮಾಣಿಕರಿಗೆ ಬೆಲೆ ಇಲ್ಲ ರಾಜಕೀಯ ಒಳಗೆ. ಒಟ್ಟು ಅವರು ವಿಶ್ವಾಸ ಗಳಿಸಕ್ಕೆ ಹೋಗ್ಬಾರ್ದು. ಈ ರಾಜಕಾರಣ ಅಂದ್ರೆ ನನಗೆ ತಿಳಿಯಲ್ಲ ಸರ್. ಚಾಡ ಹೇಳೋರು, ಸುಳ್ಳು ಹೇಳೋರು, ತಗಲ್ ಹೇಳೋರು, ತಗಲ್ಬಾಜಿ ಮಾಡೋರು, ಈ ಕಡೆದು ಇದು ಆ ಕಡೆ ಹಾಕೋರು, ಆ ಕಡೆದು ಇದು ಈ ಕಡೆ ಹೋಗೋದು, ಇಂಥವ್ರನ್ನೇ ನಂಬುತ್ತಾರೆ ಹೊರತಾಗಿ ಏನು ವಿಶ್ವಾಸ ಪ್ರಾಮಾಣಿಕವಾಗಿ ನಂದು ಮಾಡ್ಯಾರ ಅಂತಕ್ಕಂಥ ಮಾತು ನಂಬರ್ ಯಾಕೆ? ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ಮತ್ತೊಬ್ಬರು ಬಡವ್ರ ಮಕ್ಕಳನ್ನ ಸಾಯಿ ಹೊಡಿಬಾರ್ದು. ಆಗಲಿಲ್ಲ ಅಂದ್ರೆ ಬಡವ್ರ ಮಕ್ಕಳನ್ನ ಸಚಿವರಿಗೆ ಹೇಳ್ತೀನಿ, ಈ ನಮ್ಮ ಬ್ಲಾಕ್ ಅಧ್ಯಕ್ಷರು ಹೇಳ್ತೀನಿ, ಕಣ್ಣ ನೀರು ಕಪಾಳಿಗೆ ಬರ್ತಾರೆ. ಸರ್ ಏನು ಡೈರೆಕ್ಟರ್ ಆಗಿರತ್ತಿ ಹಾರೋಳ್ ಅವರು ಕಲ್ಲು ಸಣ್ಣದವ್ರ ಮಾರ್ಗದರ್ಶನ ಕಲ್ಲು ಸಣ್ಣದವ್ರ ಮಾತಿನಂತೆ ಹೋಗ್ತಾರೆ. ಹೌದು, ಕಲ್ಲು ಸಣ್ಣ ಮಾತಿನಂತೆ ಹೋಗ್ತೀವಿ, ಅದು ಮಾತ್ರ ಸತ್ತಾರೆ. ನಿಮ್ಮ ಮನಸ್ಸ ಕಾಂಗ್ರೆಸ್ ಒಳಗೆ ಕಲ್ಲು ಸಣ್ಣದವ್ರ BJP BJP ಕಾಂಗ್ರೆಸ್ ಸಂಬಂಧ ಪಡಲ್ರಿ, ನಮ್ಮ ದೋಸ್ತಿ ಸರ್. ದೋಸ್ತಿ ನಾ BJP ಇರ್ತೀನೋ ಕಾಂಗ್ರೆಸ್ ಇರ್ತೀನೋ ಅದು ನನಗೆ ಮುಂದಿನ ವಿಚಾರ. ಈಗ ನಮ್ಗೆ ಇವ್ರು BJP ಇದ್ದಾಗ ನಾ ಕಾಂಗ್ರೆಸ್ ಇದ್ದಾಗ ಮಾತು ಹೇಳ್ತೀರಿ ನೀವು. ನಾವು ನಮ್ಮಿಬ್ಬರು ದೋಸ್ತಿ ನಮ್ಗೆ ಅಗಲಿಸ್ಲಾಕ ಅಗಡ ಪ್ರಯತ್ನ ಮಾಡಿದ್ವಿ. ಕಲ್ಲೋರ್ನ ಬಿಡು, ಎಷ್ಟು ದುಡ್ಡು ತಗೋತೋ ನಿಮ್ಮ ಭಾಗದವ್ರು ಬಂದಿದ್ರು ಒಂದಿಬ್ಬರು. ಅಶೋಕ್ ಹಾರೋಳ್ ಅವರು ಮುಂದಿನ ಹಾದಿ ಏನು ಹೋರಾಟ ಕಾಂಗ್ರೆಸ್ BJP? ಪಕ್ಕ ಹೋರಾಟಗಾರ್ರಿ, ರಾಜಕೀಯ ನನ್ನ ಸಂಬಂಧಿ ಇಲ್ಲ. ಅಶೋಕ್ ಹಾರೋಳಿಗೆ ಹೋರಾಟಗಾರಲ್ಲ, ರಾಜಕೀಯವಾಗಿ ಅವರು ರಾಜಕೀಯವಾಗಿದ್ದಾರೆ. ಹೋರಾಟಗಾರ ಅಶೋಕ್ ಅಲ್ಲ. ಈಗ ಅದನ್ನ ನಿಂತು ತೊಳ್ಕೊಂಡು ಮೊದಲ ಅಶೋಕ್ ಹಾರೋಳ್ ಬಗ್ಗೆ ಮಾತಾಡಕ್ಕೆ ಯಾವಗೂ ನೈತಿಕ ಇಲ್ಲ. ಅಶೋಕ್ ಹಾರೋಳ್ ನಮಸ್ಕಾರ ವೀಕ್ಷಕರೇ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥವ್ರು, ತಮ್ಮ ಹೋರಾಟವೇ ಇವರ ಹೆಸರು, ಇವರು ಮಾಡ್ತಿರುವಂಥ ಸಮಾಜಮುಖಿ ಕಾರ್ಯಗಳೇ ಇವರ ಯಶಸ್ಸು. ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಯಾವಾಗಲೂ ಇವರು ಸದಾ ಸಿದ್ಧ. ಆದರೆ ಯಾವುದೇ ಆಸೆ ಆಕಾಂಕ್ಷೆಗೆ ಒಳಗಾಗದಂಥವರಲ್ಲ, ಸ್ವಾಭಿಮಾನದಿಂದ ಬದುಕುತ್ತಿರುವಂಥವರು, ಇದ್ದಿದ್ದನ್ನು ಇದ್ದನಾಗಿ ಮಾತಾಡುವಂಥ ನಿಷ್ಠುರ ಸ್ವಭಾವದವರು, ಅಷ್ಟೇ ನಯ ವಿನಯ ಸರಳ ವ್ಯಕ್ತಿತ್ವದ ಗುಣದವರು, ಸಂದರ್ಭ ಬಂದರೆ ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಅನ್ನುವಂಥ ಜನಪರ ಹೋರಾಟಗಾರ, ಜನಮೆಚ್ಚಿಗೆ ಜನನಾಯಕ ಇವತ್ತು ನನ್ನೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರು ಮಾತನಾಡಿಸ್ಕೊಂಡು ಬರೋಣ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮ ತಮಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗಾಗಲೇ ನೀವು ಜಿಲ್ಲೆಯ ಆದಂಥ ಚಿರಪರಿಚಿತರು. ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಬೇಕು ಸರ್. ಅಶೋಕ್ ಮಲ್ಲಿಕಾರ್ಜುನ್ ಹಾರಿವಾಳ ಅಂತೇಳಿ ಸರ್. ನಾವು ಬಸವನ ಬಾಗೇಡಿ, ನಾನು ಒಬ್ಬ ಹೋರಾಟಗಾರ. ಏನು ಸುಮಾರು ನನ್ನ ತಿಳುವಳಿಕೆ ಬಂದೇನು ಹಿಡಿದು ಸಂಘಟನೆನೇ ಮಾಡ್ಕೊತ ಬಂದವ. ಮತ್ತು ನಮ್ಮ ತಂದೆಯವರು, ನಾನು ಸಣ್ಣ ವಯಸ್ಸಿನಾಗೆ ನಮ್ಮ ತಂದೆಯವರು ತೀರ್ಕೊಂಡ್ರು. KB ಒಳಗೆ ವರ್ಕ್ ಮಾಡ್ತಿದ್ರು. ನಮ್ಮ ತಂದೆಯವರು ತಿರ್ಕೊಳ್ಳೋಣ, ನಮ್ಮ ತಾಯಿಯವ್ರ ಪೆನ್ಷನ್ ಮ್ಯಾಗ ನಾವು 4 ಮಂದಿ ಮಕ್ಕಳು, 3 ಮಂದಿ ಗಂಡು ಮಕ್ಕಳು, ಒಬ್ಬ ಹೆಣ್ಮಗಳು ತಂಗಿ. ನಮ್ಮ ತಂದೆಯವರು ತೀರ್ಕೊಂಡ ಬಳಿಕ ನಾವು 4ನೇತೆ ಇದ್ದೇವೆ ಸರ್. ಅವಾಗ ನಮ್ಮ ತಂದೆಯವ್ರು ತೀರ್ಕೊಂಡಾಗ ನಾನು 4ನೇತೆ ಇದ್ದೆ ರೀ. 4ನೇತೆ ಇರೋಣ ತೀರ್ಕೊಳ್ಳೋಣ. ಮುಂದೆ ಬರ್ಬರ್ತಾ ನಮ್ಮ ಅಣ್ಣ ನೌಕರಿಗೆ ಹೋಗಿ, ನಮ್ಮ ಅಣ್ಣ ನೌಕರಿಗೆ ಮ್ಯಾಗ ಹೋದ. ಮತ್ತು ನಾವು ಇನ್ನೂ ಸಣ್ಣ 4ನೇತೆ ಇದ್ದಾಗಿನಿಂದ ಏನು ಬ್ಯಾನರ್ ಹಚ್ಚೋದು ಬಸವ ಸೈನ್ಯದಾಗ ಇದ್ದೆ ರೀ. ಬಸವ ಸೈನ್ಯದಾಗ ಅವ್ರ ಅಪ್ಪು ಜಾಲಗಿರಿ ಅವರು, ಹಿಂಗೆ ಸಂಗಮೇಶ್ ಹುಲೇಕರ್ ಅವರು, ನಾನು ಶಂಕರಗೌಡ, ಹಿಂಗೆ ಬಸವ ಸೈನ್ಯತೆ ಸಂಘಟನೆ ಮಾಡಿದ್ದೇವೆ. ರಾಷ್ಟ್ರೀಯ ಬಸವ ಸೈನ್ಯದೊಳಗೆ ಪೋಸ್ಟರ್ ಹಚ್ಚೋದು, ಹುಡುಗರು ಕರ್ಕೊಳ್ಳೋದು, ಅವಾಗಿನಿಂದ ಸಾಲಿ ನಾದಕ್ಕಿಂತ ಹೆಚ್ಚು ಸಂಘಟನೆ ನಾದೇ ಹೆಚ್ಚಾಗ್ಬಿಡ್ತು. ಹಂಗೆ ಮಾಡ್ಕೋತ ಇದಕ್ಕೆ ಬಂದೇವ್ರಿ. ಹಂಗೆ ಮಾಡ್ಕೋತ ಸ್ವಲ್ಪ ದೊಡ್ಡವರಾಗಿಂದ ಏನಾಯ್ತು, ತಾಲೂಕು ಅಧ್ಯಕ್ಷ ಅಂತೇಳಿ ಕೊಟ್ರಿ. ತಾಲೂಕು ಅಧ್ಯಕ್ಷ ಅಂತೇಳಿ ಕೊಟ್ಟಿಂದ ಬಸವ ಸೈನ್ಯದಿಂದ ಸಾಕಷ್ಟು ಲಿಂಗ ದೀಕ್ಷಾ ಕಾರ್ಯಕ್ರಮ, ಬಸವ ಮೇಳ, ಎಲ್ಲ ಗ್ರಾಮ ಘಟಕಗಳನ್ನು ಮಾಡ್ಲಾಕ್ ಪ್ರಾರಂಭ ಮಾಡಿದೆ ರೀ. ನನಗೆ ತಿಳುವಳಿಕೆ ಸ್ವಲ್ಪ ಬಂದಿಂದ ಮಾಡ್ಕೋತ ಅಲ್ಲಿದಿಂದ ಸೆಕೆಂಡ್ ಇಯರ್ಗೆ ಬಂದೆ. ಸೆಕೆಂಡ್ ಇಯರ್ಗೆ ಬರೋಣ, ಅಲ್ಲಿ 4ನೇತೆ ಹಿಡಿದೆ ಲೀಡರ್ಶಿಪ್ ಶಾಲೆ ಒಳಗೂ ಇತ್ತು ರೀ ನಮ್ದು. ನಂತರ ಸೆಕೆಂಡ್ ಇಯರ್ಗೂ ಏನಾಗ್ಬಿಡ್ತು, GS ಎಲೆಕ್ಷನ್ ಬತ್ರಿ. GS ಎಲೆಕ್ಷನ್ ಬರೋಣ, ಅಲ್ಲಿ ಒಬ್ಬರು ನಿಂತ್ರಿ, ನನ್ನ ಅಪೋಸಿಟ್ ನಿಂತರು. ನಿಂದ್ರಣ ನಾ ಏನಂದೆ, ನಾ ಯಾವುದೋ ಒಂದು ಹೆಣ್ಣು ಮಕ್ಕಳಿಗೆ ಅಂತರೂ ಸುಡಾಯಿಸೋದಿಲ್ಲ, ಕಾಡ್ಸೋದಿಲ್ಲ, ಒಂದು ಮಾತು ಅನ್ನೋದಿಲ್ಲ. ಏನೇ ಇದ್ರು ನಾವು ಗಂಡು ಮಕ್ಕಳ ಜೋಡಿನೇ ಹರಟೆ ಹೊಡಿದು ಇದು ಮಾಡೋದು.
ಆದ್ರೆ ಅಷ್ಟೇನು ನಾವೇನು ಶಾಲ್ಯಾಗ ಪ್ರವೀಣರಲ್ಲ. ಆದ್ರೆ ಕನ್ನಡ ಮತ್ತು ಇದು ಒಳಗೆ ಭಾಳ ಫಾಸ್ಟ್ ಇದ್ದಾರೆ. ಮಾಡ್ಕೋತ ಅಲ್ಲಿದಿಂದ GS ಸಿಲೆಕ್ಷನ್ಗೆ ನಿಲ್ಲಿಸಿದ್ರು. ಎಲ್ಲಿ ನಾನು 4ನೇತಿ ಹಿಡ್ದೆ CR ಅವು ಕಾಲೇಜಿನಾಗ ನಂದೇ ಇದು ಹಾಕೋತ ಬತ್ರಿ. ಅಲ್ಲಿದಿಂದ GS ಸಿಲೆಕ್ಷನ್ ನಿಲ್ಲಿಸಿದಾಗ ನನಗೆ ಎಲ್ಲ ಹೆಣ್ಣು ಮಕ್ಕಳು ಕೂಡಿಕಿಸಿಂದ ಎಜುಕೇಶನ್ ಇದ್ದೇವ್ರಿ ನಾವು. ಎಲ್ಲ ಹೆಣ್ಣು ಮಕ್ಕಳು ಕೂಡಿಕಿಸಿಂದ ನನಗೆ 96 ವೋಟ್ ನನಗೆ ಹಾಕಿದ್ರು. ಅವ ಇನ್ನೊಬ್ಬ ನಿತ್ತಂಗ 21 ವೋಟ್ ಅವಂಗ ಹಾಕಿದ್ರು. ಮತ್ತು ನನ್ನ ಸ್ನೇಹ ಬಳಗನು ಭಾಳ ಚಂದ ಇತ್ತು. ಒಂದು ಗೂಡು ಕಟ್ಟದಂಗೆ ಇತ್ತು. ಸ್ನೇಹಿತರು ಎಲ್ಲರೂ ಕೂಡಿಕಿಸಿಂದ ನಮ್ಮದೇ ಆದಂತ ಒಂದು ಟೀಮ್. ನಾವ್ ಯಾಕಂದ್ರೆ ಸಣ್ಣವ್ರಲಕ್ಕಾಗೆ ಏನ್ ಪ್ರೈಮರಿ ಸ್ಕೂಲ್ MPS ದಾಗ ಕಲ್ತೀವ್ರಿ ನಾವು. ಅದೇನೇ ಕಂಟಿನ್ಯೂ ಮಾಡ್ಕೊತ ಹೋದೇವ್ರಿ. ಒಟ್ಟ ಇಲ್ಲಿ ತನನು ನಮ್ಮ ಸ್ನೇಹಿತರು ಭಾಳ ಅಶೋಕ್ ಹಾರಿವಾಳ ಅಂತಂದ್ರ ಏನೋ ಒಂದು ಇದಪ್ಪ ನಮಗ್ ನ್ಯಾಯ ಏನೇ ತೊಂದರೆ ಆದ್ರೂ ಅವ್ರ ಸ್ಪಂದನೆ ಅವಾಗಿನಿಂದ ಸಣ್ಣವ್ರಲಕ್ಕಾಗೆ ಅವ್ರ ಮನಿ ಏನೇ ತೊಂದರೆ ಬಂದ್ರು ಸ್ಪಂದನೆ ಮಾಡ್ಕೋತ ಬಂದಾಗ ಅವ್ರ ಅಭಿಮಾನದಿಂದ GS ಹಾರಿಸಿ ಬಂದೆ. GS ಹಾಕಿಸಿಂದ ಭಾಳ ಅವತ್ತು ನಮ್ಮ ತಂದೆಯವ್ರು ತಿರ್ಕೊಂಡಾಗ ನಮ್ಮವರು ನಾನೇ ಒಬ್ಬ ಸಾಲಿ ಕಲ್ತವದ ಅಂತ ಹೇಳಿಕಿಸಿಂದ ಸ್ವಲ್ಪ ದುಡ್ಡು ಉಳ್ದಿದ್ದು ನನ್ನ ಕೈಗೆ ಕೊಟ್ರು. ನಾ ಏನ್ ಮಾಡ್ಬಿಟ್ಟೆ ಬರೇ ಸಂಘಟನೆಕ್ಕ ಅವಕ್ಕ ಇವಕ್ಕ ಬಳಕೆ ಮಾಡ್ಕೊತ ಮಾಡ್ಬಿಟ್ಟೆ ಸರ್. ಬಳಕೆ ಮಾಡ್ಕೊತ ಹೊಂಟು ಎಲ್ಲ ಸ್ನೇಹಿತರು ಮತ್ತು ಎಲ್ಲ ನಾನು ಸೋದರಿಯರು ನನ್ನ ಜೋಡಿ ಕಲ್ತಂತ ಸೋದರಿಯರು ನನ್ನ ಮ್ಯಾಗ ಭಾಳ ಪ್ರೀತಿ ರೀ. ನಾವು ಎಷ್ಟೇ ಎದಕ್ ಹೊರಟಪ್ಪ ಅಂದ್ರ ಎಲ್ಲಿ ಯಾರಿಗೆ ಅನ್ಯಾಯ ಆಕ್ಕದ, ಯಾರಿಗೆ ಏನ್ ಕೆಟ್ಟದ್ದಕ್ಕದ ಅವ್ರ ವಿರುದ್ಧ ಮಾತ್ರನ ಹೋರಾಟ. ಇನ್ನು ಉಳಿದವ್ರ ಜೊತೆ ನಾ ಭಾಳ ಸೌಮ್ಯದಿಂದ ಮತ್ತು ನನಗೆ ಶಿಕ್ಷಣ ನೀಡಿದವ್ರು ಜೋಗಿ ಸರ್ 1ನೇತೆ 2ನೇತೆ 3ನೇತೆ ಹಿಂಗ 4ನೇತೆ 5ನೇತೆ ತನ ಮತ್ತು ಬಿಂಜಲ್ಬಾಯಿ ಮೇಡಮ್ ಅವರು ಹಿಂಗೆಲ್ಲ ನನಗೆ ಶಿಕ್ಷಕರು ಮತ್ತು ಡವಳ್ಗಿ ಸರ್. ನಾನು ಖೋಖೋದಾಗ ಮತ್ತು ಹೈ ಜಂಪ್ 1-3 ಇವೆಲ್ಲ ಕಬಡ್ಡಿ ಇವಕ್ರ ಒಳಗೆ ಎಲ್ಲ ಸ್ಪೋರ್ಟ್ಸ್ನ್ಯಾಗು ನಾ ಇದ್ದೆ ಸರ್. ಸ್ಪೋರ್ಟ್ಸ್ನ್ಯಾಗು ಪ್ರೋತ್ಸಾಹ ಇತ್ತು. ಮತ್ ಮನ್ಯಾಗ ಮುಂದ ಹೇಳೋರು ಯಾರು ಇಲ್ಲಾರ್ದಂಗ ಆಯ್ತು. ನಮ್ಮ ಮನ್ಯಾಗ ಯಾರು ಇಲ್ಲಾರ್ದಂಗ ಆಗ್ಬಿಡ್ತು. ನಮ್ ಸಾಲಿದು ನಾದು ಸ್ವಲ್ಪ ಕಮ್ಮಿ ಆಗ್ಬಿಡ್ತು ಸರ್. ಸಾಲಿ ನಾದು ಸ್ವಲ್ಪ ಕಮ್ಮಿ ಆಗನ ನಾನು ಏನ್ ಮಾಡ್ಬಿಟ್ಟೆ, ಇದಕ್ಕೆ ಬಿದ್ದುಬಿಟ್ಟೆ ಸರ್, ಸಂಘಟನೆಗೆ ಬಿದ್ದುಬಿಟ್ಟೆ. ಸಂಘಟನೆಗೆ ಬೀಳೋದು, ಹೋಗೋದು, ಲಿಂಗ ದೀಕ್ಷಾ ಮಾಡಿಸೋದು, ಎಲ್ಲಾ ಸಮಾಜದವ್ರನ್ನು ಕರ್ಸೋದು, ಬಸವ ಮೇಳ ಮಾಡಿಸೋದು, ದೊಡ್ಡ ದೊಡ್ಡ ಶ್ರೀಗಳನ್ನ ಕರ್ಸೋದು, ಅನ್ಯ ಜಾತಿ ಶ್ರೀಗಳನ್ನ ಕರೆಸಿ ಅವ್ರ ಕಡೆಯಿಂದ ಲಿಂಗ ದೀಕ್ಷೆ ಮಾಡಿಸೋದು, ಇಂಥವೆಲ್ಲ ಬಸವ ಮೇಳ ಅನ್ನೋದು ಒಂದು ಬಸವ ಸೇನೆ, ರಾಷ್ಟ್ರೀಯ ಬಸವ ಸೇನೆದಿಂದ ಜಾಲಗೇರಿ ಅಪ್ಪನವರು ನನಗೆ ಮಾರ್ಗದರ್ಶಕರು, ಭೀಮು ಗೊಳಸಂಗಿ ಅನ್ನೋರು ನನಗೆ ಪ್ರೋತ್ಸಾಹಕರು. ಮೊದಲಿನಿಂದ ಬಹಳ ಒಂದು ಸಂಗಮೇಶ್ ಓಲೇಕರ್ ಅವರು, ಶಂಕರಗೌಡ ಇವೆಲ್ಲರೂ ಹುಟ್ಟರು ಕೂಡಿ ಜೊತೆಗೂಡ್ಕಿಸಿಂದ ನಾನು ಹುಡುಗರ್ನ ಒಗ್ಗೂಡ್ಸೋಳವ, ಅವ್ರ ಕೆಲಸ ಹೇಳೋರು ನಾ ಕೆಲಸ ಮಾಡವ. ಎಲ್ಲಿ ಅಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲಿ ಬೇಕಾದಲ್ಲಿ ಎಲ್ಲಿ ಪುನಾ ಉದ್ಘಾಟನೆ ಮಾಡೀವ್ರಿ, ಧಾರವಾಡ ಉದ್ಘಾಟನೆ ಮಾಡೀವಿ, ಸುತ್ತಮುತ್ತ ನಮ್ಮ ಬಸವನ ಬಾಗೇವಾಡಿ ತಾಲೂಕು ಮತಕ್ಷೇತ್ರ ಎಲ್ಲದಲ್ಲಿ ರಾಷ್ಟ್ರೀಯ ಬಸವ ಸೈನ್ಯ ಅಂದ್ರ ಒಂದು ಇದು ಇತ್ತು, ಶಕ್ತಿ ಇತ್ತು. ಅಂತ ಶಕ್ತಿಯನ್ನ ನಾ ತಾಲೂಕು ಅಧ್ಯಕ್ಷನಾಗಿ ತಗೊಂಡ್ರು ಕೂಡ ನಾನು ಯಾರನ್ನೂ ಮಾತು ಕೇಳ್ತಿದ್ದಿಲ್ಲ. ಅನ್ಯಾಯದ ವಿರುದ್ಧ ಇದನ್ನ ಮಾಡಬೇಡತ್ತಂದ್ರು ನಾ ಮಾಡವ. ಅನ್ಯಾಯ ಐತಪ್ಪ ಅಂದ್ರ ಭೀಮು ಗೊಳಸಂಗಿ ಅದಕ್ಕೆ ನನಗ ಸ್ಫೂರ್ತಿಯಾಗಿ ನಿಂತ್ಬಿಟ್ರು ಭೀಮು ಗೊಳಸಂಗಿ ಅವ್ರು. ಯಾಕೆ ಅಶೋಕ್ ಅದನ್ನ ಮಾಡಬೇಡ ತಲ್ಲಿಲ್ಲ, ನೀ ಮಾಡ, ನಾ ಬಂದಿದ್ ನಾನು ನೋಡ್ತೀನಿ. ಯಾವುದೇ ಇದು ಸಂದರ್ಭ ಬಂದ್ರು, ಯಾವುದೇ ರಾಜಕಾರಣಿಗಳು ಇರೋದಿದ್ರು ಅದನ್ನ ಮಾಡಿ ನಾ ಬಂದಿದ್ ನಾನು ನೋಡ್ಕೋತೀನಿ ಅನ್ನೋಂತ ಮಾತ ಭೀಮು ಅಣ್ಣ ಗೊಳಸಂಗಿ ಅವ್ರ ಬಲ್ಲಿ ಅವರು ನನಗೆ ಶಕ್ತಿ ತುಂಬಿದ್ರು. ಅವಾಗ ಶಕ್ತಿ ತುಂಬಿರು. ಜಾಲಗೇರಿ ಅಪ್ಪು ಅವ್ರು ನನಗೆ ಮಾರ್ಗದರ್ಶನ ಆದ್ರು. ಜಾಲಗೇರಿ ಅಪ್ಪು ಅವರು ಕೂಡ ನನಗೆ ಮಾರ್ಗದರ್ಶನ ಹಾಕಿಸಿಂದ ಅವ ಏನ್ ಮಾಡ್ತಾನ ಮಾಡ್ಲಿ ಕರೆಕ್ಟೇ ಮಾಡ್ತಾನ, ಅವ ತಪ್ಪಂತರು ಎಂದೂ ಮಾಡೋದಿಲ್ಲ. ನಾವು ನಿನಗೆ ಹಿಮ್ಮಾರಿಲ್ಲ, ನಿನಗೆ ಸಪೋರ್ಟ್ ಅದೇವಿ, ನೀ ಏನ್ ಬೇಕಾದ್ ಮಾಡೋ, ನಾವು ನಿಗಿಸ್ಕೊಂಡು ಹೊಕ್ಕಿವತ್ತಂದು ಅವಾಗಿನಿಂದೆ ನನಗೆ ಧೈರ್ಯ ಕೊಟ್ಟು ಗೊತ್ತಾ ಶಕ್ತಿಗೆ ತಂದ್ರಿ. ಶಕ್ತಿಗೆ ತಂದ ನಂತರ ಬರ್ಬರ್ತಾ ಏನಾಗ್ಬಿಡ್ತು ಸರ, ಬಸವ ಸೈನ್ಯ ಸ್ವಲ್ಪ ಎಲ್ಲೋ ಎಡವಲಾಕತ್ತ. ನನಗ ಕೆಟ್ಟ ಅನಿಸ್ಬಿಡ್ತು. ಎಡವಲಾಕತ್ತು, ಸುಮ್ಕೆ ಇಲ್ಲ ಸಲ್ಲದ ಯಾರ ಬಸವ ಸೇನೆ, ರಾಷ್ಟ್ರೀಯ ಬಸವ ಸೇನೆ ಮ್ಯಾಗ ಇದು ಬರ್ಲಾಕತ್ತು, ಬ್ಯಾಡಪ್ಪ ಇದು ತಿಳ್ಕಿಸಿಂದ ಅವಾಗೇ ಸಂಚಾಲಕ ಇದ್ದೆ ರೀ. ನಾ ಏನು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಸಂಚಾಲಕ ಇದ್ದೆ ರೀ. ಮನ್ನನ್ ಶಾಬಾದಿ ತಿಳ್ಕಿಸಿಂದ ಅಧ್ಯಕ್ಷ ಇದ್ರು. ನನ್ನ ಕರ್ವೇದಾಗೆ ನಾ ಅಲ್ಲಿದಿಂದ ಬಸವ ಸೈನ್ಯ ಸ್ಲೋ ಮಾಡಿ ಕರ್ವೇದಾಗೆ ಹೆಚ್ಚು ಒತ್ತು ಕೊಟ್ಟೆ ರೀ. ಅಲ್ಲಿದಿಂದ ಏನ್ ಮಾಡಿಬಿಟ್ರು, ಸಂತೋಷ್ ಪಾಟೀಲ, MC ಮುಲ್ಲಾ ಅವರು
ಕಲ್ಲು ಸಣ್ಣದವರು ಇವರೆಲ್ಲ ಕೂಡಿಕಿಸಿನ ತಾಲೂಕು ಅಧ್ಯಕ್ಷನ ನೇಮಕ ಮಾಡಿಬಿಟ್ರು. ಹ್ಮ್ ತಾಲೂಕು ಅಧ್ಯಕ್ಷ ನೇಮಕ ಮಾಡಿಂದ ಅತಿಯಾದ ಹೆಚ್ಚಿಗೆ ಶಕ್ತಿ ಸಿಗ್ತಾರೆ ನನಗೆ. ಹ್ಮ್ ಇನ್ನೂ ಹೆಚ್ಚಿಗೆ ಮಾಡ್ಬೇಕಂತ ಹೇಳ್ಕೇಸಿಂದ ನಾ ಏನು ಮಾಡವ, ಅವಾಗಿನಿಂದ ನನಗೆ ಸಣ್ಣವಿರ್ಲಕ್ಕಾಗಿ ರೂಢಿ ಸರ. ಹಾ ಸರ್. ತಹಸೀಲ್ದಾರ್ ಆಫೀಸ್ ಭಾಳ ನನಗೆ ಅಲ್ಲಿ ಫ್ರೆಂಡ್, ನನ್ನ ಜೋಡಿ ಕಲ್ತಂತ ಒಂದು ದೋಸ್ತ, ಹ್ಮ್ ಅವ್ನ ಜೋಡಿ ಬರೀ ಕುಂದ್ರಲಾಕ್ ಹೋಗವನ. ಹೌದಲ್ಲ ಸರ್. ಅಲ್ಲಿದ್ದ ಅನುಭವ ತಗೊಂಡ್ ಕೇಸಿಂದ ಹ್ಮ್ ಅಲ್ಲಿ ಇರ್ತಕ್ಕಂಥ ನನ್ನ ವಾರ್ಡ್ನ್ಯಾಗ ಇರ್ತಕ್ಕಂಥದ್ದು ಮತ್ತು ಉಕ್ಲಿ ಊರ ಇಂಥವೆಲ್ಲ, ಉಕ್ಲಿ ಒಳಗೆ ಒಂದು 200ಕ್ಕಿಂತ ಹೆಚ್ಚು ಸಂಧ್ಯಾ ಸುರಕ್ಷಾ, ಹ್ಮ್ ಅಂಗವಿಕಲ, ಹ್ಮ್ ವೃದ್ಧಾಪ್ಯ ವೇತನೆ ಹ್ಮ್ ಇಂಥವೆಲ್ಲ ಭಾಳ ಮಾಡೀನಿ ಸರ್. ಹ್ಮ್ ಅಲ್ಲಿದ್ದ ನಾವೇನು ಇಲೆಕ್ಷನ್ ಮಾಡ್ಬೇಕು ಅದಲ್ಲ ಸಂಘಟನೆದಿಂದ ಹ್ಮ್ ಅಶೋಕ್ ನನಗೆ ಹಿಂಗೆ ಮಾಡಿ ಕೊಟ್ಟಾನ ಅಂದ್ರೆ ತೃಪ್ತಿ ರೀ. ನಾನು ಹೌದೌದು. ಅಶೋಕ್ ಹಿಂಗೆ ಮಾಡಿ ಕೊಟ್ಟಾನ ಸಂತೋಷ. ಹ್ಮ್ ಹಿಂಗಾಗಿ ಅದಕ್ಕೆ ಮಾಡ್ಕೋತ ಬಂದೆ ರೀ. ಹ್ಮ್ ಮಾಡ್ಕೋತ ಬಂದು ಅಲ್ಲಿದಿಂದ ಸ್ಟೇಜಿಗೆ ಇಲ್ಲಿ ಎಲ್ಲ ಬಸವನಬಾಗೇಡ್ಯಾಗ ಸಂಘಟನೆಗಳನ್ನ ಹೆಚ್ಚು ಒತ್ತು ಕೊಟ್ಟೆ ರೀ. ಹ್ಮ್ ಏನೇ ಭ್ರಷ್ಟಾಚಾರ ಎಲ್ಲೇ ನಡೆದ್ರು ಕೂಡ ಹ್ಮ್ ನನಗೆ ಸಹಿಸ್ಕೊಳಕ್, ಯಾಕಂದ್ರೆ ಮೊದಲಿನಿಂದ ಅದು ರೂಢಿ ಬಿದ್ದುಬಿಟ್ಟದ. ನನಗೆ 4ನೇ ಹಿಡ್ಕೊಂಡೇ ಹ್ಮ್ ಅದು ಸಂಘಟನೆದೊಳಗೆ ರೂಢಿ ಬಿದ್ದುಬಿಡ್ತು. ರೂಢಿ ಬೀಳೋಣ ಮುಂದೆ ಏನಾಯ್ತು, ಸ್ವಲ್ಪ ದಿವಸ ಹ್ಮ್ ಗ್ಯಾಪ್ ಬಿತ್ತು. ಗ್ಯಾಪ್ ಬೀಳೋಣ ಇಲ್ಲಿ ಸಿದ್ದು ಜುಗತಿ ಹತ್ತದಾರ ಮನೋರ್ದಾಗ. ಹ್ಮ್ ಅವ್ರು ಏನು ಮಾಡಿಬಿಟ್ರು, ಅಲ್ಲಿ ಇಂಗ್ಲೇಶ್ವರದವ್ರು ಒಬ್ರು ಚಿದಾನಂದ್ ಇಂಡಿ ಅಂತ ಹೇಳ್ಕಿಸಿಂದ ಹ್ಮ್ ಕೋಲಾರದಾಗ SP ಆಫೀಸ್ನಾಗ ಇರ್ತಾರೆ KGF. ಹಾ ಸರ್. ಅವ್ರು ಏನು ಮಾಡಿಬಿಟ್ರು, ಗದಗ ಹ್ಮ್ ಅಶೋಕ್ ರಾಠೋಡ್ ಅಂತ ಹೇಳಿದಾರ್ರಿ, ಅವ್ರ ಮುಖಾಂತರ ನನಗೆ ಪೊಲೀಸ್ ಹ್ಮ್ ಮಾಡ್ಬೇಕತ್ತೆ ಪೊಲೀಸ್ ಮಾಡಿಸಿದ್ರು. ಹ್ಮ್ ಬಿಟ್ಕೊಟ್ಟು ಬಂದೇರಿ ನಾನು. ಹ್ಮ್ ಯಾಕಂದ್ರೆ ಇದು ಸಂಘಟನೆ ನಾದ ತಲೆಯಾಗ ಕೂತ್ಬಿಟ್ಟೆ. ಸಂಘಟನೆ ಅದು. ಸಂಘಟನೆ ನಾ ತಲೆಯಾಗ ಕೂತಿದ್ದಕ್ಕೆ ಹ್ಮ್ ಬಿಟ್ಕೊಟ್ಟು ಬಂದ್ಬಿಟ್ಟೆ ರೀ. ಹ್ಮ್ ಬಿಟ್ಟು ಬಂದು ಮುಂದೆ ನಂದು ಏನದ ಸಂಘಟನೆನೇ ಹೆಚ್ಚು ಒತ್ತು ಕೊಟ್ಬಿಟ್ಟೆ. ಮನ್ಯಾಗ ಬೈಲಕತ್ರು, ಹಾ ಬೈಲಿ ಏನ್ರ ಅಂದ್ರ ಅಲ್ಲಿ ಹ್ಮ್ ಅದು ನನಗೆ ಮುಕ್ಕೊಂಡ್ರು ಸಂಘಟನೆ, ಎದ್ರು ಸಂಘಟನೆ, ನೆತ್ರು ಸಂಘಟನೆ, ಯಾರು ಫೋನ್ ಬರ್ತದ ಅಲ್ಲಿ ಹೋಗೋದೆ. ಹೌದು. ನನ್ಗೆ ಭಯ ಅನ್ನೋದೇ ಇಲ್ಲ ರೀ. ಹ್ಮ್ ಹೋರಾಟ ಪೂರ್ತಕ್ಕ ಅನ್ಯಾಯದ ವಿರುದ್ಧಕ್ಕ ಸಾಕ್ಷಿ ಸಮೇತ ಹಿಡ್ಕೊಂಡಾಗ ನನಗೆ ಯಾರು ಅವರು ಹಿಂಗತ್ತಾರ ಇವ್ರು ಹಿಂಗತ್ತಾರ ಒಟ್ಟ ತಲೆ ಕೆಡಿಸ್ಕೊಳಲ್ಲ. ಹ್ಮ್ ನನಗೆ ಏನು ತಿಳಿತದ ನಾ ಅದನ್ನ ಮಾಡವನೇ. ಮತ್ತು ಅದು ಮಾಡಿ ಕಿಸಿನ ಸುದ್ದಿ ಮಾಡುತ್ತಾನ ನನಗೆ ಒಟ್ಟ ನಿದ್ದೆ ಹತ್ತಿದೆ. ಅವ್ರ ಪರಾರ ಇರ್ಲಿ ಇರೋದೇ ಇರ್ಲಿ ನಿಮಗ್ರಿ. ನಾನು ಪರದ್ರೆ ಇರಲಿ ಇರೋದರ ಇರಲಿ, ಹಾ ನನಗೆ ಯಾವನು ಪರನೂ ಬೇಕಾಗಿಲ್ಲ ಇರೋದನ್ನು ಬೇಕಾಗಿಲ್ಲ, ಒಟ್ಟ ಅವ್ರಿಗೆ ನ್ಯಾಯ ನ್ಯಾಯ ಸಿಗ್ಬೇಕು. ಸಿಗ್ಬೇಕು. ಇಷ್ಟೇ ನಂದ್ರಿ. ಸಿದ್ಧಾಂತ ನ್ಯಾಯದ ಪರವಾಗಿ ಹೋರಾಟ. ಇನ್ನಾದ್ರೂ ನನಗೆ ಅದೇ ರೀ, ನನಗೆ ಹುಟ್ಟು ಗುಣ ಸುಟ್ರು ಹೋಗಲತ್ತಾರಲ್ಲ ಸುಳ್ಳಲ್ರಿ ಅದು. ಹ್ಮ್ ಇನ್ನಾದ್ರೂ ನನಗೆ ಸಂಘಟನೆ ಹ್ಮ್ ಸಂಘಟನೆಗೆ ಮೊದಲು ಓದ್ತಾರೆ. ಓಕೆ ಸರ್. ಸಂಘಟನೆ ಬಿಟ್ರೆ ಮತ್ತೊಂದು ಏನೂ ಇಲ್ರಿ ನನಗೆ. ಓಕೆ ಸರ್. ಸರ್ ನಾವು ಸಂಘಟನೆ ಒಳಗೆ ಮರಿಲಾರಂತ ಹೋರಾಟ ಯಾವ್ರಿ? ಸಾಕಷ್ಟು ಅದಾವ ಸರ್. ಯಾವತ್ತು ಹೇಳ್ರಿ ಮರಿಲಾರ್ದಂತ ಅಲ್ರಿ, ಇಡೀ ಉತ್ತರ ಕರ್ನಾಟಕದಾಗ ಮಾಡ್ಲಾರಂತ ಸಾಧನೆ ಹ್ಮ್. ನನ್ನ ಬಳಿ ದಾಖಲೆ ಸಮೇತ ಹ್ಮ್ ಯಾರು ಮಾಡ್ಲಾರಂಥದ್ದು. ಹ್ಮ್ ಈಗ ಎಲ್ಲಿ ನಾವು ಒಂದು ಮಾಹಿತಿ ಹಕ್ಕು ಕೊಟ್ಟಿಲ್ಲ ಸರ್. ಹ್ಮ್ ಇಲ್ಲಿ ಹಿಡಿದು ಒಂದು 42 ವರ್ಷ ಆಯ್ತು ಸರ್. ನಾನು 4ನೇ ಹಿಡಿದು ಹ್ಮ್ ಬಂದವ ಹ್ಮ್ ಮತ್ತು ಜಾತ್ರಾ ಅಧ್ಯಕ್ಷಯಾಗಿ ಸೇವಾ ಸಲ್ಲಿಸೀನಿ ಹೌದು. ಬಸವಣ್ಣಪ್ಪಂದು 2008ರಾಗ. ಹ್ಮ್ ಭಾಳ ಅದ್ದೂರಿ ಜಾತ್ರೆಯನ್ನು ಮಾಡೀನಿ. ಹ್ಮ್ ಮತ್ತು ಆದ್ರೆ ನಾ ಇಲ್ಲಿವರೆಗೆ ಒಂದು ಮಾಹಿತಿ ಹಕ್ಕು ಹ್ಮ್ ಇಡೀ ಜಿಲ್ಲೆಯಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು, ತಾಲೂಕದಲ್ಲಿ ಆಗಿರ್ಬೋದು, ಹ್ಮ್ ಯಾರಿಗೆ ಅಧಿಕಾರಿಗಳಿಗೆ ಅಂದಿಸ್ಬೇಕಂತೇಳಿ ಉದ್ದೇಶ ಇಟ್ಕೊಂಡು ಹ್ಮ್ ಯಾರಿಗೆ ಒಂದು ಮಾಹಿತಿ ಹಕ್ಕು ಕೊಟ್ಟ ಕಿಶಿಂದ ಹ್ಮ್ ಏನರ ತೊಗೊಂಡು ರೊಕ್ಕ ಕೊಡ್ರಿ ಅಂದ್ರೆ ಬಿಡ್ತೀನಿ ಅನ್ನೋಂಥ ಹ್ಮ್ ವಿಚಾರದವ ಅಲ್ಲ. ಹ್ಮ್ ನಾ ಒಟ್ಟ ಯಾವ ಅಂದಿಸ್ಬೇಕು ಅನ್ನೋವಲ್ಲ. ಹ್ಮ್ ಈಗ ಯಾವ್ರಿ ಅನ್ಯಾಯ ಆಗ್ಯದತ್ತ ನನ್ನ ಮುಂದೆ ಬಂದು ನಿತ್ತ ಅಂದ್ರೆ ಅವಂಗ ನ್ಯಾಯ ಕೊಡ್ಸುತ್ತಾನ ಆ ಅಧಿಕಾರಿನ ಬಿಡ್ತಿದ್ದಿಲ್ಲ. ಹ್ಮ್ ಆ ಅಧಿಕಾರಿನ ಬಿಡೋದಲ್ಲ, ಹ್ಮ್ ಮೆಟ್ಟಿಗೆ ಹಚ್ಚೇ ಮನೆಗೆ ಹೋಗೋದು. ಹ್ಮ್ ಅಲ್ಲಿ ತನೂ ನಾನು ನ್ಯಾಯ ಕೊಡ್ತಾನ ನನಗೆ ಸಮಾಧಾನ ಹಾಕಿದ್ದಿಲ್ಲ. ಹ್ಮ್ ಅದು ಅವಂದು ಕಷ್ಟ ಅಲ್ಲ, ನನ್ನ ಕಷ್ಟ. ಹೌದಲ್ಲ ಸರ್. ಅದ್ರಾಗೇನ ತೃಪ್ತಿ ಪಡೋರಿ ಅವಂಗ ನನಗೆ ರೊಕ್ಕ ರೂಪಾಯಿ ಲೋಭೆ ಇಲ್ಲ ರೀ. ಹ್ಮ್ ಆಸೆನೇ ಕೊಟ್ಟಿಲ್ಲ ದೇವ್ರ. ಹ್ಮ್ ನಾ ಗಳಿಸ್ಬೇಕು, ನಾ ಹಿಂಗೆ ಮಾಹಿತಿ ಹಾಕಿ ಕೊಡ್ಬೇಕು, ಅಧಿಕಾರಿಗೆ ಅಂಜಿಸ್ಬೇಕು, ಅಂಜಿಸಿರ್ ನಂಗೆ ರೊಕ್ಕ ಕೊಡ್ತಾನ, ಹ್ಮ್ ಇಂಥವೆಲ್ಲ ಇಲ್ಲ ರೀ. ಹ್ಮ್ ಈಗ ಯಾರಿಗೆ ಎಕ್ಸಾಂಪಲ್ ಶರಣವ್ರಿಗೆ ಅನ್ಯಾಯ ಆಗ್ಯದ ತಿಳ್ಕೊತ ಬಂದ್ರಿ. ಹ್ಮ್ ಬಂದ್ರೆ ಯಾರಿಂದ ಎಣ್ಣೆ ಆಗ್ಯದ ಏನಾಗ್ಯದ ಅಂತ ತಿಳ್ಕೊಂಡ್ಯಪ್ಪ ಅಂದ್ರೆ ಶರಣವ್ರ ಸತ್ಯ ಇತ್ತಪ್ಪ ಅಂದ್ರೆ ಹ್ಮ್ ಅದು ಬೇಕಾದ ಬರ್ಲಿ, ಬೇಕಾದಂತ ಪ್ರಬಲ ಶಕ್ತಿ ಬಂದ್ರು ಹ್ಮ್ ಅದನ್ನ ನ್ಯಾಯ ಕೊಡ್ಸುತ್ತಾನ ನಾ ಬಿಡ್ತಿದ್ದೆ ಸರ್. ಹ್ಮ್ ಅದೊಂದು ನಂದು ಹುಟ್ಟು ಗುಣ ಸರ್. ಹ್ಮ್ ನಾನು ಎದರಿಂದ ತೃಪ್ತಿ ಪಡ್ತೇನೆ ಅಂದ್ರೆ ದುಡ್ಡಿನಿಂದ ಅಂದ್ರೂ ಒಟ್ಟ ತೃಪ್ತಿ ಪಟ್ಟಿಲ್ಲ. ದುಡ್ಡು ಮಾಡ್ಬೇಕಾದ್ರೆ ಜೊತೆಗೆ ಹ್ಮ್ ನನ್ನ ಬಾಗಡೆಗೆ ಯಾರು ಹಿಡಿತಿದ್ದಿಲ್ಲ. ಓಕೆ ಸರ್. ಅಷ್ಟು ದುಡ್ಡು ಮಾಡ್ಬೋದಾಗಿತ್ತು ಸರ್. ಹಾ ಹಾ ನನ್ನ ಮನಿತನ ಸಾಕಷ್ಟು ದುಡ್ಡು ಬಂದವ್ರಿ. ಹ್ಮ್ ಕೆಲವೊಂದು ವಿಷಯದಾಗ ಹೇಳ್ತೀನಿ ಸರ್. ಹ್ಮ್ ಬ್ಯಾಕ್ವರ್ಡ್ ಪಂಚಾಯತಿ ಐತಿ ಸರ್, ಹ್ಮ್ ಇಲ್ಲೇ ನಮ್ಮ ಹೌದು ಸರ್. ದೇವರಿಪ್ರಿಗೆ ಮತಕ್ಷೇತ್ರದ ಹಾ ಬ್ಯಾಕ್ವರ್ಡ್ ಪಂಚಾಯತಿ ಐತಿ. ಹಾ ನನಗೆ ಅಲ್ಲಿ ಜನ ಒಂದು ಸ್ವಲ್ಪ ಏನು ಮಾಡಿದ್ರು, ಬ್ಯಾಕ್ವರ್ಡ್ ಪಂಚಾಯತಿ ಒಳಗೆ ಭಾಳ ಅವ್ಯವಹಾರ ಐತ್ರಿ ಅಶೋಕರ ಹಂಗೆ ಹಿಂಗೆ ಅಂದರು. ಹ್ಮ್ ನಾನು ಇಲ್ಲೇ ಕೂತ್ಕೊಂಡು ತಾಲೂಕ್ ಪಂಚಾಯತಿಯಾಗ ಕೂತ್ಕೊಂಡು ಹ್ಮ್
ನಾವೆಲ್ಲ ಕಲೆಕ್ಟ್ ಮಾಡ್ಕೊಂಡೇವಿ. ಹ್ಮ್. ಮತ್ತು ಅವ್ರಿಗೆ ಹೆಚ್ಚಿ ಅಲ್ಲಿ ಆಫೀಸರ್ನ ಹೆಚ್ಚಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡೇವಿ. ಕಲೆಕ್ಟ್ ಮಾಡ್ಕೊಂಡು ತನಿಖೆ ಮಾಡ್ಸಕ್ಕೆ ಚಾಲು ಮಾಡಿದ್ವಿ ಸರ್. ತನಿಖೆ ಮಾಡ್ಸಕ್ಕೆ ಚಾಲು ಮಾಡೋಣ ಅಲ್ಲಿ ಆ ಪಂಚಾಯತಿ ಒಳಗೆ 3 ಗ್ರಾಮಗಳಿಗೆ ಬರ್ತಾವೆ ಸರ್. 3 ಗ್ರಾಮಗಳಿಗೆ ಬರ್ತಾವೆ. ಅಲ್ಲೆಲ್ಲ ರೆಡ್ಡಿ ಸಮಾಜ ಹೆಚ್ಚ. ರೆಡ್ಡಿ ಸಮಾಜ ಹೆಚ್ಚ 3 ಬರ್ತಾವು. ಅಲ್ಲಿರ್ತಕ್ಕಂಥ ಒಬ್ಬ ಬ್ರಾದರ್ ಅಂತೇಳಿ ಒಬ್ಬ ಪಿಡಿಯೋ ರೀ ಏನ್ ಮಾಡ್ಬಿಟ್ಟನ್ರಿ, ಅದೇ ಒಂದು ಊರಾಗೆ ಕಾಮಗಾರಿ ಮಾಡದೆ ಬಿಲ್ ಭಾಳ ಎತ್ಬಿಟ್ಟ. ನಾವು ಅದಕ್ಕೆ ತನಿಖೆ 1 ಸರಿ ಮಾಡಿಸಿದ್ದೇವೆ ತನಿಖೆ ರೀ. ಇಲ್ಲ 3 ಪಂಚಾಯತಿ ಹಾಕೊಂಡಿದ್ದೇವ್ರಿ. ಬ್ಯಾಕ್ವರ್ಡ್ ಪಂಚಾಯತಿ ಜೊತೆ ಒಂದು ಹೂನಿಪ್ಪರಿಗೆ ಒಂದು ಯಾವ್ದು ಹುಂಚಾಳ್ ಪಿ ಬಿ ರೀ, ಹುಂಚಾಳ್ ಪಿ ಬಿ 3 ಪಂಚಾಯತಿ ಹಾಕೊಂಡಿದ್ದೇವೆ. ಅದ್ರಾಗ ವಿಶೇಷವಾಗಿ ಹೆಚ್ಚು ಇದು ಅವ್ಯವಹಾರ ಆಗಿದ್ದು ಬ್ಯಾಕ್ವರ್ಡ್ ಪಂಚಾಯತಿ ಸರ್. 1,34 ಲಕ್ಷ ರೂಪಾಯಿ ಹೊರಗೆ ತೆಗದೇವ್ರಿ ಸರ್. ಅದು ಹೆಂಗಂದ್ರೆ ಮುಚ್ಚಿದ್ರಿ ಸರ್ ಅವ್ರು ತನಿಖೆ ಮಾಡೋರ್ನ ಕೊಂಡ್ಕೊಳಕತ್ರ ಅವ್ರು. ನಾವು ಈ ತನಿಖೆದವ್ರನ್ನ ಬಿಟ್ಟು ಮತ್ತೆ ಓಬೆಡ್ಸ್ ಮ್ಯಾನ್ ಹಾಕಿದೇವ್ರಿ. ಓಬೆಡ್ಸ್ ಮ್ಯಾನ್ ಹಾಕಿ ಪ್ರತಿಯೊಂದು ಚೆಕ್ ಮಾಡಿದೇವ್ರಿ. ಪ್ರತಿಯೊಂದು ಚೆಕ್ ಮಾಡಿದಾಗ ಒಬ್ಬ ಪಿಡಿಯೋನೇ 75 ಲಕ್ಷ ರೂಪಾಯಿ. ಒಬ್ಬ ಪಿಡಿಯೋನೇ 75 ಲಕ್ಷ ರೂಪಾಯಿ ತಿಂದ ಬೋಗಸ್. ಅವ ಒಬ್ಬನೇ ಪಿಡಿಯೋ 75 ಲಕ್ಷ ರೀ. ಇನ್ನ 3 ಪಿಡಿಯೋಗಳು ರೀ. ಇನ್ನ 3 ಪಿಡಿಯೋ ಅಗಸರ್ ಅಂತೇಳಿ ಒಬ್ಬ ಬ್ರಾದರ್ ಅಂತೇಳಿ ಇನ್ನೊಬ್ಬ ಬೇರೆದವ ಇದ್ದಾರೆ. 3 ಪಿಡಿಯೋಗಳು ಕೂಡಿಕಿಶನ್ 1,34 ಲಕ್ಷ ರೂಪಾಯಿ ತಿಂದಿದ್ದಾರೆ. 1,30,00,000 ಬೋಗಸ್ ಬಿಲ್ ಎತ್ತಿದ್ರು. ಅವ್ಕರ್ನ ಓಬೆಡ್ಸ್ ಮ್ಯಾನ್ ಗಡಿದಿಂದ ಸನಿಕೆ ಸಾಬೀತ್ ಮಾಡಿಸಿದ್ದಾರೆ. ಬಿಜಾಪುರ JDP ಆಫೀಸ್ನಿಂದ ಓಬೆಡ್ಸ್ ಮ್ಯಾನ್ಗಳನ್ನ ಹಾಕಿ ಸಾಬೀತ್ ಮಾಡಿದ್ದಾರೆ. ಅದನ್ನು ಸುಮಾರು 3 ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡಿಕಿಶಂದ ಅದನ್ನ ಇಡೀ ಉತ್ತರ ಕರ್ನಾಟಕದಾಗ ಯಾರು ಗಂಟು ಬಿದ್ದಿಲ್ಲ, ಅಷ್ಟು ಗಂಟು ಬಿದ್ದಾರಿ. ಅವ್ರು ಏನ್ ಮಾಡಿಬಿಟ್ರಿ, ಕೆಲವೊಂದು ನಮ್ಮ ಸಂಬಂಧಿಕರನ್ನೇ ತಗೊಂಡ್ ಕಿಶಂದ ಒಂದು 25 ಲಕ್ಷ ರೂಪಾಯಿ ತಗೊಂಬಂದ್ರಿ ನಮಗ್ ಕೊಡಾಕ. 25 ಲಕ್ಷ ರೂಪಾಯಿ ತಗೊಂಬಂದ್ರಿ. ನಾನು ಯಾವುದೇ ಒಂದು ಮನವಿ ಕೊಟ್ಟು ಒಂದು ಹೋರಾಟ ಮಾಡಿ ಬಗೆಹರಿಸ್ಕೊಳ್ಳೋದು ನನ್ನ ಜೀವಮಾನದಾಗೆ ಇಲ್ಲ ಸರ. ಅವ್ರಿಗೆ ಗೊತ್ತಿಲ್ಲ, ತಗೊಂಬಂದ್ರ ಅವ್ರು. ತಗೊಂಬಂದು ಹಿಂಗಾಯ್ತು ನಿಮ್ ಸಂಘಟನೆಗೆ ತಗೋರಿ, ಅದು ಮಾಡ್ರಿ, ನಿಮ್ ಸಂಸಾರ ಇದು ಐತಿ, ಆರ್ಥಿಕ ಪರಿಸ್ಥಿತಿ ಗಂಭೀರ ಐತಿ ಅಂದ್ರು. ನಾ ಏನ್ 10 ರೂಪಾಯಿ ಮುಟ್ಲಿಲ್ಲ ಸರ. ನಾ ಇನ್ನಾದ್ರೂ ಗುಲ್ಬರ್ಗ ಹೈಕೋರ್ಟ್ನ್ಯಾಗ ಐತ್ರಿ ಕೇಸ್. ಇನ್ನಾದ್ರೂ ನಡೆದ್ರಿ ತನಿಖೆ ರೀ. ಇನ್ನಾದ್ರೂ ಬಿಟ್ಟಿಲ್ಲ ಅದನ್ನ. ಇನ್ನಾದ್ರೂ ನನ್ನ ಬಲ್ಲಿ ಸಾಬೀತಾದಂತ ಕಾಪಿಗಳದಾವ, ತನಿಖೆ ಮಾಡಿದ ಸಾಬೀತಾದಂತ ಕಾಪಿಗಳದಾವ. ನಾ ಪ್ರತಿಯೊಂದು ದಾಖಲಾತಿ ಇಟ್ಕೊಂಡೇ ಹೋರಾಟ ಮಾಡ್ತೇನೆ ಸರ. ಅದು ನೆನಪಂದ್ರ ಏನ್ರಿ, ಉತ್ತರ ಕರ್ನಾಟಕ ಯಾರು ಮಾಡ್ಲಾರಂತ ಕೆಲಸ ರೀ ಅದು. ಇನ್ನತನೂ ಕೋರ್ಟ್ನ್ಯಾಗ ಕುಣಿಸೇನ್ರಿ. 25 ಲಕ್ಷ ತಂದ್ರೆ ಅಲ್ಲೇ ಓಣ್ಯಾಗ ಒಂದಿಷ್ಟು ಮಂದಿ ಸಾಕ್ಷಿ ಅದಾರ್ರಿ. ಅವ 10 ರೂಪಾಯಿ ಮುಟ್ಟಲ್ ನೋಡಿ ಹಿಂದಾಡಿ ನಿಮ್ ಪಜಿತ್ ಮಾಡಿ PSI ಫೋನ್ ಮಾಡ್ತೀನಿ ನಾನು ಜಿಗದ್ ಓಡಿ ಹೋದ್ರಿ. ಅಲ್ಲಿಂದ ಮತ್ ತಾಲೂಕ್ ಪಂಚಾಯತ್ಯಾಗ ಒಬ್ಬ ನಮ್ ರಿಲೇಷನ್ ಅದಾನ. ಅವ್ನ್ ಕರ್ಕೊಂಡು ಮರುದಿವ್ಸ 2 ದಿವ್ಸ ಬಿಟ್ಟು ಕಿಶನ್ ಮನಿಗ್ ಬಂದ್ರಿ ಅವ್ರು. ನಾ ಬಾಡಿಗೆ ಮನ್ಯಾಗ ಇದ್ದೆ, ಅವಾಗಿನಿಂದ ಬಾಡಿಗೆ ಮನ್ಯಾಗ ಇದ್ದೆ ರೀ. ಬಂದು ಬಾಡಿಗೆ ಮನ್ಯಾಗ ಇದ್ದಾಗ ಅವಾಗ ಸುಟಿಗೆಸ್ ತಗೊಂಡ್ ಬಂದ್ರ ಅವ್ರು. ನಾ ಏನ್ ಮಾಡಿಬಿಟ್ಟೆ ರೀ, ಅವರು ಭಾಳ ಆತ್ಮೀಯರು ಅದಾರ. ಅವ್ರು ಹೆಸರು ಹೇಳಕ್ ಇಲ್ಲೇ ತಾಲೂಕ್ ಪಂಚಾಯತಿಗೆ ನೌಕರಿ ಮಾಡ್ತಾರ, ಆ ಕಡೆ ಹೇಳ್ತಾರ್ರಿ. ಅವ ನಮ್ ರಿಲೇಷನ್ ಹಚ್ಚಿ ತೊಗೊಂಬಂದ್ರು. ತೊಗೊಂಬರೋಣ ನಾ ಏನ್ ಮಾಡ್ಬಿಟ್ಟೇರಿ, ಕೊಂಡಿ ಆಗಿಬಿಟ್ಟೇರಿ. ದುಡ್ಡು ತೊಗೊಂಬಂದವನ ಅವ್ರನ್ನ ಉಸುರು ಒಳಗ್ ಚಾ ಕುಡಿಯಾಕ ಕುಂದಿರ್ಸಿ ಕೊಂಡಿ ಹಾಕಿದೇರಿ. ಕೊಂಡಿ ಹಾಕಿ PSI ಫೋನ್ ಮಾಡ್ತೀನಿ ಅಂತ ಕಿಶಿಂದ ಫೋನ್ ತೆಗ್ದೇರಿ. ಫೋನ್ ತೆಗ್ಯಾನ, ಅದು ಸಣ್ಣ ಫೋನ್ ಇದ್ದು ರೀ. ಫೋನ್ ತೆಗ್ಯಾನ, ಇಲ್ಲ ನಾ ಎಣ್ಣೆ ಕುಡಿತೀನಿ, ತಪ್ಪಾಗ್ಯದ, ನನ್ನ ಮಗಳಿಗೆ ನಿಮ್ಮ ತಂಗಿಗೆ ಕುಡಿಸ್ತೀನಿ, ಅವ್ರಿಗೆ ಕುಡಿಸ್ತೀನಿ, ಇವ್ರಿಗೆ ಕುಡಿಸ್ತೀನಿ, ನಿನ್ನ ಮನೆತನ ಬಂದಿದ್ದು ತಪ್ಪಾಗ್ಯದ, ಕಾಲು ಹಿಡ್ಕೋತೀನಿ. ಇನ್ನ ತನ ಸಾಕ್ಷಿ ಸಮೇತ ಅದಾರ್ರಿ, ನಾ ಜೀವಂತ ಅದಾರ, ಅವ್ರೇನು ಇದಿಲ್ಲ. ಕೈಕಾಲು ಹಿಡ್ಕೋತೀನಿ ಅಂತ ಹೇಳ್ಕಿಸಿಂದ ಓಡಿ ಹೋದ್ರಿ. ಅದನ್ನ ನೆನಲಾರಂಥದ್ದು ಮತ್ತ ಒಂದು 8-10 ದಿವಸ ಇದಕ್ಕೆ ಕೂತೇರಿ ತಾಲೂಕ್ ಪಂಚಾಯತಿ ಮುಂದೆ ತನಿಖೆ ಮಾಡ್ಸಾಕ. ಇವ್ರ ಓಬೆಡ್ಸ್ ಮ್ಯಾನ್ ಹಾಕ್ಲಾರಕ್ರಿ ತಾಲೂಕ್ ಪಂಚಾಯತಿ ಮುಂದೆ 10 ದಿನ ಧರಣಿ ಸತ್ಯಾಗ್ರಹ ಕೂತೇರಿ. ರಸ್ತೆಗಳನ್ನ ಬಂದ್ ಮಾಡಿದೇರಿ. ಮತ್ತ ಅಲ್ಲೇ ಊಟ ಮಾಡಿಸೋದು, ಅಲ್ಲೇ ಇದು ಮಾಡೋದು. ಸಂಘಟನೆ ಅಂದ್ರ ಅಶೋಕ್ ಹಾರ್ವಾಳ ಹೋರಾಟ ಅಂದ್ರ ಇರಿಬಿ ಬಂದಂಗ ಬರ್ತಿತ್ತು. ಯಾಕಂದ್ರ ಹಂಗ ಸ್ಪಂದನೆ ಮಾಡಿದ್ದೇರಿ ನಾ. ಅದಕ್ಕ ಒಂದು ತಕ್ಕ ಪ್ರತಿಫಲ ಸಿಕ್ತದ ನಮ್ಗೆ. ನನಗೆಲ್ಲ ರಗಡ್ ಇಒಗಳು ಕೊಡ್ತೀನಿ, ಅದು ಮಾಡ್ತೀನಿ, ಎದ್ದು ಹೋಗೋದು ಅದು ಮಾಡ್ತೀನಿ.
ತನಿಖೆ ಸಾಬೀತಾಗುತ್ತಾನು ಎಲ್ಲಾರನ್ನು ಕುಣಿಸಿದ್ದೆ ರೀ ನಾ. JDP CS ಅನ್ನು ಕುಣಿಸಿದ್ದೆ. ಎಲ್ಲಾರು ನನ್ನ ಬಲ್ಲಿ ಇನ್ನಾದ್ರೂ ಫೋಟೋ ಅದಾವ, ದಾಖಲಾತಿಗಳು ಅದಾವು, ಇನ್ನ ನನ್ನ ಪೇಪರ್ ಕಟ್ ಅದಾವು. ನಾ ಮಾಡಿದ್ದೆಲ್ಲ ಒಂದು ಬಿಟ್ಟಿಲ್ರಿ. ನಾ ಎಷ್ಟು ಹೋರಾಟ ಮಾಡೀನಿ, ಎಷ್ಟು ನ್ಯಾಯ ಕೊಡ್ಸೀನಿ, ಅಷ್ಟು ಪೇಪರ್ ಕಟ್ ನನ್ನ ಬಲ್ಲಿ ಅದಾವ ಸರ್. ಅದು ಆಯ್ತು ಸರ್. ಮತ್ತು ಸಾಕಷ್ಟು ಮತ್ತು ಈ NTPC ಒಳಗೆ ನೋಡಿರ್ಬೋದು ನೀವು. ಹೌದು ಸರ್. NTPC ಒಳಗೆ ಒಟ್ಟ ಈ ವಿಷ್ಣು ಯುದ್ಧಸ್ಥಾವರದಾಗ ಒಟ್ಟ ಧ್ವಜಾರೋಹಣನೇ ಕನ್ನಡ ರಾಜ್ಯೋತ್ಸವ ಅನ್ನೋದೇ ಗೊತ್ತಿಲ್ಲ, ಕನ್ನಡ ಅನ್ನೋ ಶಬ್ದನೇ ಗೊತ್ತಿಲ್ಲ NTPC ಅವ್ ಕುಬ್ಸದ್ ಸರ್ ಅಂತೇಳಿ ಕಿಶಿಂದ ಏನದ ಫೋನ್ ಮಾಡಿದಾರೆ ನಂಗೆ, ಒಟ್ಟು ಕನ್ನಡ ರಾಜ್ಯೋತ್ಸವ ಮಾಡಲ್ರಿ ಅಶೋಕರ ಅಂತಂದ್ರಿ. ಅಲ್ಲಿಂದ ನಾ ಏನ್ ಮಾಡಿದೇವ್ರಿ, ಕಲ್ಲು ಸಣ್ಣದವ್ರಿಗೆ ಹಿಂಗ್ರಿ ಅಣ್ಣಾರು ತಂದೇರಿ. ಕಲ್ಲು ಸಣ್ಣದವ್ರು ಏನಂದ್ರು, ಅಶೋಕರ ನೀವು ಹುಡುಗರು ತಯಾರು ಮಾಡ್ರಿ, ಆಯ್ತು ಅವ್ರನ್ನ ತಿರುಗಿ ಬರೋಣ ಅಂತಂದು. ಅಣ್ಣನ ಒಳಗೆ ಬಿಡ್ತಾರಿಲ್ಲ ನೋಡ್ರಿ ಅಣ್ಣವ್ರು ಅಂದ. ಒಂದು 20 ಗಾಡಿ ರೆಡಿ ಮಾಡಿದೇವ್ರಿ. ಅಲ್ಲಿ ಇಲ್ಲಿ ಹಳ್ಳ್ಯಾನು ಒಟ್ಟು 83 ಹಳ್ಳ್ಯಾಗ ಅದಾವ್ರಿ ನನ್ನ ಸಂಘಟನೆ. 83 ಹಳ್ಳ್ಯಾಗಿದ್ರೆ ನಾವು ಹೇಳ್ದೇವ್ರಿ. ಹೇಳೋಣ ಏನ್ ಮಾಡ್ಬಿಟ್ರಿ, ಒಮ್ಮೆ ದಡಾಸಿ ಅಣ್ಣಾರ್ ಗಾಡಿ ಮುಂದೆ ನಮ್ಗ ಅಣ್ಣಾರ್ ಗಾಡಿಯಾಗ ನಾನೇ ಇದ್ದೆ ಬಿಡ್ರಿ. ನಮ್ಮ ಗಾಡಿ ಮುಂದೆ ಗೇಟ್ನ್ಯಾಗ ನಿತ್ತಂಗ್ ಮಾಡಿ ಕಿಶಿಂದ ಗಬಕ್ಕನ ಒಳಗೆ ಹೋಗ್ಬಿಟ್ಟೇವ್ರಿ. ಹಿಂದ್ ಹೊಸು ಗಾಡಿ ಪಾಸ್ ಆಗ್ಬಿಟ್ರು. ಒಳಗೆ ಹೋಗಿ ಕಿಶಿಂದ ಅಲ್ಲೇ ಧ್ವಜಾರೋಹಣ ಮಾಡಿಸಿ ಅವ್ರ ಕೊಳ್ಳಾಗ ಇದು ಹಾಕಿ ಕಿಶಿಂದ ಕರ್ನಾಟಕ ಮತಕ್ಕೆ ಜೈ ಅನಿಸ್ ಕಿಶಿಂದ ಕನ್ನಡ ರಾಜ್ಯೋತ್ಸವ ಜೈ ಅನಿಸಿ ಅಲ್ಲಿದಿಂದ ಏನ್ ಮಾಡಿ ಬಂದೇವ್ರಿ. ಈಗ ಇಲ್ಲಿ ತನೂ ರೀ ಕನ್ನಡ ರಾಜ್ಯೋತ್ಸವ ಭಾಳ ಅದ್ಭುತ. ಕನ್ನಡದಾಗ ರಾಜ್ಯೋತ್ಸವ ವಿಷ್ಣು ಯುದ್ಧಸ್ಥಾವರದಾಗ ಮಾಡಾಕ ಅದೊಂದು ನೆನಪಿನ್ರಿ. ಏಕೈಕ ನುಗ್ಗಿ ಕಿಶಿಂದ ಕನ್ನಡ ರಾಜ್ಯೋತ್ಸವ ಹ್ಞೂನ್ರಿ, ಏಕೈಕ ನುಗ್ಗಿರಿ. ಮತ್ತ ಇನ್ನೊಂದು ಆಕ್ಸಿಡೆಂಟ್ ಏನಂದ್ರಿ, ಹೂನಿಪ್ಪರಿಗೆ ಸಂತಿ ಬಜಾರ್ ನೋಡ್ರಿ. ಹೂನಿಪ್ಪರಿಗೆ ಸಂತಿ ಬಜಾರ್ ರಸ್ತೆ ಮೇಲೆ ಹಾಕಿತ್ತು. ರಸ್ತೆ ಮೇಲೆ ಅಂದ್ರೆ ರೋಡ್ ಮೇಲೆ ರೀ. ಮೇನ್ ರಾಜ್ಯ ಬಿದ್ದಳೆ ಹೆದ್ದಾರಿ ಮ್ಯಾಗೆ ಹಾಕಿತ್ತು. ರಾಜ್ಯ ಬಿದ್ದಳೆ ಹೆದ್ದಾರಿ ಮ್ಯಾಗ ಅವತ್ತಿನ ಸಂದರ್ಭದಾಗ ರೀ ಒಂದ್ 2-3 ಸರಿ ನಾವು ಮುಂಚಿತವಾಗಿ ಮನವಿ ಕೊಟ್ಟಿದ್ದೇವೆ. ಮುಂಚಿತವಾಗಿ ಏನಾಗ್ಯದ, ಸ್ಥಳಾಂತರ ಮಾಡ್ರಿ, ಐತೆ ಇಲ್ಲಲ್ಲ ಕುದುರೆ ಸಲವಡಿಗೆ ಹೋಗೋ ರೋಡಿಗೆ ಸಂತೆ ಮಾರುಕಟ್ಟೆ ಐತಿ, ಅದನ್ನ ಯಾಕೆ ರಸ್ತೆದಾಗ ಮಾಡಿಕೆಸಿಂದ ಸಾರ್ವಜನಿಕರಿಗೆ ತೊಂದರೆ ಮಾಡ್ತೀರಿ, ಟ್ರಾಫಿಕ್ ಯಾಕೆ ಮಾಡ್ತೀರಿ ಅನ್ನೋ ಉದ್ದೇಶದಿಂದ ಮನವಿ ಕೊಟ್ಟಿದ್ದೇವೆ. ಮತ್ತು ಅಲ್ಲಿ 9 ನಂಬರ್ ಪುಸ್ತಕ ಅಲ್ಲಿ ಇಲ್ಲೇ ಇಲ್ಲ, ಇಲ್ಲಿವರೆಗೆ ಇಲ್ಲ ಸರ್. ಅಲ್ಲಿ 9 ನಂಬರ್ ಪುಸ್ತಕನೇ ಇಲ್ಲ ರೀ ಪಂಚಾಯತಿ ಒಳಗ. ಅದನ್ನು ಹೋರಾಟ ಮಾಡೇವಿ ಸರ್. ಚಾವಿ ಸಾಕಷ್ಟು ಸರ್ ಚಾವಿ ಹಾಕೇವಿ, ಹೋರಾಟ ಮಾಡೇವಿ, ಕೇಸ್ ಮಾಡ್ಸೇವಿ ರೀ. ಜನವಾಡ ಅಂತೇಳಿ ಇವು ಇದ್ರು, ಅವ್ರೆಲ್ಲಾ ಪಿಡಿಒಗಳ ಮ್ಯಾಗ ಎಲ್ಲಾ ಮ್ಯಾಗ ಕೇಸ್ ಮಾಡಿದ್ರು. ಇಲ್ಲಿ ತನ 9 ನಂಬರ್ ಪುಸ್ತಕ ಹೂನಿಪ್ಪರಿ ಭಾಗದಾಗ ಗಪ್ಪೆ ಮಾಡಿಬಿಟ್ರು. ಆದ್ರ ಅದನ್ನ ಸಂತಿ ಬಾಜಾರ್ಗೆ ಏನಾಯ್ತು ಸರ, ಆ ಸಂತಿ ಬಾಜಾರ ಮನವಿ ಕೊಟ್ಟಿದ್ದೇವೆ ಮಾಡಿದ್ದೇವೆ. ಅಷ್ಟನ್ನುಟ್ರಾಗ ಏನಾಗ್ಬಿಡ್ತು, ಒಂದು ಹುಡುಗ ಸಂತಿ ಬಜಾರ್ದಾಗ ಅಡ್ಡಾಡೋ ಹೊತ್ನ್ಯಾಗ ಬಸ್ ಅವನ್ ಮ್ಯಾಗ ಹಾಯ್ದು. ರೆಡ್ಡಿ ಸಮಾಜದ ಹುಡುಗ್ರಿ ಪಾಪ ಬಸ್ ಹಾಯ್ದು ಹೋಗೋಣ. ನಾ ಏನ್ ಮಾಡಿಬಿದ್ದು, ಏಕಾಏಕಿ ಒಮ್ಮೆಲೆ ಸಂಘಟನೆ ಮುಗಿಸ್ಬಿಟ್ಟೇರಿ. ನಾ ಫೋನ್ ಹಚ್ಚಿ ಬಿಡೋಣ, ಸಂಘಟನೆದವ್ರ ಗಾಡಿ ತಗೊಂಬಾನ ಬಂದ್ ಬಿಡ್ತದ ಅಂತೇಳಿ ಒಂದ್ 200 ಮಂದಿ ಕೂಡಿದ್ದೀವ್ರಿ. ಒಂದ್ 200 ಮಂದಿ ಕೂಡಿ ಕಿಶಿಂದ ಸಂತಿ ಬಜಾರ್ ಹಿಂಗಾಗ್ಯದಪ್ಪ ಅಂದ್ರ ಸಂತಿ ಬಜಾರ್ ಸ್ಥಳಾಂತರ ಮಾಡೇ ಬರೋದು, ಏನೇಕಾಗಲ್ಲ. ಅಲ್ಲೇ ಟೆಂಟ್ ಹೊಡೆದು ಕುಂದಿರ್ಬೇಕು. ಒಟ್ ಸಂತಿ ಬಜಾರ್ ಹೂನಿಪ್ಪರಿಗಿದು ಅಲ್ಲಿ ಏನದ, ವ್ಯಾಪಾರಸ್ಥರು ಸಂತಿ ಬಜಾರ್ ಅಲ್ಲಿ ಹಾಕಿದ್ರ ನಮ್ಗೆ ವ್ಯಾಪಾರ ನಡೀದಿಲ್ಲ. ಅಂಗಡಿ ಮುಂಗಟ್ಟ ನಾ ಏನ್ ಮಾಡಿದೆ ರೀ, ಬಿಡ್ಲಿಲ್ರಿ ನಾ ಕೈ ಅದಕ್ಕ ಗಂಟು ಬಿದ್ದೇರಿ. ಗಂಟು ಬಿದ್ದು ಪಂಚಾಯತಿ ಚಾವಿ ಹಾಕಿ ಒಳಗ್ ಕೂತವ್ರು ಬರ್ಲಾಗ್ತಾರಿಲ್ಲ. ಹಡಕ್ ಹಿಡಿದು ಹೊರಗೆ ಹಾಕಿಸಿಂದ ಪಂಚಾಯತಿ ಚಾವಿ ಹಾಕೊಂಡು ಒಟ್ ಸಂತಿ ಬಜಾರ್ ಸ್ಥಳಾಂತರ ಮಾಡಿದ್ರೆ JCB ತಂದು ಎಲ್ಲ ಒತ್ತಿಕಿಸಿ ಸ್ವಚ್ಛ ಮಾಡ್ಕೊಂಡು ಸ್ಥಳಾಂತರ ಮಾಡಿದ್ರೆ ಬಿಡ್ತೇವೆ, ಇಲ್ಲಿಗೆ ಬಿಡುದಲ್ಲ. ಅಲ್ಲಿಂದ ಸ್ವಲ್ಪ ರಾಜುಗೌಡ್ರಿಗೆ ನನಗ ಕ್ರಾಸ್, ಶಾಸಕರಿಗೆ ನಮಗ ಅವ್ರಿಗೆ ಕ್ರಾಸ್ ಆಯ್ತು. ಯಾಕೆ ಕ್ರಾಸ್ ಆಯ್ತು, ನಾವ್ ಹೋರಾಟ ಮಾಡತ್ತೆ, ಅವ ಅಧ್ಯಕ್ಷ ಆದವ JCB ತಂದ. ಅಲ್ಲಿ ಮುಂದ ಏನಾದ್ರಿ, ಆ ಜಾಗದಾಗ ಕಟ್ಟಿಗೆ ಒಟ್ಟಿದ್ರು, ಕೂರಿಯವ್ರ ಅಂತ ಹೇಳಿ ಕಟ್ಟಿಗೆ ಒಟ್ಟಿದ್ರು, ಅಡ್ಡದವ್ರು ಕಟ್ಟಿಗೆ ಒಟ್ಟಿದ್ರು. ನನಗ್ ಒಟ್ಟು ಸ್ವಚ್ಛ ಆಗ್ಬೇಕು, ಅವ್ ಹುಡುಗ ಸತ್ತದ, ಈಗಾಗಲೇ ಸಾಕಷ್ಟು ಬಾರಿ ಮನವಿ ಕೊಟ್ಟಿನಿ. ರಾಜುಗೌಡ್ರು ನನಗ್ ಫೋನ್ ಮಾಡಿದ್ರು, ಇಲ್ಲ ಅವ್ ಕಟ್ಟಿಗೆ ಹಾಳಾಕೋ, ಹಂಗಾಯ್ತು ಹಿಂಗಾಯ್ತು ಹೇಳಿದ್ರು, ಬಿಟ್ಟು ಬಿಡು ಅದನ್ನ, ಕೈ ಬಿಟ್ಬಿಡು ಅದನ್ನ, ನಾ ಎಲ್ಲಾ ಸುದ್ದಿ ಮಾಡ್ಕೋತೇವ್ ಮುಂದ, ನೀ ಎಲ್ಲಾ ಕೈ ಬಿಟ್ಬಿಡು ಅದನ್ನ, ನಾ ಬಿಡೋದಿಲ್ಲ. ಸಾಹೇಬ್ರ ನೀವ್ ಏನ್ ಬೇಕಾದ್ ಮಾಡ್ರಿ ರಾಜುಗೌಡ್ರ, ನಾಂತ್ರು ಈ ಸದ್ ಬಂದೀನಿ, ಸಂಘಟನೆದಾಗ ಕಾಲ್ ಇಟ್ಟೇನಿ ಅಂದ್ರ ನಾ ಸಂತಿ ಬಜಾರ್ ಇವತ್ ಸ್ಥಳಾಂತರ ಮಾಡೇ ಹೋಗ್ಬೇಕಂತೇಳಿ ನಿರ್ಧಾರ ಮಾಡಿ ಬಂದೀನಿ. ಅದ್ ಬೇಕಾದ್ ಬರ್ಲಿ ಬಿಡುದಿಲ್ಲ.
ನೀವ್ ಹೆಂಗ್ ಚಾವಿ ತೆಗಿತೀರಿ ಏನ್ ಮಾಡ್ತೀರಿ ಮಾಡ್ರಿ. ಹ್ಮ್ ನಾವೊಂದ್ ದೋನ್ಶೆ ಕಾರ್ಯಕರ್ತರು ಬಹಳ ಕಠೋರವಾದಂತ ಹೋರಾಟ ರೀ ಅದು. ಹೌದಲ್ಲ ಸರ್. ಬಹಳ ಗಟ್ಟಿಯಾದಂತ ಹೋರಾಟ. ರಾಜುಗೌಡ್ರು ಪದೇ ಪದೇ ಫೋನ್ ಮಾಡಿ ಹ್ಮ್ ಕಟ್ಟಿಗೆ ಆಳಕ್ಕೋ ಅದು ಆಳಕ್ಕೋ ಇದು ಆಳಕ್ಕೋ ನಾ ಎಲ್ಲಾ ಕಿತ್ತಿಸ್ತೀನಿ ಮಾಡ್ತೀನಿ. ಹ್ಮ್ ಆಗುದಿಲ್ಲ ನೋಡ್ರಿ ಗೌಡ್ರ, ಹ್ಮ್ ನಾ ಕಿಚ್ಚೇವು ಹ್ಮ್ ಬಿಡು ಅಶೋಕ್, ಅದನ್ನ ಕೈ ಬಿಡು. ನಾನ್ ನೋಡು ನಾ ವಿನಂತಿ ಮಾಡ್ಕೋತೀನಿ ನಿನಗ, ಹ್ಮ್ ಅದ ಕಟ್ಟಿಗೆ ಆಳಕ್ಕೋ ಅದು ಆಳಕ್ಕೋ ನನಗ ಈ ಸದ್ದ ಜೀವ ಹೋಗ್ಯಾದ ಹುಡುಗಂತ. ಹ್ಮ್ ದಿನಕ್ಕೆ ಒಂದೊಂದ್ ಏನ್ರಿ ಆಕ್ಸಿಡೆಂಟ್ ಆಗ್ಬಾರ್ದತ್ತ ಮುಂಚಿತವಾಗೇ ಕೊಟ್ಟೇವ್ ನಿಮ್ಗ, ಹ್ಮ್ ಕೊಟ್ಟೇವ್ರಿಗೆ. ಹ್ಮ್ ನನ್ನ ಇವ್ರಿನ ಶಾಸಕರು ಇದ್ದಿದ್ದಿಲ್ಲ, ಹ್ಮ್ ಹ್ಮ್ ಈಗ ಶಾಸಕರ ಹೌದು. ಅದಾರ. ಅವಾಗ ಮಾಜಿ ಶಾಸಕರ ಇದು ನಿತ್ತು ಕಿಸಿಂದ ಸ್ವಲ್ಪ ಬಿದ್ದಿದ್ರು. ಹ್ಮ್ ಅವಾಗ ಫೋನ್ ಮಾಡಿದಾಗ ನಾ ಹೇಳ್ದೆ, ನಾ ರಾಜುಗೌಡ್ರು ಸ್ವಚ್ಛ, ಹ್ಮ್ ನಾ ಒಮ್ಮೆ ಹೋರಾಟಕ್ಕೆ ಇಳಿದೆ ಅಂದ್ರ ಅದು ಸುದ್ದ ಆಗುತ್ತನೂ ಬಿಡಲ್ರಿ ಗೌಡ್ರ. ಹ್ಮ್ ನೀವು ಹೊಳ್ಳಿ ಪದೇ ಪದೇ ಫೋನ್ ಹಚ್ಚಕ್ ಹೋಗ್ಬೇಡ್ರಿ. ಹ್ಮ್ ಅಲ್ಲಿ ನನಗ CPI ಶಿರಟ್ಟಿ ಸಾಹೇಬ್ರು ಹ್ಮ್ ಮತ್ತ ಶರಣಗೌಡ್ರು ಹ್ಮ್ ಆ ಸಂದರ್ಭದಾಗ ಇದ್ದವ್ರು ಹ್ಮ್. ಬಹಳ ಸಾಥ್ ಕೊಟ್ರಿ ನನಗೆ. ಹೌದು ಸರ್. ನಮ್ಮ ಸಂಘಟನೆಗೆ ಇನ್ನಾದರೂ ನಮಗ ಪೊಲೀಸ್ ಅಧಿಕಾರಿಗಳು ಭಾಳ ಅಂದ್ರೆ ಭಾಳ ಸಾಥ್ ಕೊಟ್ಟಾರ ನನಗೆ. ಹೌದು. ಶಿರಟ್ಟಿ ಸಾಹೇಬರು ಮತ್ತ ಮೊದಲು ಇದ್ದಂಥವ್ರು DSP ಸಾಹೇಬರು, ಹ್ಮ್ ಶಾಂತವೀರ್ ಅವರು ತಿಳ್ಗಿಸಿಂದ ನೆನೆಸ್ಬೇಕ್ರಿ. ಅವ್ರ ಅಂಥವ್ರನ್ನೆಲ್ಲ ನೆನೆಸ್ಬೇಕು ನಾವು. ಹೌದು. ಅವರೆಲ್ಲ ಹೋರಾಟಗಾರಿಗೆ ಭಾಳ ಸ್ಫೂರ್ತಿ ರೀ. ಹ್ಮ್ ಯಾಕಂದ್ರೆ ನ್ಯಾಯ ಅನ್ಯಾಯದ ಯಾರ್ದೈತೆ ಅನ್ನೋದು ನೋಡ್ಕಿಸಿಂದೇ ಒಂದು ಪೊಲೀಸ್ ಸಿಬ್ಬಂದಿಯವರು ಹೋರಾಟಗಾರಿಗೆ ಒಂದು ಶಕ್ತಿ ತುಂಬಬೇಕು. ಅವನು ಶಕ್ತಿ ತುಂಬಿದ್ರಿ. ಅದನ್ನ ಸಂತಿ ಕಟ್ಟಿ ಸ್ಥಳಾಂತರ ಮಾಡಿದೆ. ಅವತ್ತೇನ್ ಸ್ಥಳಾಂತರ ಮಾಡಿ ಇವತ್ತಿನ ತನ ಅಲ್ಲಿ ಸಂತಿ ಬಜಾರ ಭಾಳ ಸುಗಮವಾಗಿ ನಡೀಲಾತ. ಓಕೆ ಸರ್. ಮತ್ತೆ ಇದು ಪುರಸಭೆ ಬಿಲ್ ಕಲೆಕ್ಟರ್ದೊಂದು ಅದು ಒಂದ್ರಿ. ಅದು ಪುರಸಭೆ ಒಳಗ ನಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಇದ್ದೆ ರೀ. ಸ್ಥಾಯಿ ಸಮಿತಿ ಅಧ್ಯಕ್ಷ ಇದ್ದಾಗ ಕಲ್ಲು ಸಣ್ಣದವರು ಸಾಕಷ್ಟು ಸರಿ ಹೇಳಿದರು, ನಾ ಇಲ್ಲ ಬೀರಪ್ಪ ನೀನು ಬಿಲ್ ಕಲೆಕ್ಟರ್ ಅತ್ತೆ ಬೀರಪ್ಪ ತಿಳ್ಗಿಸಂದ್ರಿ ಜನಾಪುರದವ್ರು ಹೇಳಿದ್ರು. ಅವರು ಇಲ್ಲ ನೀ ಭಾಳ ರೊಕ್ಕ ತಿನ್ನಾಕತಿ, ಅಶೋಕರ್ ಹೇಳತ್ತಾರ, ಅಶೋಕರ್ ಗಮನಕ್ಕೂ ಬಂದದ, ನಂಗೆ ಗಮನಕ್ಕೂ ಬಂದದ, ಸಾಕಷ್ಟು ಸರಿ ಹೇಳಿದೇವ್ರಿ. ಹೇಳಿದೇವಿ. ಮತ್ತ ತಂದ ಚಾಳಿ ಬಿಡ್ಲೇ ಇಲ್ಲ. ನಾನು ಸ್ಥಾಯಿ ಸಮಿತಿ ಚೇಂಬರ್ಕ್ ಬಂದು ಪಬ್ಲಿಕ್ ಅಶೋಕನ್ ಬಲ್ಲಿ ಹೋದ್ರೆ ನ್ಯಾಯ ಸಿಗ್ತ ಅನ್ನೋದು ಒಂದು ಏನೋ ಒಂದು ಜನರು ನಾ ಹೇಳ್ಬೇಕತ್ತಲ್ರಿ. ಜನರು ಅಶೋಕನ್ ಬಲ್ಲಿ ಹೋದ್ರೆ ಇದಕ್ಕ ಅವನೇ ಬರಬ್ಬರಿ ಇದಕ್ಕ ತಿಳ್ಕಿಸಿಂದ 20 ಇಂಥವು ಹಕ್ಪತ್ರ ಕೊಟ್ಟು ಡಬಲ್ 3 4 ಹಕ್ಪತ್ರ ಕೊಟ್ಟಾನ್ರಿ. ಎಲ್ಲರಿಗೂ ಕೊಟ್ಟು ಕಿಸಿಂದ ಮನಿಗೆ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ತಿಳ್ಕಿಸಿಂದ ಅವ್ರಿಗೆಲ್ಲ ಅನ್ಯಾಯ ಮಾಡಿಬಿಟ್ಟಾನ. ನಾವ್ ಏನ್ ಮಾಡಿದೇವ್ರಿ, ಒಂದು ಗೊಳಸಂಗಿ ಒಳಗ ಕಾರ್ಯಕ್ರಮ ಇಟ್ಟಿದ್ದೇವೆ. ಗೊಳಸಂಗಿ ಒಳಗ ಕಾರ್ಯಕ್ರಮ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಇದ್ದೇರಿ. ಸಂಘಟನೆ ಕಾರ್ಯಕ್ರಮ ಇಟ್ಟಾಗ ಕಲ್ಲು ಸಣ್ಣದವರು ನಾನು ಎಲ್ಲಾರು ಕೂಡಿಕಿಸಿಂದ ಅಲ್ಲೆಲ್ಲ ಬೆರ್ತಿದ್ದೇವೆ. ಬೆರ್ತಾಗ ಸಚಿವರನ್ನ ಹಾಕೊಂಡಿದ್ದೇವೆ ಗೆಸ್ಟ್ ಅಲ್ಲಿ. ಸಚಿವರನ್ನು ಗೆಸ್ಟ್ ಹಾಕೊಂಡಿದ್ದೇವೆ. ಆ ಸಂದರ್ಭದಾಗ ಕಲ್ಲು ಸಣ್ಣದವರು ಮಾಯಕಿನ್ಯಾಗ ಹೇಳಿಬಿಟ್ರು, ಒಬ್ಬರು ಶಾಸಕ ಸಚಿವರಿಗಿಂತ ಹೆಚ್ಚ ಗಳಿಕೆ ಮಾಡದಂತ ಒಬ್ಬ ಪುರಸಭೆ ಒಳಗ ಬಿಲ್ ಕಲೆಕ್ಟರ್ ಅದನ, ಅವನ ನಾವು ಲೋಕಾಯುಕ್ತ ತನಿಖೆ ಮಾಡಿಸ್ತೇವಿ, ಮತ್ತ ಅವ್ನ ಸಸ್ಪೆಂಡ್ ಮಾಡೋತನ ನಾವು ಬಿಡುದಿಲ್ಲ ಅಂತಕ್ಕಂಥ ಮಾತನ್ನ ನೀವು ಸಚಿವರು ಇದ್ರಾಗ ಮಧ್ಯಸ್ಥಿಕೆ ವಹಿಸ್ಬಾರ್ದ ಅಂತ ಸ್ವಚ್ಛ ಹೇಳ್ಬಿಟ್ರು. ಕಲ್ಲು ಸಣ್ಣ ಹೇಳಿಬಿಟ್ರು. ಹೇಳಿದ ಮುಂದೆ ನಾನು ಹೋದೇವಿ. ಹೋಗಿಸಿಂದ ನನ್ನ ಚೇಂಬರ್ಕ್ ನಾ ಕೂತೆ. ದಿನ ಒಬ್ಬೊಬ್ರು ಹೆಣ್ಮಕ್ಳು ಬರ್ಲಾಕತ್ರು. ನಮ್ಮ ಸಂಬಂಧಿಕರಾಗ್ಲಿ ಮತ್ತೊಬ್ರಾಗ್ಲಿ ಬ್ಯಾರೆದವ್ರಾಗ್ಲಿ ಒಬ್ಬೊಬ್ರು ಬರ್ಲಾಕತ್ರು. ನಾ 20,000 ಕೊಟ್ಟೇನ್ರಿ ಬೀರಪ್ಪ, ನಮಗ್ ಹಚ್ಕೊಳಕೇತಾರಿಲ್ಲ. ನಾ ಬೀರಪ್ಪ ಬಾರು, ಯಾಕೋ ಅವ್ರದ್ದು ಏನ್ 20,000 ತೊಗೊಂಡಿ ಮತ್ತ ಅವ್ರ ಕೆಲಸ ಮಾಡಿ ಕೊಡ್ಬೇಕು ಮಾಡ್ಬೇಕಿಲ್ಲತ್ತೆ ಬೆದರ್ಸಿದೆ. ನಾ ಸ್ಥಾಯಿ ಸಮಿತಿ ಹಳಿ ಮುನ್ಸಿಪಿಟಾಗ ಇದ್ದಾಗೆ ರೀ. ನನ್ನ ನಿಮ್ಗ್ ಗೊತ್ತಾಗಲ್ರಿ ಅಣ್ಣವ್ರ, ನಿಮ್ಗ್ ಗೊತ್ತಾಗಲ್ರಿ ಅಣ್ಣವ್ರ ಅಂತೇಳಿ ಆ ಹೆಣ್ಮಕ್ಳು ಕರ್ಕೊಂಡ್ ಹೋಗ್ಬಿಡವ್ರಿ. ಹೋಗಿ ಹಿಂದೆಡೆ ಬಂದಾರಿ ನನ್ ಬಲ್ಲಿ. ಬಂದು ಮಗಲ್ ಕುರ್ಚಿ ಹಾಕೊಂಡ್ ಕೂತಾರೆ ಟೇಬಲ್ ಮಗಲ್ರಿ. ಅಣ್ಣವ್ರ ನಿಮ್ಗ್ ಗೊತ್ತಾಗಲ್ಲ, ನಿಮ್ಗ ತಿಂಗಳ 10 ಬೇಕು 20 ಬೇಕು, ನಿಮ್ಮೆಲ್ಲ ಖರ್ಚಿರ್ತಾವ ತೊಗೊಂಡ್ಬಿಡ್ರಿ ಅಣ್ಣವ್ರ. ನಾನು ಅದರ ಮಲ್ಲಪ್ಪ, ನನಗ ಕೆಲಸ ಆಗ್ಬೇಕು. ಸಾರ್ವಜನಿಕರಿಗೆ ನಾ ಹಂಗ ಗಳಿಕೆ ಮಾಡಂಗೆ ದುನಿಯಾ ಗಳಿಕೆ ಮಾಡ್ತೀನಿ, ನಿನಗತ್ಲೆ ನಾ ಗಳಿಕೆ ಮಾಡವಲ್ಲ. ಏನ್ ನೀ ಅವ್ರ ಕಡೆ ಕೆಲ್ಸಕ್ಕ ರೊಕ್ಕ ತಗೊಂಡಿಯಲ್ಲ, ಅವ್ರ ರೊಕ್ಕ ಕೊಡು ಒಂದು, ಕೆಲಸ ಮಾಡು ಒಂದು, ನೀ ಎಲ್ಲಿ ಇದೇ ಲಾಸ್ಟ್ ಇದೇ ಫಸ್ಟ್ ಅಂತ ಹೇಳಿದಾರೆ. ಅಷ್ಟಾಗಿಂದು ಮತ್ತ ಮಾಡಿದಾರೆ. ಮತ್ತೆ ಇಲ್ಲಿ ಒಂದಿಷ್ಟು ಮಂದಿ ರಾಜಕೀಯಗಳ ಪುಡಾರಿಗಳ ಹೆಸರು ಹೇಳಕತ್ತ. ನನಗ್ ತೀರಾ ರೋಷಿ. ಮತ್ತೊಬ್ರ ಹೆಸರು ಹೇಳಿದ್ರೆ ನನಗ ನಾ ಯಾವನ್ ಮಾತು ಕೇಳಲ್ಲ, ಯಾರ ಸಚಿವರ ಮಾತು ಕೇಳಲ್ಲ. ಯಾಕಂದ್ರ ಅದು ಅಲ್ಲಿ ಅನ್ಯಾಯ ಆಗ್ಯದಂದ್ರಪ್ಪ ಅಂದ್ರ ನನಗ ರೋಷ್ ಬಂದ್ಬಿಡ್ತದ್ರಿ. ನಾ ಯಾರ ಮಾತು ಅವಾಗ ಕಿವಿಗೆ ಹೊಡೆದಲ್ರಿ, ಕಿವಿಗೆ ಹೊಡೆದಲ್ಲ. ಸಂಘಟನೆ
ನಾದಿಂದ ಬಂದವ ಹ್ಮ್ ಒಬ್ರಿಗೆ ಅನ್ಯಾಯ ಆಗ್ಯದಪ್ಪ ಅಂದ್ರ ಹ್ಮ್ ಅವ ಬೇಕಾದವ್ರಿಗೆ ಹೇಳಿದ್ರೆ ತಲೆ ಕೆಡಿಸ್ಕೊಳಲ್ಲ. ಈಗ ಸದ್ ಒಬ್ರು ಹೆಣ್ಮಗಳು ಬಂದ್ ಕಿಶಿಂದ ಹ್ಮ್ ನನಗೆ ಅನ್ಯಾಯ ಆಗ್ಯದ್ರಿ ಅಂತ ಹೇಳಿ ಕಿಶಿಂದ ಮತ್ತ ಪದೇ ಪದೇ ಹೊಳ್ಳಿ ಆಯ್ತಪ್ಪ ಅಂದ್ರ 1 ಸರಿ ಹೇಳಿವಿ 2 ಸರಿ ಹೇಳಿವಿ, ಹ್ಮ್ ಸಚಿವರ ಗಮನಕ್ಕೂ ತಂದೇವಿ. ಹ್ಮ್ ಮತ್ತ ಹೊಳ್ಳಿ ದಿನ ಹೊತ್ತೊಂಡ್ರೆ ಕಂಪ್ಲೇಂಟ್ ಅವೇ ಬರ್ಲಾಕತ್ತು ಸರ್. ಹ್ಮ್ ಬರಾಕತ್ತನ ನನಗ ತಡಿಲಿಲ್ಲ ಸಿಟ್ಟ. ಹ್ಮ್ ಯಾಕೋ ಬಿರಪ್ಪ ನಮ್ಮ ಲೋಕಲ್ ಲೀಡರ್ಗಳಿಗೆ ಅವ್ರಿಗೆ ಇವ್ರಿಗೆ ಫೋನ್ ಮಾಡಿ ಅಂಜಿಕೆ ತೋರ್ಸಕತ್ತಾರ. ಹ್ಮ್ ಅಂಜಿಕೆ ತೋರ್ಸಕತ್ತ ನಾನು ಅವಾಗಿಂದ ಅವಾಗ ಚಾವಿ ಹಾಕಿಬಿಟ್ಟಿರಿ ಚೀಫ್ ಆಫೀಸರ್ ರೂಮೆ. ಹ್ಮ್ ಚಾವಿ ಹಾಕಿಸಿಂದ ಅದನ್ನ ಚೀಫ್ ಆಫೀಸರ್ಗೆ ಅವ್ನ ಮ್ಯಾಗ ಒಂದು ಇದು ಬರೀರಿ ಅಂತ ಹೇಳಿ ಕಿಸಿಂದ ಅಲ್ಲಿ ಇದು ಬರಿಸ್ಕಿಸಿಂದ ಹ್ಮ್ ಅಲ್ಲಿಂದ ತನಿಖೆ ಮಾಡಿಸಿ ಹ್ಮ್ ನಾನು ಎಲ್ಲ ಅವನ್ನೆಲ್ಲ ದಾಖಲಾತಿಗಳನ್ನ ತಕೊಂಡಿರಿ. ಹ್ಮ್ ಒಂದೊಂದು ಮನೆಗೆ ತನ್ನ ಮನೆಗೆ 3 ಬಿಲ್ ತಕೊಂಡಾನ, ಹ್ಮ್ ಮತ್ತೊಬ್ಬರ ಮನೆಗೆ 2 ಬಿಲ್ ತೆಗದಾನ, ತೋಟದ ಮನೆಗೆ ತೆಗದಾನ, ಇಲ್ಲೇ ಜೈನಾಪುರಗೊಳದಾಗ ತೋಟದ ಮನೆಗಳಿಗೆ ಬಿಲ್ ತೆಗದಾನ್ರಿ. ಈ ಕಡೆ ಒಂದ್ ಬಗಲಿಗೆ ತೆಗದಾನ, ಆಚೆ ಕಡೆ ಬಗಲಿಗೆ ಒಂದ್ ತೆಗದಾನ. ಹಿಂಗೆಲ್ಲ ಡಬಲ್ ಬಿಲ್ ತೆಗೆದು ಮುನ್ಸಿಪಾಲಿಟಿ ಒಳಗೆ ಎಲ್ಲ ಅವ್ಯವಹಾರ ಮಾಡಿಬಿಟ್ಟಾನ್ರಿ. ಅವಂಗೊಂದ್ ಬಿಲ್ಲ ಅವ್ರಿಗೊಂದ್ ಬಿಲ್ಲ ಹಿಂಗ್ ಮಾಡ್ಕೊಂಡ್ಬಿಟ್ಟಾನ್ರಿ. ಅಡ್ಜಸ್ಟ್ಮೆಂಟ್ ಹಿಂಗ್ ಮಾಡ್ಕೊಂಡಿದ್ದು ನಾವು ಅಷ್ಟು ದಾಖಲೆಗಳನ್ನ ಕಲೆಕ್ಟ್ ಮಾಡೋ ತನಕ ಬಾಯಿ ಬಿಚ್ಚಲಿಲ್ಲ. ದಾಖಲೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ನಾ ಸೀದಾ ಡಿ ಸಿ ಅವ್ರ ಬಲ್ಲಿ ಗಾಡಿ ಬಿಟ್ಟೇವ್ರಿ. ಬಿಟ್ಟು ಹೋಗಿ ಅವ್ನ ಪಿ ಡಿ ಅವ್ರಿಗೆ ಹೇಳ್ದೇವಿ, ಮೆಕ್ಕಿಗೆ ಇದ್ದಾರೆ ಮೆಕ್ಕಿಗೆ ಅವ್ರಿಗೆ ಹೇಳ್ದೇವಿ. ಅವರು ಭಾಳ ತಲೆ ಕೆಡ್ಸ್ಕೊಳಿಲ್ಲ. ಡಿ ಸಿ ಅವ್ರಿಗೆ ಹೇಳ್ದೇವಿ, ತಲೆ ಕೆಡ್ಸ್ಕೊಳಿಲ್ಲ. ಮತ್ತ ಹೋರಾಟ ಹಿಂಗ್ ಮಾಡ್ಬೇಕಂತ ಹೇಳಿ ಮುರುಗಿ ಸಾಹೇಬ್ರ ಬಲ್ಲಿ ಹೋದೇವಿ. ಮುರುಗಿ ಸಾಹೇಬ್ರ ಒಂದ್ ಚಿತ್ರ ತೋರಿಸಿದ್ರಿ. ನಾನು ಏನ್ ಚಿತ್ರ ತೋರಿಸಿದ್ರಪ್ಪ ಅಂದ್ರ, ನಿಮ್ಮ ಲೋಕಲ್ ಲೀಡರ್ಗಳು ಬೀರಪ್ಪನ ಒಟ್ಟ ಏನು ಮಾಡ್ಬೇಡ್ರಿ, ಎಷ್ಟು ಮಂದಿ ಫೋನ್ ಹಚ್ತಾರ. ನಾ ಗಾಬರಿ ಅದೇ ರೀ, ಶಾಕ್ ಆಯ್ತು ನಾನು. ಒಬ್ಬ ಅನ್ಯಾಯ ಮಾಡದವನು ಸಾಕ್ಷಿ ಸಮೇತ ಇಷ್ಟ ಹಿಡ್ದೇವನು, ಒಂದಲ್ಲ ಎರಡಲ್ರಿ, ಸಾಕಷ್ಟು ಮನೆಗಳಿಗೆ ಡಬಲ್ ಬಿಲ್, ಹಕ್ಕಪತ್ರ ಡಬಲ್ ರೀ. ಈಗ ಮೊನ್ನೆ ನ್ಯಾಯ ಕೊಡ್ಸಿನ್ ಬಿಡ್ರಿ, ಅದನ್ನ ಹೇಳ್ತೀನಿ ಮುಂದ. ಈಗ ಡಬಲ್ ಬಿಲ್ ತೆಗೆದು ಸಾಕಷ್ಟು ಆಸ್ತಿ ಮಾಡ್ಯಾನ್ರಿ. ಅವ್ ಸುಡುಗಲೆ ಆಸ್ತಿ ಮಾಡ್ಯಾನ, ಮತ್ತೊಬ್ಬರ ಹೆಸರಲ್ಲೇ ಆಸ್ತಿ ಮಾಡ್ಯಾನ. ಒಂದ್ 7-8 ಮನಿ ಅದಾವು, 100 ಮ್ಯಾಗ ಎಕರೆ ಚಿಲ್ಲರ್ ತೆಗದೇವಿ. ಇರೋದೇ ಮೂಲತಃ 8 ಎಕರೆ ಆಸ್ತಿ ಅವಂದು. 100 ಎಕರೆ ಮ್ಯಾಚ್ ಚಿಲ್ಲರ್ ತೆಗದೇವ್ ಬಿಡ್ರಿ. ನನ್ ಬಲ್ಲಿ ಇನ್ನೂ ಅದಾವ, ನಾ ಸಾಕ್ಷಿ ಏನ ಜೀವಂತ ಇಟ್ಟೇನ್ರಿ, ಅವ್ ಯಾವ ಮುಚ್ಚಿ ಹೋಗಿಲ್ಲ. ಅವನು ಒಟ್ಟು ಸಸ್ಪೆಂಡ್ ಮಾಡ್ಬೇಕು ಅನ್ನೋದು ನನ್ ತಲೆಯಾಗಿತ್ತು. ಒಟ್ಟ ಇವ್ರು ರಾಜಕೀಯ ಕೈ ಆಟ ಆಡಾಕತ್ ಬಿಡ್ತಾರೆ ಡಿ ಸಿ ಆಫೀಸ್ನ್ಯಾಗ. ಡಿ ಸಿ ಅವ್ರಿಗೆ ಮತ್ ಮುರುಗಿ ಸಾಹೇಬ್ರಿಗೆ ಕಂಟಿನ್ಯೂ ಜೀವ ತಿನ್ನಾಕತ್ರು. ನಾ ಕಂಟಿನ್ಯೂ ಅವ್ರಿಗೆ ಜೀವ ತಿನ್ನಾತಿ. ಯಾಕಂದ್ರ ಅವ್ರ ತಹಸೀಲ್ದಾರ್ ಇದ್ದಾಗ ನನ್ನ ಹೋರಾಟಗಳನ್ನ ನೋಡ್ಯಾರ ಅವ್ರು. ನಾ ತಹಸೀಲ್ದಾರ್ ಇಲ್ಲಿ ಇದ್ದಾಗ ಅಶೋಕ್ ಹಿಡ್ದ ಅಂದ್ರೆ ಬಿಡುದಿಲ್ಲ, ಬೀರಪ್ಪ ನೀ ಹಸನ್ ಹಾಕಿ ನೀ ಉಳಿದಿಲ್ಲ ಅಂತ ಹೇಳಿ ಸ್ವಚ್ಛ ಹೇಳ್ಯಾರ ಅವ್ರು. ಹೇಳಿದ್ರು ಇವ್ರ ಲೋಕಲ್ ಲೀಡರ್ಗಳು ಮುರುಗಿ ಸಾಹೇಬ್ರು ಪ್ರಾಮಾಣಿಕರು. ಅವ್ರು ತೋರಿಸ್ಬಿಟ್ರಿ ಅವ್ರು. ನಿಮ್ಮ ಲೀಡರ್ಗಳ್ಗ ನಿಮ್ಮವ್ರು ಎಷ್ಟೆಷ್ಟು ಮಂದಿ ಫೋನ್ ಹಚ್ತಾರ, ಅಶೋಕ ಹೆಂಗ್ ಒಮ್ಮಿಲ್ದೊಮ್ಮಿಲೆ ಕೊಡ್ಲಿ, ಡಿ ಸಿ ಅವ್ರ ಕಡೆದಿಂದ ಗಮನಕ್ಕೆ ತರ್ತೇನೆ, ಗಮನಕ್ಕೆ ತಂದು ಮಾಡಿಸ್ತೇನೆ ಅಂದ್ರು. ಮತ್ತ ಸಮಯ ಹೋಯ್ತು. ಹಂಗೆ ಸಮಯ ಹೋಗೋತ್ ಬರೇ ಅದೇ ಒಂದ್ ತಲೆಯಾಗ್ರಿ. ಹೋರಾಟ ಮಾಡಕತ್ತೇವ್ ಸಂಘಟನೆ, ಅಮ್ಮ ಸಸ್ಪೆಂಡ್ ಆಗ್ಲಿಲ್ಲ. ಎಷ್ಟು ದಾಖಲಾತಿ ಇದ್ರು ಸಸ್ಪೆಂಡ್ ಮಾಡೋಲ್ರು. ಹೆಂಗಿದು ಅನ್ನಂಗಾಯ್ತಾರ ನನಗ. ಅವ್ಯವಹಾರ 1 2 ಭಾಳ ಅವ್ಯವಹಾರ ಮಾಡ್ಯಾನ್ರಿ. ಅವ್ಯವಹಾರ ಅನ್ನಕ್ಕೆ ಇಡೀ ಮುನ್ಸಿಪಾಲ್ಟಿನೇ ಧ್ವಂಸ ಮಾಡದವನೇ ಅವನೇ ರೀ. ಅದಕ್ಕ ನಾ ಏನ್ ಮಾಡಿದೆ, ಹೊಳ್ಳಿ ಒಂದು 30 ಗಾಡಿ ತಗೊಂಡ್ ಹೋಗ್ಯಾರಿ. 30 ಗಾಡಿ ತಗೊಂಡ್ ಹೋಗಿ ಅಲ್ಲೇ ಧರಣಿ ಕುಂದಿರ್ತೇನೆ ಅಂತೇಳಿ ಸಂತೋಷ್ ಪಾಟೀಲ್ ಡಂಬಾಳ್ ಅವ್ರಿಗೆ ಹಚ್ಚಿದೆ, MC ಮುಲ್ಲಾ ಅವ್ರಿಗೆ ಹಚ್ಚಿದೆ, ಕಲ್ಲು ಸಣ್ಣದವ್ರು ಹೋದೇವಿ, ಉಸುರು ಹೋದೇವ್ರಿ. ಉಸುರು ಹೋಗಿ ಡಿ ಸಿಗೆ ರಿಕ್ ಹಾಕಿದೇವ್ರಿ. ಡಿ ಸಿ ಅವ್ರಿಗೆ ರಿಕ್ ಹಾಕನ ಡಿ ಸಿ ಆಯ್ತ್ರಿ ಮಾಡೋಣ್ರಿ ಅಶೋಕರ, ಹಂಗ್ರಿ ಹಿಂಗ್ರಿ, ನಾನು ಇನ್ನೊಂದ್ 2 ದಿನ ಟೈಮ್ ಕೊಡ್ರಿ ಅಂತ ಹೇಳ್ಕಿಶಿಂದ ಅವೆಲ್ಲ ನಮ್ಮ ಸಂಘಟನೆದವರು ಇವರೆಲ್ಲ ಕೂಡ್ಕಿಶಿಂದ ಹೇಳಣ. ಮತ್ತೇನ್ ಮಾಡಿದೆ, 20 ಗಾಡಿ ಗಟ್ಲೆ ಗಾಡಿ ತೊಗೊಂಬರೋದು. ಅವ್ರ ಪಾಪನ ಯಾವ ಹುಡುಗರಿಗೆ ದುಡ್ಡು ಹಾಕ್ಸಾರ. ಇದ್ದಷ್ಟು ನಾ ತೋಟದಾಗ ಬೆಳೆದಟ್ಟು ಮಾಡ್ದಟ್ಟು, ನಾ ದುಡ್ದಟ್ಟು ಇದ್ದಂದ್ರ ತೊಂಬರಿಪ್ಪ, ಇಲ್ಲ ಅಂದ್ರೆ ಹೆಂಗ್ರಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬರ್ರಿ. ನಾನು ಅವ್ ಹೋರಾಟ ಅಂದ್ರೆ ಬಂದೇ ಬಿಡ್ತಾವ ನಮ್ಮ ಹುಡುಗರು. ಹೋಗಿ ಕಿಶನ್ ಇದು ಮಾಡ್ದೇವಿ. ಅಷ್ಟೊಂಟ್ರಾಗ ಡಿ ಸಿ ಅವ್ರು ಚೇಂಜ್ ಆಗ್ಬಿಟ್ರು. ಮತ್ತ ಹೋರಾಟಕ್ಕೆ ಹೊಸ ಲೆಕ್ಕ ಬಿತ್ತಾಗ ಮತ್ ಹೋರಾಟಕ್ಕೆ ಹಾಕಿದೇರಿ. ಮತ್ತ ಸಂತೋಷ್ ಪಾಟೀಲ್ ಡಂಬಾಳ್ಗೆ ಹೇಳ್ದೆ, MC ಮುಲ್ಲಾ ಅವ್ರಿಗೆ ಹೇಳ್ದೇರಿ. ಅವ್ರು ಬರ್ಲಾಗ್ತಾ ಇರಲಿಲ್ಲ, ಅವ್ರಿಗೆ ಫೋನ್ ಬರ್ಲಾಕತ್ತವ್ರಿ. ನಿಮ್ ಸಂಘಟನೆ ಮುಖಂಡ್ರಿ? ನಮ್ ಸಂಘಟನೆ ಮುಖಂಡ್ರಿಗೆ ಫೋನ್ ಬರ್ಲಾಕತ್ಬಿಟ್ಟವು. ನಾ ಒಬ್ಬನೇ ಬಡ್ದಾಡ್ದಾಯ್ತು. ಅವ್ರ ಹಿಂದ್ ಸರ್ಕೊಂಡ್ರ ಸರ್? ಎಲ್ಲಾರು ಸರ್ಕೊಂಡ್ಬಿಟ್ರಿ. ನಾ ನ್ಯೂಟ್ರಲ್ ನಾ ಒಬ್ಬನೇ ಉಳಿದ್ ಬಿಟ್ಟೇರಿ. ಹುಡುಗರು ತಗೊಂಡ್ ಕಿಶನ್ ಹಿಂದಾಡೆ ಮತ್ ಹೊಳೆ ಗಂಟು ಬಿದ್ದೇರಿ. ಹೊಳೆ ಗಂಟು ಬಿದ್ದು ಹೊಸ ಡಿ ಸಿ ಹೋಗಿ ಕಿಶನ್ ಕೂತ್ ಬಿಟ್ಟೇರಿ ಬೇಟಕ್.
ದೇಶಿಯವ್ರು ಎಲ್ಲ ನೋಡಿ ಕಿಶನ್ ಬಡ 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 ಅವ್ರಿಗೆ 9 ಗಂಟೆ ಕೊಟ್ಬಿಟ್ರಿ ಸಸ್ಪೆಂಡ್ ಮಾಡಿ ಕಿಶನ್ ಕೊಟ್ಬಿಟ್ರಿ. ಅದು ಏನೋ ನನಗೆ ಒಂದು 8 ತಿಂಗಳಿಂದ ಮಾಡಿದ್ದು ತೃಪ್ತಿ. ಯಾಕಪ್ಪ ಅಂದ್ರೆ ಇಂಥ ಭ್ರಷ್ಟರನ್ನ ಇಂಥ ನೀಚರನ್ನ ಏನಾಗ್ಯದ್ರಿ ಈ ಸದ್ದ ಇಲ್ಲಿ ನವನಗರತ್ ಬರ್ತದ, ಇಂದಿರಾನಗರತ್ ಬರ್ತದ ಬಾಗಡ್ಯಾಗ. ನವನಗರ ಇಂದಿರಾನಗರ ಸರ ನವನಗರ ಇಂದಿರಾನಗರದಾಗ ಇಬ್ಬಿಬ್ಬರಿಗೆ 3 ಮಂದಿಗೆ ಹಾಕ್ಬತ್ತಾರ ಅದಾವ. ಇಬ್ಬಿಬ್ಬರಿಗೆ 3 ಯಾವ ದಾಡ್ಸಿ ಮಾಡಿ ಕಟ್ಕೊಳ ಅವಂದೇ ಒಂದು ಆಸ್ತಿಗೆ ಸರ್ ಒಂದ ಇದಕ್ರಿ ಒಂದ ಪ್ಲಾಟಿಗೆ ಇಬ್ಬಿಬ್ಬರಿಗೆ 3 ಮಂದಿ ಕೊಟ್ಟ. ಅವರು ಕಟ್ಕೊಂಡವ್ರೆ ಫಸ್ಟ್ ಅವ್ರೆ. ಈಗ ಮೊನ್ನೆ ಲೋಕಾಯುಕ್ತದ ದಾಳಿ ಮಾಡಿಸಿ ಅವ್ಕರ್ನ ಈಗ ಹೊಳ್ಳಿ ನಾ ಪುನಃ ಕೊಡಿಸಿದೇರಿ. ಟರಾವ್ ಕಾಪಿಯಾಗ ಯಾರು ಅದಾರ ಫಸ್ಟ್ ಟರಾವ್ ಕಾಪಿ 2002ರಾಗ ಬೆಳುಬ್ಬೇರ್ ಹಂಚಿಕೆ ಮಾಡಿದ್ದ ಮನಿಗಳು. ಬೆಳುಬ್ಬೇರ್ ಹಂಚಿಕೆ ಮಾಡಿದ್ದ ಮನಿಗಳು 2002ರಾಗ ಯಾರು ಅದಾರ ಅವ್ರಿಗೆ ಮುಟ್ಟಂತ ಕೆಲಸ ಮೊನ್ನೆ ಯಶಸ್ವಿಯಾಗಿ ಮಾಡಿದೇರಿ ನಾ. ಮುಡ್ಸಿದೇರಿ ನಾ. ಅವ್ರನ್ನ ಯಾರಿಗೆ ಬರ್ಬೇಕಾಗಿತ್ತು ಅವ್ರಿಗೆ ಬರಂಗ್ ಮಾಡಿದೇರಿ. ಅದು ತೃಪ್ತಿ ರೀ ನನಗ ಅದೇ ಒಂದ್ ತೃಪ್ತಿ. ನನಗ್ ದುಡ್ಡ ರೊಕ್ಕ ರೂಪಾಯಿ ಎಲ್ಲ ರೀ. ಈ ಹೊಳ್ಳಿ ನನಗ್ ಪ್ಲಾಟ್ ಕೊಡ್ಸಿದ್ನಲ್ಲ, ನನಗ್ ಹೊಳ್ಳಿ ಕೊಡ್ಸಿದ್ನಪ್ಪ, ಏನಾರ ಅಶೋಕ್ ಕೊಡ್ಸಿದ, ಏನ್ ಅವ್ರ ಕಡೆ 10 ರೂಪಾಯಿ ತಿಂದಿಲ್ಲ, 10 ರೂಪಾಯಿ ಉಂಡಿಲ್ಲ. ಹಾ ರೀ, ಅವ್ರದೇ ಖರ್ಚು ಅವರೇ ಹಾಕೊಂಡು ಬಂದಾರ. ಅವ್ರ ಕರ್ಕೊಂಡ್ ಹೋಗಿನಿ, ಲೋಕಾಯುಕ್ತ ಕೇಸ್ ಮಾಡ್ಸೀನಿ. ಅವ್ರ DC ಅವ್ರ ಬಲ್ಲಿ ಗಂಟು ಬಿದ್ದೀನಿ, ಅಲ್ಲಿ ಗಂಟು ಬಿದ್ದೀನಿ, ಲೋಕಾಯುಕ್ತ ಆಫೀಸ್ ಗಂಟು ಬಿದ್ದೀನಿ, BS ಪಾಟೀಲ್ ಬೆಂಗಳೂರ್ಗ್ ಗಂಟು ಬಿದ್ದೀನಿ, ಅಲ್ಲಿ ಬಿಟ್ಟಿಲ್ರಿ. ಮತ್ ಇಲ್ಲಿ ಪಡಕ್ನೂರ್ಕ್ ಬಂದಾಗ ಅಲ್ಲಿ ಬಿಟ್ಟಿಲ್ಲ. ಬಿಟ್ಟು ಕಿಶನ್ ಗಂಟು ಬಿದ್ದ ಕಿಶನ್ ಅವ್ 8 ಮನಿ ಇದ್ದವ್ರಿ. 8 ಮನಿ ಅವ್ರಿಗೆ ಪತ್ರ ಏನ್ ಕೊಟ್ಟಿದ್ರಲ್ರಿ, ಅನ್ಯಾಯ ಮಾಡಿದ್ರು. ಮೂಲತ ಕೊಟ್ಟವ್ರಿಗೆ ಟರವದಾಗ ಬೆಳದವ್ರು ಕೊಟ್ಟಿದ್ದು ಟರವದಾಗ ಅದಾರ್ರಿ. ಅವ್ರನ್ನ ಬಿಟ್ಟು ಬ್ಯಾರೆದವ್ರು ವಾಸ ಹೊಳ್ಳಿ ಅವ್ರ ಮೂಲತ ಇದ್ದವ್ರಿಗೆ ಕೊಡ್ಸಿದ್ದಾರೆ. ಅದು ಒಂದು ಬಹಳ ಸಂತೋಷ ನನಗೆ. ಯಾಕಂದ್ರೆ ಇನ್ನಾದ್ರು ನೆನಸ್ತಾರ ನನಗೆ. ಓಕೆ ಸರ್. ಸರ್ ಸಂಘಟನೆಯಲ್ಲಿ ಪಡೆದಿದ್ದೇನು ಕಳ್ಕೊಂಡಿದ್ದೇನು? ಪಡೆದಿದ್ದಂತ್ರು ಏನೂ ಇಲ್ಲ ಸರ್. ಪಡೆದಿದ್ದು ಐತ್ರಿ, ಪಡೆದಿದ್ದು ಇಲ್ಲತ್ತಲ್ಲ, ಹೆಸರು ಒಂದೇ ಪಡೆದಿದ್ದು. ಅಶೋಕನ್ ಬಲ್ಲಿ ಹೋದ್ರೆ ಒಂದ್ ನ್ಯಾಯ ಸಿಗ್ತದ, ಇದೊಂದು ಪಡೆದಿದ್ದು ಸಂತೋಷ ಐತಿ. ಇನ್ನತ್ತನನ್ನು ಅಶೋಕನ್ ಬಲ್ಲಿ ಹೋದ್ರ ಯಾರ್ ಮಿಕ್ಕಿ ನನ್ನ ಬಲ್ಲಿ ಬರ್ತಾರ ಹೊರತಾಗಿ ಎಲ್ಲಾರ ಬಲ್ಲಿ ಮೊದಲು ಅಡ್ಡಾಡ್ತಾರ್ರಿ. ಅಡ್ಡಾಡ್ಕೇಶನ್ ಮಿಕ್ಕಿ ಅಶೋಕನ್ ಬಲ್ಲಿ ನ್ಯಾಯ ಸಿಗುತ್ತದ ಅಂತೇಳ್ಕೇಶನ್ ನನ್ನ ಬಲ್ಲೇ ಬರ್ತಾರ. ಮತ್ತ ಅದನ್ನ ನ್ಯಾಯ ಕೊಡಿಸಿದ್ನಿ ಅಂದ್ರೆ ನನಗೆ ಪಡೆದಿದ್ದ ಸಂತೋಷ ಇದ್ದೆ ಅದೇ ಒಂದ್ ಪಡೆದಿದ್ದ. ಕಳ್ಕೊಂಡಿದ್ದೀನಿ ಸರ್. ಕಳ್ಕೊಂಡಿದ್ದು ಎಲ್ಲಾನು ಕಳ್ಕೊಂಡಿನ್ರಿ ನಾ. ಒಂದೇ ತರ ಕಳ್ಕೊಂಡಿಲ್ಲ. ಒಂದ್ 25 ವರ್ಷದಿಂದ ಬಾಡಿಗೆ ಮನ್ಯಾಗ ಅದೀನಿ ಸರ್. 25 ವರ್ಷ ಮನಿ ಬಿತ್ರಿ. ಮನಿ ಬೀಳನ ನಾವು ಬಾಡಿಗೆನೆ ಹೋಗ್ಬಿಟ್ಟೆ ಸರ್. ಯಾವ್ದು ಆಸೆನೆ ಮಾಡಿಲ್ಲ ಸರ್. ನಾ ಆಸೆನೆ ಮಾಡಿಲ್ಲ, ಆಸೆನೇ ಇಲ್ಲ. ದೇವ್ರ ಆಸೆನೆ ಕೊಟ್ಟಿ ಇನ್ನತನ ನನಗೆ ಆಸೆನೆ ಕೊಟ್ಟಿಲ್ಲ. ಹೋರಾಟ ಅನ್ಯಾಯ ಗೆದಿಬೇಕು, ಇದನ್ ಬಿಟ್ರೆ ಮತ್ತೊಂದ್ ಏನೂ ಇಲ್ರಿ. ಬೆಕ್ಕದ ಅಡ್ಡ ಬಂದ್ರೆ ನಾನ್ ನಿಂದಿರೋಲ್ಲ. ನನ್ನ ಬಲ್ಲಿ ದಾಖಲಾತಿ ಸಮೇತ ತಂದು ಕೊಟ್ರೆ ನಾ ಹೋರಾಟ ಯಾವ ಹಿಂಜರಿದಿಲ್ಲ. ಯಾವ ಮಾಹಿತಿ ಹಕ್ಕು ಕೊಟ್ಟಿಗೆಸಿಂದ ಯಾವ ಕಡೆನೂ ದುಡ್ಡು ತಿಂದಿಲ್ಲ. ಕೆಲವೊಂದು ಸಂಘಟನೆಗಳು ಅದಾವ್ರಿ, ಚಲೋನು ಅದಾವು. ಕೆಲವೊಂದು ಸಂಘಟನೆಗಳು ನೋಡ್ರಿ ನೀವು ಎಷ್ಟೆಷ್ಟು ಮಾಹಿತಿ ಹಾಕಿ ಬೀಳ್ತಾವ. ಎಷ್ಟೆಷ್ಟು ಮಾಹಿತಿ ಹಾಕಿ ಬೀಳ್ತಾವು. ಮತ್ ಹೋರಾಟ ಮಾಡ್ತಾರ. ಹೋರಾಟ ಮಾಡಿದ್ರೆ ದಾಂಡಿಗೆ ಹಚ್ಬೇಕು. ನಾವ್ ಹೋರಾಟ ಮಾಡಿದ್ರೆ ಅದು ದಾಂಡಿಗೆ ಹಚ್ಚುತ್ತಾನ ಬಿಡು ಮಗ ಅಲ್ಲ. ಬಿಟ್ಟಿಲ್ಲ ಎಂದು ನಾವ್ ಹೋರಾಟ ನಾ ಮಾಡಿದ್ ಯಾವ್ದು ಸೋತಿಲ್ರಿ. ಸೋತಿಲ್ಲ, ನಾ ಹಿಡಿದಿಲ್ಲ. ಹಿಡ್ದೆ ಅಂದ್ರ ಬಿಡುದಿಲ್ರಿ. ದಾಖಲಾತಿ ಸಮೇತ ಹಿಡಿತೇನ್ರಿ. ಬೆಕ್ಕ ವ್ಯಕ್ತಿ ಇಲ್ರಿ. ಯಾರು ಹೇಳಿದ್ರು ಕೇಳೋ ಮಗ. ಮನ್ಯಾನವ್ರು ಹೇಳಿರ್ ಕೇಳಲ್ಲ, ಹೊರಗಿನವ್ರು ಹೇಳಿರ್ ಕೇಳಲ್ಲ, ಯಾರ ರಾಜಕೀಯ ಲೀಡರ್ ಹೇಳಿರ್ ಕೇಳಲ್ಲ. ನನ್ನ ಸನಿಯಾಗ ಹೇಳಾಕನು ಯಾವನು ಬರಲ್ಲ. ಇದು ಮಾತ್ರ ಸತ್ಯ ರೀ. ಯಾವನು ಹೇಳಿಲ್ಲ ಇಲ್ಲಿವರೆಗೆ, ನನಗೆ ಯಾವನು ಹೇಳಿಲ್ಲ ಹಿಂಗ್ಯಾಕ್ ಮಾಡಬೇಡ ಅಂತೇಳಿ. ಆದ್ರ ದುಡ್ಡು ತೊಗೊಂಬಂದ ಇವನೇ ಬೀರಪ್ಪನೇ ದುಡ್ಡು ತೊಗೊಂಬಂದ್ರಿ. ಲೀಡರ್ಗಳನ್ನ ಹಚ್ಚಿ ಕಿಸಿಂದ 14 ಲಕ್ಷ ಕೊಡ್ತೇನೆ ಅಂತ ಹೇಳ್ಕೇಶ ಸಂಘಟನೆ. ಸಂಘಟನೆ ನಾ ಬಾಡಿಗೆ ಮನೆಗೆ ಇದ್ದು, ಬಾಡಿಗೆ ಮನೆಗೆ ಇದ್ದೆ ರೀ. ಅದೇ ಪಡಿಶೆಟ್ರ ಮನೆಗೆ ಇದ್ದೆ ನಾನು ಬಾಡಿಗೆ ರೀ. ಕೈ ಮುಗಿತೀನಿ ಬರಾಕ್ ಹೋಗ್ಬೇಡ್ರಿ ಅಂತ ಹಿರೇ ಮನುಷ್ಯರು ಇದ್ರು. ಕೈ ಮುಗಿತೀನಿ. ಇದು ಗಚ್ಚೆಲ್ಲ ಹಂಗಂದ್ರ ಹಂಗೋ ನಮ್ಮ ಮಾತಿಗರಿ ಬೆಲೆ ಕೊಡು. ದಿನ ಬಂದಲ್ಲಿ ತ್ವಾಡದಾಗ ಕಾಲು ಹಿಡ್ಕೊಳತ್ತಾನ ಹಂಗ ಹಿಂಗ ಅತ್ ಬಂದ್ರಿ ಸರ್. ಕೈ ಮುಗಿತೀನಿ ಅಂದೆ. ಒಂದೇ ಸಮಾಜದವ್ರನ್ನ ಕಳ್ಸಿಲ್ರಿ ಅವ, ಎಲ್ಲಾ ಸಮಾಜದವ್ರು ಬಂದಾರ ನನ್ ಬಳಿ. ದುಡ್ಡಿನ ಬೆನ್ನಿಗೆ ಹತ್ತಿರ ಬಾಳ ಗಳಿಸ್ಬೋದಾಗಿತ್ತು. ದುಡ್ಡಿನ ಬೆನ್ನಿಗೆ ಹತ್ತಿದ್ರಿ ಇಟ್ಟೊತ್ತಿಗೆ ಏನ್ ಸರ್ ನಾನು. ಹಾ ರೀ,
ಈಗ ಅಲ್ರಿ ನಾನು ತಿಳುವಳಿಕೆ ಬಂದಾನ ಹಿಡ್ದೇನ ನನ್ನ ದುಡ್ಡು ನನ್ನ ಹಿಂದೆ ಬೆನ್ನ ಹತ್ತದ. ಆದ್ರ ನಾ ಅದ್ ಬೆನ್ನಿಗೆ ಹಚ್ಕೊಂಡಿಲ್ರಿ. ನಿಜ ಸರ್. ಆ ನ್ಯಾಯಕ್ಕೆ ಒಂದೇ ಬೆನ್ನ ಹತ್ಕೊಂಡಿ. ನಿಜ ನಾ ಸರ್. ತೃಪ್ತಿ ಪಡೋದೇ ಎದಕ್ರಿ, ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸಿನಿಲ್ಲ, ಅದು ಒಂದು ಅದರಷ್ಟು ಸಂತೋಷ ಅದಕ್ಕೂ ಸಿಗಲ್ಲ. ದುಡ್ಡಿಗಂತ ನನಗ್ ದೇವ್ರು ಕೊಟ್ಟೇ ಇಲ್ರಿ. ಅದು ಏನೋ ನನಗ್ ದುಡ್ಡು ಅನ್ನೋದೇ ಆಸೆ ದೇವ್ರು ಕೊಟ್ಟಿಲ್ಲ. ಸುಳ್ಳು ಯಾಕೆ ಹೇಳ್ಬೇಕು. ಓಕೆ ಸರ್. ಸರ್ ನಾವು ತಾವು ಸಂಘಟನೆಗೆ ಇಷ್ಟೆಲ್ಲ ಇದ್ದು ನ್ಯಾಯ ಕೊಡ್ಸೋಂಥದ್ದು ಹೆಸರು ಇತ್ತು, ಜನಸಾಮಾನ್ಯ ನ್ಯಾಯನೂ ಕೊಡ್ತಾ ಇದ್ರಿ. ಅದು ರಾಜಕೀಯಕ್ಕೆ ಬಂದಿದೆ ಯಾಕೆ ಸರ್? ರಾಜಕೀಯಕ್ಕೆ ಬಂದಿದ್ದು ಸರ್ ಅದು ಅಚಾನಕ ರೀ ಸರ್. ರಾಜಕೀಯಕ್ಕೆ ಬರ್ಬೇಕು ಅನ್ನೋ ಉದ್ದೇಶನೂ ಇಲ್ಲ ನನಗ. ರಾಜಕೀಯ ಮಾಡ್ಬೇಕು ಅನ್ನೋವಲ್ಲ. ನಾ ರಾಜಕೀಯ ಮಾಡ್ಬೇಕು ಅನ್ನೋದು ಯಾವಾಗ ಸರ್, ಇಲೆಕ್ಷನ್ ಬಂದ ಸಂದರ್ಭದಾಗ ಮಾತ್ರ ರಾಜಕೀಯ. ಇಲೆಕ್ಷನ್ ಯಾವಾಗ ಏನ್ MLA ಇಲೆಕ್ಷನ್ ಬರ್ತಾವಲ್ರಿ, ಇವೇನ ವಾರ್ಡ್ ಇಲೆಕ್ಷನ್ ಬರ್ತಾವಲ್ರಿ, ಅವಾಗ ಅಷ್ಟೇ 2 ದಿನ ಬೇಡ 3 ದಿನ 4-5 ದಿನ ರಾಜಕೀಯ. ಇನ್ನು ಉಳಿದ ದಿವಸ ನಾನು ನನ್ನ ಸಂಘಟನೆ ಒಳಗೆ ಒಂದು ಸಿದ್ಧಾಂತ ಐತಿ ಸರ್. ನಾನು ನನ್ನ ಸಂಘಟನೆದೊಳಗೆ ಯಾವುದೇ ವ್ಯಕ್ತಿ ಯಾವುದೇ ಪಕ್ಷದಾಗಿದ್ರು ನಾವು ಅವಾಗ ನನ್ನ ಪಕ್ಷಕ್ಕೆ ಬಾಪಾತ್ ಕರೆಯಲ್ಲ. ಅವನ ಪಕ್ಷದಾಗೆ ಸೀಮಿತ. ಇಲ್ಲ ನೀವೆಲ್ಲಾರು ಬರ್ರಿ ನಾವೆಲ್ಲಾರು ಕೂಡಿ ಮಾಡೋನು ಇಲ್ಲ. ನಾನು ವೈಯಕ್ತಿಕ ಇಷ್ಟ ದಿನ ರಾಜಕೀಯ ಮಾಡ್ಕೊತ ಬಂದಿದ್ದೆ ಸರ್. ಅದು ಏನಾಗ್ಬಿಡ್ತು ಸರ್, ವಾರ್ಡ್ನ್ಯಾಗ ಕೆಲವೊಂದು ಸಂಧ್ಯಾ ಸುರಕ್ಷೆಗಳು ಎಲ್ಲಾ ಕಡೆನೂ ಸಂಧ್ಯಾ ಸುರಕ್ಷೆಗಳು ನನ್ನೂ ಇದಾವ್ರಿ. ನಾವು ರೊಕ್ಕ ತಗೊಳಾರೆ, ನಾನು ಶ್ರೀಮಂತರಿಗೆ ಮಾಡಲ್ಲ, ಅದು ಆಗಲ್ಲ, ಸ್ವಚ್ಛ ಹೇಳ್ಬಿಡ್ತೇವೆ. ಬಡವ್ರು ಏನಿರ್ತಾವ ಅವ್ರು ಏಬಲ್ ಇರ್ತಾರೆ, ಅವ್ರು ಏಬಲ್ ಇರ್ತಾರ, ನಾ ಏನ್ ಮಾಡ್ಬಿಡ್ತೀನಿ, ಆಯ್ತು ಇದು ಮಾಡಿಬಿಡ್ರಿ, ಅದನ್ನ ಪಗಾರ ನಾ ಮಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಮುಂದೆ ಕೂತು ಒಂದ್ 2-3 ದಿನ ತಹಸೀಲ್ದಾರ್ ಆಫೀಸ್ನ್ಯಾಗ ಒಂದ್ 30-40 ಮಾಡ್ಸ್ಕೊಂಡ್ ಬಂದೀನಿ ಸರ್. ನಾವು ಅರ್ಹರಿದ್ದವ್ರನ್ನ ನಾ ಮಾಡ್ಸ್ಕೊಂಡು ಹಿಂಗೆತ್ತಂತಂದ್ ಕೊಟ್ಬಿಟ್ಟಿ ಫ್ರೀದಾಗ ಮಾಡಿಸ್ಬಿಟ್ಟಿನಿ. ಅವ್ರದ್ದೇನು ಬಾಂಡ ಖರ್ಚು ಅವ್ರದ್ದು ಏನದ ಭಾಳ ಒಂದ್ 200-300 ರೂಪಾಯಿದಾಗ ಅವ್ರದ್ದು ಮಾಡಿಸ್ಕೇಶನ್ ಕೊಟ್ಟಿನಿ ಸರ್. ಕೊಟ್ಟು ಅವ್ರು ಏನ್ ಅನ್ನಕತ್ರು, ಈ ಸರ ನಿಂದರು ಅದು ಸರ ಭದ್ರಕೋಟೆ ಅದೇನ ಸರ ಭಾಳ ವರ್ಷದಿಂದ ಸ್ಪರ್ಧೆ ಮಾಡಿದ್ ವಾರ್ಡ್ರಿ. ಹೌದ್ರಿ 5 ನಂಬರ್ ವಾರ್ಡ್ರಿ. ಅದು ಭಾಳ ವರ್ಷದಿಂದ ಅದು ಬಿಜೆಪಿ ಭದ್ರಕೋಟೆ. ಮತ್ತೊಬ್ರು ನಿಂತ್ರ ಹಾಕಲ್ರಿ ಅಲ್ಲಿ, ಮತ್ತೊಬ್ರು ನಿಂತ್ರ ಹಾಕಲ್ಲ, ಸ್ವಚ್ಛ ಹೇಳ್ತಾರ ಅವ್ರು. ನಿತ್ಯ ಅಂತೇಳಿ ನಾವು ಜೀವನದಾಗೆ ಹಾಕಿಲ್ಲ, ಕಣ್ಣು ಮುಚ್ಚಿ ನಿನ್ ಫಸ್ಟ್ನೇ ಬಟನ್ ಒತ್ತಿ ಬರ್ತೀವಿ ಅಂತ ಹೇಳಿದ್ರು ಪಾಪ. ಯಾವ್ದು ಆಸೆ ನಾ ರೊಕ್ಕ ಕೊಡಕ್ ಹೋಗಕ್ಕೆ ತಗೊಂಡಿಲ್ಲ ಸರ್. ಕೆಲಸ ಮಾಡ್ತಾನ ಅಶೋಕ. ಅವ್ರಿಗೆ ಏನೈತ್ರಿ, ನನ್ನ ವಾರ್ಡಿನ ಎಲ್ಲಾ ಮಂದಿಗೆ ಅಶೋಕ್ ಏನ್ರ ಒಂದ್ ಸುಧಾರಣೆ ಮಾಡ್ತಾನ, ನಮ್ ಕೆಲಸ ಮಾಡ್ತಾನ, ಇದೇ ಒಂದ್ ಆಸೆ ಹೊರತಾಗಿ ಅವ್ರ ದುಡ್ಡಿನ ಆಸೆಗಾಗಿ ನನಗ ಫುಟ್ ಹಾಕಿಲ್ಲ ಸರ್. ನಾ ದುಡ್ಡನ್ನು ಕೊಟ್ಟಿಲ್ಲ ಅವ್ರಿಗೆ. ಅವ್ರ ಆಸೆ ಈಡೇರ್ಸಿ ಸರ್? ಆಸೆ ಈಡೇರ್ಸಿನಿ ಸರ್. ಎಷ್ಟು ಮಾಡ್ಬೇಕು, ನನ್ನ ಕೈಲಿ ಎಷ್ಟು ನೀಗ್ತದ ಅಷ್ಟು ಮಾಡ್ಕೋತ ಹೊಂಟೀನಿ. ಆದ್ರೆ ಅನುದಾನ ಸಾಹೇಬ್ರ ನನಗ ಹಾಕ್ಲಿಲ್ಲ. ಇನ್ನೊಂದ್ ಸ್ವಲ್ಪ ಅನುದಾನ ಹಾಕ್ಬೇಕಾಗಿತ್ತು ನನಗೆ ಏನದ ಹೆಚ್ಚುವರಿ ಅನುದಾನ ಹಾಕ್ಲಿಲ್ಲ. ಅಲ್ಲೇ ಪಕ್ಕ 3 ಸರಿ ಹಾರಿಸಿ ಬಂದ ನನ್ನ ಮೆಂಬರ್. ಅಲ್ಲೇ ಪಕ್ಕದಲ್ಲೇ 50 ಲಕ್ಷ ಹೆಚ್ಚುವರಿ ಹಾಕಿದ್ರು. ನನಗ 1 ಲಕ್ಷ ಸಂಖ್ಯೆ ಹೆಚ್ಚುವರಿ ಹಾಕ್ಲಿಲ್ಲ. ಅದು ನನಗ ನೋವಿನ ಸಂಗತಿ. ನನ್ ತಿಳಿಲಾರ್ದಂಗ ಆಗಿಬಿಟ್ಟ ಸರ್. ರಾಜಕೀಯ ಅಂದ್ರೆ ಏನ್ ಅನ್ನೋದೇ ಗೊತ್ತಾಗಲ್ತು. ನಾನು ಸಾಹೇಬ್ರಿಗೆ ಬಹಳ ಗೌರವ ಸರ್, ಬಹಳ ಗೌರವ, ಬಹಳ ಪ್ರೀತಿ. ನಾನು ಜನರ ಸೇವೆ ಮಾಡಿ ಮುಟ್ಟಿಸ್ಬೇಕಲ್ಲ ನಾನು ರೀ ಸರ್. ಈಗ ನನಗೆ ಓಟ್ ಹಾಕಿ 200 ಲೀಡ್ ತಂದಾರ ಸರ್. ಭದ್ರಕೋಟೆ, ಅದು ಬಿಜೆಪಿ ಭದ್ರಕೋಟೆ ಬುನಾದಿ ರೀ ಅದು. ಆ ವಾರ್ಡ್ ಯಾವನು ಅಳ್ಳಾಡ್ಸಕ್ ಸಾಧ್ಯ ಇಲ್ರಿ. ಘಟಾನುಘಟಿಗಳು ಬಿದ್ದು ಹೋಗ್ಯಾರ ಆ ವಾರ್ಡಿಗೆ. ನನ್ನಂತ ಒಬ್ಬ ಸಣ್ಣ ಹುಡುಗನ್ ತರ್ತಾರಂದ್ರ ನನ್ನ ಮ್ಯಾಗ ಎಷ್ಟು ವಿಶ್ವಾಸ, ಕೆಲಸ ಮಾಡ್ತಾನ ವಿಶ್ವಾಸ ಇಟ್ಟಿರ್ಬಹುದ್ರಿ. ಹಿಂಗಾಗಿ ಸಾಹೇಬ್ರ ಹಾಕ್ಲಾರಕ್ ಅದು ಒಂದು ಮನ್ಸಿಗೆ ನೋವಾಗಿ ನನಗೆ ಎಷ್ಟು ಅನುದಾನ ಬಂದದ ಪ್ರಾಮಾಣಿಕವಾಗಿ ಮಾಡಿ ನಾ ಇಲ್ಲಿ ಜನರಲ್ ಫಂಡ್ನ್ಯಾಗ ಹೆಚ್ಚುವರಿ ಮಾಡಿ ಕೇಸಿನ ಸುದ್ದಿ ಮಾಡಿನ್ರಿ. ಹೊರತಾಗಿ ಸಾಹೇಬ್ರ ನನಗೆ ಹಾಕ್ಲಿಲ್ಲ. ಭಾಳ ನೋವಿನ ಸಂಗತಿ ಸರ್ ಅದು. ಓಕೆ ಸರ್. ಸರ್ ತಾವು ಪುರಸಭೆ ಅಧ್ಯಕ್ಷ ಆಗ್ಬೇಕು ಅನ್ನೋದು ತಮ್ಮ ಅಭಿಲಾಷ ಇತ್ತು, ಆದ್ರೆ ಉಪಾಧ್ಯಕ್ಷಗೆ ತೃಪ್ತಿ ಪಟ್ಕೊಂಡ್ರಿ. ಪುರಸಭೆ ಅಧ್ಯಕ್ಷ ಆಗ್ಬೇಕಂತೇಳಿ ಕಿಶಿಂದ ಅಭಿಲಾಷ ಇತ್ತಂದ್ರ ಹೇಳಿದೆ. ನನಗ ಸಾಹೇಬ್ರು ಮಾತು ಕೊಟ್ಟಿದ್ರು, ಲೆಟರ್ ಕೊಟ್ಟಿದ್ರು. ಇಲೆಕ್ಷನ್ ಮುಂಚಿತವಾಗೇ ಕೊಟ್ಟಿದ್ರು. ಇಲೆಕ್ಷನ್ ಇನ್ನ ಅವ್ರು ಅಚ್ಚಿಸರಿ ಇಲೆಕ್ಷನ್ ಅಂತ ಹೇಳ್ತೀನಿ ಸರ್. ಒಂದು ಪಾಯಿಂಟ್ ರೀ, ಅಚ್ಚಿಸರಿ ಇಲೆಕ್ಷನ್ ಸರ್. ಈ ಸರ ಇಲೆಕ್ಷನ್ದಾಗ ಎಲ್ಲಾರು ಬಂದಾರ, ಆ ಮಾತು ಬೇರೆ. ಎಲ್ಲಾರು ಬರ್ತಾರ ಹೊಕ್ಕಾರ. ಪ್ರಾಮಾಣಿಕರಿಗೆ ಬೆಲೆ ಇಲ್ಲ ರಾಜಕೀಯ ಒಳಗ. ಒಟ್ಟ ಅವ್ರ ವಿಶ್ವಾಸ ಗಳಸಾಕ್ ಹೋಗ್ಬಾರ್ದ್ರಿ. ನಾನು ಯುವಕರಿಗೊಂದು ಸಂದೇಶವನ್ನ ರವಾನೆ ಮಾಡ್ತೇನ್ರಿ. ಒಟ್ಟ ರಾಜಕಾರಣಿಗಳನ್ನ ವಿಶ್ವಾಸಕ್ಕೆ ತಗೊಳಕ್ ಹೋಗ್ಬಾರ್ದು. ಅವ್ರ ಕಡೆ ಕೆಲಸ ತಗೋಬೇಕು. ಬೆಕ್ಕಾದವ್ ಇರ್ಲಕ್ರಿ, ಬೆಕ್ಕಾದವ್ ಸಚಿವ ಇರ್ಲಿ, ಶಾಸಕ ಇರ್ಲಿ, ಯಾರೇ ಇರ್ಲಿ, ಯಾವ್ದೇ ಮತಕ್ಷೇತ್ರ ಇರ್ಲಿ,
ಒಟ್ಟ ರಾಜಕಾರಣಿಗಳನ್ನ ವಿಶ್ವಾಸ ಗಳಿಸಕ್ ಹೋಗ್ಬಾರ್ದು ಸರ್. ಅವ್ರ ಬಳಿ ಕೆಲಸ ತಗೊಳಕ್ ಹೋಗ್ಬೇಕು. ವಿಶ್ವಾಸ ಗಳಿಸ್ಕೊಂಡು ಕೆಲಸ ತಗೋಬೇಕು. ನಮ್ಗತ್ಲೆ ಬರೀ ವಿಶ್ವಾಸ ಗಳಿಸ್ಕೋತ ಹೋದ್ರ ಮನಿ ಮಠ ಮಾರ್ಕೊಂಡು ನಾವ್ ಎಲ್ಲಾ ಹೊಲ ಮಾರ್ಕೊಂಡು ನಾವ್ ಹೆಂಗ್ ಬಾಡಿಗೆ ಮನ್ಯಾಗ ಅದೇವಿ ಎಲ್ಲಾರ ಪರಿಸ್ಥಿತಿ ಆ ಪರಿಸ್ಥಿತಿ ಬರ್ತದೆ. ವಿಶ್ವಾಸ ಅನ್ನೋದು ಅವ್ರು ಹಿಡಿಬೇಕು. ಮಂದಿ ಮಾತ ಚಾಡ ಹೇಳೋರು ಈ ರಾಜಕಾರಣ ಅಂದ್ರೆ ನನಗೆ ತಿಳಿಯಲ್ತು ಸರ್. ಚಾಡ ಹೇಳೋರು, ಸುಳ್ಳು ಹೇಳೋರು, ತಗಲ್ ಹೇಳೋರು, ತಗಲ್ಬಾಜಿ ಮಾಡೋರು, ಈ ಕಡೆದು ಇದು ಆ ಕಡೆ ಹಾಕೋರು, ಆ ಕಡೆದು ಇದು ಈ ಕಡೆ ಹೋಗೋದು, ಇಂಥವ್ರನ್ನೇ ನಂಬುತ್ತಾರ ಹೊರತಾಗಿ ಏನ್ ವಿಶ್ವಾಸ ಪ್ರಾಮಾಣಿಕವಾಗಿ ನಂದು ಮಾಡ್ಯಾರ ಅಂತಕ್ಕಂಥ ಮಾತು ನಂಬಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಸರ, ಕಳೆದ ಬಾರಿ ಚುನಾವಣೆ ಒಳಗ್ರಿ ಸಾಹೇಬರು ಸಂಯುಕ್ತ ಪಾಟೀಲ್ರು ಈ ಮತಕ್ಷೇತ್ರಕ್ಕೆ ಬಾಗೇಡಿ ಮತಕ್ಷೇತ್ರಕ್ಕೆ ಎಂಟ್ರಿನೇ ಇದ್ದಿದ್ದಿಲ್ಲ. ಸತ್ಯಜಿತ್ ಎಂಟ್ರಿ ಇದ್ದಿದ್ದಿಲ್ಲ. ಸಂಪ್ರದಾಯ ಮೇಡಮ್ ಅವರು ಎಂಟ್ರಿ ಇದ್ದಿಲ್ಲ. ಇವ್ 3 ಮಂದಿನ ಯಾರು ಪರಿಚಯ ಮಾಡಿಸ್ಕೊಟ್ರು ಸರ? ಒಂದು ಹಳ್ಳಿ ಎಲ್ಲಿ ಬರ್ತನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಅದನ್ನ ನಾನು 25 ವರ್ಷದಿಂದ ಮಾಡ್ಕೊತ ಬಂದೀನಿ. ಆ ಮಾತು ಬೇರೆ ಸರ. ನಾ ಯಾವ್ದು 10 ರೂಪಾಯಿ ಆಸೆ ಇಸ್ಕೊಂಡಿಲ್ಲ, ಹಂಚಕ್ಕೂ ಇಸ್ಕೊಂಡಿಲ್ಲ, ಸ್ವಂತಕ್ಕೂ ಇಸ್ಕೊಂಡಿಲ್ಲ. ಅವ್ರನ್ನ ಸಂಯುಕ್ತ ಮೇಡಮ್ ಅವ್ರನ್ನ ಅವ್ರಿಗೆ ಬೆಂಗಳೂರು ಲ್ಯಾಂಗ್ವೇಜ್ ಬಿಟ್ಟು ಮಾತು ಹೊಳತಿದ್ದಿಲ್ಲ ಸರ, ಹೊಳತಿದ್ದಿಲ್ಲ. ಸಂಪ್ರದಾಯ ಮೇಡಮ್ ನಾನು ಬೆಳಗ್ಗೆ 7 ಗಂಟೆಗೆ ಸಂಯುಕ್ತ ಮೇಡಮ್ ಕರ್ಕೊಂಡು ಹೋಗ, ಮಧ್ಯಾಹ್ನ 2ರಿಂದ 5 ತನ ಸಂಪ್ರದಾಯ ಮೇಡಮ್ ಕರ್ಕೊಂಡು, 5ರಿಂದ 10 ತನ ಭಾಗ್ಯಶ್ರೀ ಮೇಡಮ್ ಅವ್ರು ಕರ್ಕೊಂಡು. ಇವ್ರನ್ನ ಪರಿಚಯ ಮಾತಾಡಕ್ ಬರ್ಲಿಲ್ಲಪ್ಪ ಅಂದ್ರು ನಾ ಮಾತಾಡಿ ಸಾಹೇಬ್ರ ಮಗಳು ಹಂಗ ಹಿಂಗ ಮಾಡ್ರಿ, ಹಂಗ್ ಮಾಡ್ರಿ, ಹಿಂಗ್ ಮಾಡ್ರಿ ಅಂತ ಹೇಳ್ಕೇಶನ್ ಮನವೊಲಿಸಿ ಮೇಡಮ್ ಅವ್ರನ್ನ ಪರಿಚಯ ಮಾಡಿಸಿ ಕೊಟ್ಟಾರೆ. ಇವ್ರ ಪರಿಚಿತ ಯಾರಿಂದ ಆಗ್ಯಾರ ಅನ್ನೋದು ಮೇಡಮ್ ಅವ್ರು ಮರ್ತು ಬಿಡ್ತಾರೆ. ಏನದ ರಾಜಕಾರಣಿ ಗುಣದಲ್ಲಿ ಈಗ ನನ್ನಿಂದ ಶರಣವ್ರ ಪರಿಚಯ ಆದ್ರು, ಶರಣವ್ರಿಂದ ಮತ್ತವ್ರ ಪರಿಚಯ ಆದ್ರು. ಅವ್ರು ಏನ್ ಮಾಡ್ಬಿಡ್ತಾರೆ, ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅವ್ರು ನಮ್ಮನ್ನೇ ಕ್ಲಾಪ್ಸ್. ನಾವೇನು ಬೆಳಿತೇವತ್ ಮಾಡ್ತಾರೋ, ನಾವು ಬೆಳಿದಂದ್ರೆ ಏನನ್ನೋದೇ ನನಗೆ ಗೊತ್ತಿಲ್ಲ ಸರ್. ಇನ್ನತನ ನನಗೆ ಬೆಳಿದಂದ್ರೆ ಗೊತ್ತಿಲ್ಲ. ಇನ್ನತನ ಬೆಳೆದೇವಿ, ನಾವು ದೊಡ್ಡವ್ರದೇವಿ, ನಾವು ಸಂಘಟನೆ ದೊಡ್ಡ ಇದ್ದೋದಿನಿ, ಇವೆಲ್ಲ ನನ್ನ ಭಾವನೆನೇ ಇಲ್ಲ, ಭಾವನೆ ಬರುದೂ ಇಲ್ಲ. ನಮ್ಮ ಅತ್ತ ಸಣ್ಣವನೇ. ಮತ್ತು ಹೋರಾಟಕ್ಕೆ ಏನ್ರ ಇರೋದು ಬತ್ತು ಅಂದ್ರೆ ಬೆಕ್ಕದವ ಇರ್ಲಕ್ಕ ಅದಕ್ಕೆ ನಾ ದಂಡಿಗೆ ಹಚ್ಚುತ್ತಾ ಬಿಡ್ತೀನಿ. ನಂದೊಂದು ಸಿದ್ಧಾಂತ ರೀ. ಓಕೆ ಸರ್. ಇಲ್ಲ, ತಮಗೆ ರಾಜಕೀಯವಾಗಿ ಸಾಕಷ್ಟು ಒಳ್ಳೇದನ್ನ ಮಾಡ್ಯಾರಲ್ಲ ಸರ್ ಸಾಹೇಬರು. ಉಪಾಧ್ಯಕ್ಷರು ಮಾಡ್ಯಾರು, ತಮ್ಮ ಮುನ್ಸಿಪಾಲಿಟಿ ಮೆಂಬರ್ ಮಾಡ್ಯಾರು. ಅಯ್ಯೋ, ಅದು ಒಳ್ಳೇದು ಮಾಡ್ಯಾರ ಸರ್. ನಾ ಹೇಳ್ತೇನೆ ಸರ್, ಅದು ಒಳ್ಳೇದು ಮಾಡ್ಬೇಕಾರೆ ಸರ್, ಒಳ್ಳೇದು ಮಾಡೋದು ವಿಚಾರ ಇಲ್ಲ ಸರ್. ಒಳ್ಳೇದು ಮಾಡಿದ ಹಿಂದಾಡಿ ಹೇಳ್ತೀನಿ ಸರ್. ಕಳೆದ ಬಾರಿ ಚುನಾವಣೆ ಬಗ್ಗೆ ಹೇಳ್ತೀನಿ ಅಂತಂದ್ನಲ್ಲ ಸರ. ಈಗ ಏನ್ ಬಂದಾರಲ್ಲ ಸರ್ ಒಂದಿಷ್ಟು ಮಂದಿ ನಮ್ಮ ಸಾಹೇಬ್ರ ಜೋಡಿ ಅದಾರಲ್ರಿ, ಈಗ ರೂಲರ್ ಅದಾರಲ್ರಿ ಒಂದಿಷ್ಟು ಮಂದಿ, ಅವ್ರೆಲ್ಲಾ ಬ್ಯಾರೆ ಪಕ್ಷದಾಗ ಇದ್ದವ್ರು. ಅವರು ಹಚ್ಚಿ ಸರಿ ಇಲೆಕ್ಷನ್ದಾಗ ನನಗೆ ಏನ್ ಅಂದಾರ ಗೊತ್ತಂದ ಸರ್ ಅವ್ರು, ಅರೆ ಅವನು ಬೆನ್ ಹತ್ತಿ ಹೋಗಿರಪ್ಪ ಅಂದ್ರ ನೀ ಹೆಂಗ ಹೊಕ್ಕಿ ಹೋಗು, ನೀನ್ ಎತ್ತಿ ಹಿಡಿತೇವತ್ತ ಅಂದ್ರ ನಮ್ಮ ಮಂದಿ ಒಂದಿಷ್ಟು ಮಂದಿ. ನಾನು ಕಾಂಗ್ರೆಸ್ ಮಂದಿ ಹಾನ್ರಿ, ನಾ ಕಂಟಿನ್ಯೂ ಕಾಂಗ್ರೆಸ್ ಕಂಟಿನ್ಯೂ ಸಾಹೇಬ್ ಬಂದಾನ ಹಿಡಿದು ಕಾಂಗ್ರೆಸ್ ಅದೇನ್ರಿ. ಇವ್ರು ನಮ್ಮವ್ರು ನಡಬರ್ಕ ಸಾಹೇಬ್ರನ್ನ ಕೆಡಬೇಕಂತೇಳಿ ಹಚ್ಚಿ ಸರಿ ಕುತಂತ್ರ ನಡೆದಿದ್ವು. ನಮ್ಮದ್ರೊಳಗೆ ಕುತಂತ್ರ ನಡೆದಿದ್ದು. ನಮ್ಮದ್ರೊಳಗೆ ಏನಾಗಿತ್ತು, ಸಾಹೇಬ್ರನ್ನ ಕೆಡಬೇಕನ್ನೋ ಕುತಂತ್ರ ಇಟ್ಕೊಂಡ್ ಕಿಶಿಂದ ಅವ್ರ ಏನದ, ನೀ ಹೆಂಗ್ ಮಾಡ್ತಿ ಮಾಡಿ, ನೀನ್ ಎತ್ತಿ ಇಡ್ತೀವಿ ಅದು ಮಾಡ್ತೀವಿ. ನಾ ಎದಕ್ಕೂ ಬಗ್ಬೇಡಿ, ಏನೇನೋ 2 ಲಕ್ಷ ಜೀದ ಕಟ್ತೀನಿ, ನಿಮ್ ಸಾಹೇಬನ 10,000 ಲೀಡ್ ಒಗಿತೀನಿ ಅಂತೇಳಿ ಅವ್ರು. ನನ್ನ ಕಿಶೆದಾಗ 10 ಪೈಸೆ ರೊಕ್ಕಿಲ್ಲ, ನನಗ್ ಕಟ್ಟಾಕೋತಾಗತ್ತಿಲ್ಲ. ನಮ್ಮ ಸಾಹೇಬನ್ ತಂದೆ ತರ್ತೀನಿ, ಅವನವ್ನ ಹಾಡ ಜೀವ ಹೋಗಲಕ್ಕ ನಮ್ಮ ಸಾಹೇಬನ ನಾವ್ ಒಂದ್ 50,000 ನಾವ್ ತಂದೆ ತರ್ತೀನಿ ಅಂತ ಹೇಳಿ ಕಿಶಿಂದ ಪಣ ತೊಟ್ಟೇರಿ. ಪಣ ತೊಟ್ಟು ಬೀಗರ್ ಗಾಡಿ ತಂದೇರಿ. ನಾ ಮುಂದಿಗೆ ನಮ್ ಬೀಗರದ ಅವ್ರದ್ದು ಗಾಡಿ ತಗೊಂಬಂದೆ. ನನಗೆ ಅಡ್ಡಾಡಕ್ ಗಾಡಿ ಇಲ್ಲ. ನನಗೆ ಏನ್ 10 ರೂಪಾಯಿ ನಾ ಯಾರ ಕಡೆನೂ ಸಾಹೇಬ್ರ ಕಡೆನೂ ಇಸ್ಕೊಂಡಿಲ್ಲ, ಮೇಡಮ್ರ ಕಡೆ ಇಸ್ಕೊಂಡಿಲ್ಲ, ಯಾರ ಕಡೆ ಇಸ್ಕೊಂಡಿಲ್ರಿ. ಅವ್ರು ಬಾಳ ಆದ್ರ 1 ಸರಿಯೇನ ಡೀಸೆಲ್ ಹಾಕ್ಸ್ಯಾರ ಅಷ್ಟೇ. ಅದನ್ನು ಸುಳ್ಳು ಹೇಳ್ಬಾರ್ದು, 1 ಸರಿಯೇನ ಡೀಸೆಲ್ ಹಾಕ್ಸ್ಯಾರ ಅಷ್ಟೇ ರೀ. ಡೀಸೆಲ್ ಹಾಕ್ಸ್ಯಾರ್ರಿ. ಎಲ್ಲ ಇನ್ನು ಉಳಿದ್ರದ್ದು ಎಲ್ಲ ನಾನೇ ಹಾಕೀನ್ರಿ. ಹಾಕಿ ನನಗ ಅದು ಶ್ರೀಶೈಲ ಹೆಬ್ಬಾಳತ್ತದ ನಾವು ಡ್ರೈವರ್ನ ಇಟ್ಕೊಂಡು ಮೇಡಮ್ ಅವ್ರನ್ನ ಎಲ್ಲಾ ತವಲಿ ಪ್ರತಿ ಒಂದು ಗ್ರಾಮ ಏನ್ ನಮ್ಮ ಮತಕ್ಷೇತ್ರದಾಗ ನಿಮ್ ಭಾಗದಾಗ ಅಲ್ಲಿ ಎಲ್ಲಾ ಕೋಲಾರ ಭಾಗದಾಗ ಎಲ್ಲಿ ಭಾಗದಾಗ ಹೋದ್ರು ಕಡೆ ಮೇಡಮ್ ಅವ್ರು ಬರ್ತಾರ, ಹುಡುಗರೆಲ್ಲಾ ರೆಡಿ ಆಗ್ರಿ. ನಾ ಹೇಳು ಪುರ್ಸತ್ಲೆ ಹುಡುಗರು ರೆಡಿ ಆಗಿ
ಹಳ್ಳದ ಗೆಣ್ಣೂರು ಪಳ್ಳದ ಗೆಣ್ಣೂರು ಕಟ್ಟಿ ಮ್ಯಾಗ ಕೂತ್ ಭಾಷಣ ನನ್ನ ಬಲ್ಲಿ ಇನ್ನದಾವ್ರಿ ಹೌದಾ ಸರ್ ತೆಲಿಗಿ ಮತ್ತು ಇವು ಕೌಲಿಗಿ ಹ್ಮ್ ಇವೆಲ್ಲ ಮಟ್ಯಾಳ ಎಲ್ಲಿ ನಾವು ಎಲ್ಲಿ ಅಡ್ಡಾಡೇವ್ ನನ್ನ ಬಲ್ಲಿ ಎಲ್ಲ ದಾಖಲಾತಿ ಸಮೇತ ಮೇಡಮ್ಮನ ಪರಿಚಯ ಮಾಡಿಸ್ಕೊಟ್ಟಿದ್ದು ನಾವು ಮಾತಾಡಿದ್ದು ಅವ್ರು ಮಾತಾಡಿದ್ದು ಸಂಪ್ರದಾಯ ಮೇಡಮ್ಮನ ಕರ್ಕೊಂಡು ಅಡ್ಡಾಡಿದ್ದು ಹ್ಮ್ ಇನ್ನೂ ತನನೂ ಅದಾವ ಅಷ್ಟೆಲ್ಲ ಮಾಡಿದ್ರು ಹ್ಮ್ ಈ ಒಟ್ಟ ಮತ್ತು ಅಟ್ಟು ಮಾಡಿ ಹ್ಮ್ ಕಡೆಗೆ ನಮ್ಮ ಸಾಹೇಬನ್ನ ನಾ ಕಡ್ಯಾಕ್ ಮಾಡ್ತೀನಿ ಇಟ್ಟ ಹೋಟ್ಲೆ ತಿಳ್ಕಿಸಿನ ನಾ ಧೈರ್ಯದಿಂದ ಅಡ್ಡಾಡಿದೆ ರೀ ಹ್ಮ್ ಇವ್ರು ನನಗೆ ಭಾಳ ಪಿಟಾಸಕತ್ರಿ ಹ್ಮ್ ಎಲ್ಲ ಇಲ್ಲಿ ಗ್ರೂಪ್ ಆಗಿತ್ತು ರೀ ಅದು ಹ್ಮ್ ಬಾಗಡ್ಯಾಗ ಪಟ್ಟಣದಾಗ ಒಂದು ಗ್ರೂಪ್ ಆಗಿತ್ತು ನೀನ್ ಎತ್ತಿಡ್ತೇವಿ ನೀನ್ ಅದು ಮಾಡ್ತೇವಿ ಹೆಣ್ಮಕ್ಳಿಗೆ ಸರಿಕೆ ಹ್ಮ್ ಅಲ್ಲಿ ವಾರ್ಡ್ಯ ಒಂದಿಷ್ಟು ಮಂದಿಗೆ ಹ್ಮ್ ಅಶೋಕನ್ ಬೆನ್ ಹತ್ತಿರಿ ಅಂದ್ರೆ ಹ್ಮ್ ನಿಮ್ಮನ್ನ ಎತ್ತಿಡ್ತೇವೆ ನಾವು ನಿಮ್ಮ ಲಗ್ನಕ್ಕೆ ಸತ್ರು ಬರ್ದಲ್ಲ ಇದು ಬರ್ದಲ್ಲ ಕಡೆಗೆ ಮುನ್ಸಿಪಾಲ್ಟಿ ಗಾಡಿ ತಂದು ಮುಸ್ತಾನವ ಅಶೋಕ ಹ್ಮ್ ಅದ್ರದನ್ನ ಯಾವ್ದಾರ ಹತ್ಕೊಂಡು ಹೋಗಿಸಿಂದ ಯಾವ್ದಾರು ಮುಸ್ತಾನ ನಾವು ಅಶೋಕನ್ ಬೆನ್ನೆ ಹತ್ತವ್ರ ಅವ ಕೆಲಸ ಮಾಡ್ತೇನೆ ನೀವೇನ್ ಮಾಡ್ತೀರಿ ಹ್ಮ್ ಇಂಥವೆಲ್ಲ ಹೆಣ್ಮಕ್ಳು ಇನ್ನತನ ಅನ್ನೋರು ಅದಾರ ಹ್ಮ್ ಇನ್ನತನ ಅಂದವರು ಅದಾರ ಇನ್ನ ಅನ್ನೋರು ಅದಾರ ಹೆಣ್ಮಕ್ಳು ಹ್ಮ್ ಹಂಗ ತಯಾರಿ ಮಾಡಿ ಕಿಸಿಂದ ಅಲ್ಲಿ ನನ್ನ ವಾಣಿಯವ್ರನ್ನೇ ಅಲ್ಲಿಯವ್ರನ್ನೇ ಎಬ್ಬಿಸಿನಿ ಏನ್ ಅಂದಾರ ಹ್ಮ್ ಅವ್ರನ್ನೇ ಎಬ್ಬಿಸ್ಕೊಂಡು 20-30 ಸ್ಟ್ಯಾಕ್ ಸೊಯ್ದ್ ಕಿಸಿಂದ ಮೇಡಮ್ ಅವ್ರಿಗೆ ಭೇಟಿ ಮಾಡಿಸೋದು ಹ್ಮ್ ಅವ್ರವ್ರಿಗೆ ಒಂದ್ ಮಾಡಿಸೋದು ಹಾ ಸರ್ ಇದನ್ನೆಲ್ಲ ಪ್ರಯತ್ನ ಮಾಡೀನ್ರಿ ನಾ ಪ್ರಯತ್ನ ಮಾಡಿದ್ದೇನೆ ಅದ್ರ ಪ್ರಯತ್ನ ಮಾಡಿಲ್ ಬಿಡ್ರಿ ವಾಸ್ರೆ ಹಾಂ ಅಷ್ಟಾದ್ರೂ ಹಾಂ ಅದೇ ಈಗ ಇಲ್ಲಿಗೆ ಬರ್ರಿ ನೀವು ಎಲ್ಲಿ ಮುನ್ಸಿಪಾಲ್ಟಿಗೆ ಬರ್ತೀರಲ್ಲ ಹಾಂ ಮುನ್ಸಿಪಾಲ್ಟಿದು ಅದೇನು ನೋಡ್ರಿ ಸಾಯಿ ಸಮಿತಿ ಅಧ್ಯಕ್ಷ ಅದೇ ರೀ ಆಕೆಶಿಂದ ನಂದಿ ಮೂರ್ತಿ ಗೊತ್ತನ್ರಿ ಮಾರ್ಕೆಟ್ದಾಗ ಹೌದೌದು ನಂದಿ ಮೂರ್ತಿ ಸುಮಾರು ವರ್ಷಗಳಿಂದ ನಾವು ಸಣ್ಣವ್ರು ಇದ್ದಾಕಿಂತ ಮೊದಲ ಹ್ಮ್ ಅದು ಮುರಿದು ಈಟೆ ಆಗಿತ್ತು ಅದು ಹ್ಮ್ ಈಟಾಗಿ ಮುರಿದ ಕೇಸಿಂದ ಎಲ್ಲ ಮುಕ್ಕಾಗಿಬಿಟ್ಟಿತ್ತು ಹ್ಮ್ ಹೆಸರೇ ನಂದಿ ಮಾರುಕಟ್ಟೆ ಅಂತ ಹೇಳಿ ಬರೋದು ಮೇನ್ ರೋಡ್ ಅದು ವಿಜಯ ಕರ್ನಾಟಕ ಸಂಗಮ ಅವ್ರು ಬರೋರು ಹ್ಮ್ ಸಾಯಿ ಸಮಿತಿ ಅಧ್ಯಕ್ಷರೇ ನಂದಿ ಮಾರುಕಟ್ಟೆ ಕಡೆ ಕಣ್ಣು ತಿರುಗಿಸಿ ನೋಡ್ತಾರೋ ಇಲ್ಲೋ ಅಂತ ಹೇಳ್ಕಿಸಿಂದ ಹ್ಮ್ ನಾನು ಹೋಗಿ ನೋಡಿದೆ ರೀ ಅದನ್ನು ಹ್ಮ್ ನೋಡೋಣ ಅಯ್ಯೋ ನಂದಿ ಮಾರುಕಟ್ಟೆ ನಾವು ಮೂಲತಃ ನಂದಿನೇ ನಮ್ಗೆ ಆರಾಧ್ಯ ದೈವ ಈ ನಮೂನಿ ಆಗ್ಯದ ಅಂತ ಹೇಳ್ಕಿಸಿಂದ 5 ಲಕ್ಷ ರೂಪಾಯಿ ಅದನ್ನು ನನಗೆಲ್ಲ ಈ ಸದಸ್ಯರು ಸಪೋರ್ಟ್ ಮಾಡಿದ್ರಿ ಮಾಡಿ 5 ಲಕ್ಷ ರೂಪಾಯಿ ಭವ್ಯವಾದ ನಂದಿ ಮೂರ್ತಿ ಕುಣಿಸಿದ್ದಾರೆ ನನಗೆ ಅದು ಒಂದು ತೃಪ್ತಿ ರೀ ನಾ ಕೆಲಸ ಮಾಡಿ ಸಾಕಷ್ಟು ಅದ ರೀ ನಾ ಕೆಲಸ ಮಾಡಿದ್ದೆ ಹೇಳಿದೆ ನಿಮಗೆ ರೀ ಅಷ್ಟಾಗಿ ಮುಂದೆ ಸಾಹೇಬ್ರ ಹಿಂದೆ ಏನು ಮಾತು ಕೊಟ್ಟಿದ್ದಾರೆ ನನಗೆ ರೀ ನಿನಗೆ ಅಧ್ಯಕ್ಷ ಮಾಡ್ತೀನಿ ಅಂತ ಹೇಳ್ಕಿಸಿಂದ ನಾವು ಒಬ್ಬನೇ ಇಲ್ರಿ ಅಲ್ಲಿ ಕಲ್ಲು ಸಣ್ಣದವ್ರು ಅದಾರ ಸುರೇಶ್ ಹಾರವಾಳ ಅವ್ರು ಅದಾರ ಪ್ರೇಮ ಮ್ಯಾಗೇರಿ ಅವ್ರು ಅದಾರ ಗುರು ಚಲುವಾದಿ ಅವ್ರು ಅದಾರ ಇವರೆಲ್ಲ ನಮ್ಮ ಪಕ್ಷದಾಗ ಇದ್ದಾಗೇ ರೀ ಇದು ನಾ ಇನ್ನ ಇಲ್ಲೇ ಅವ್ರ ಸಾಹೇಬ್ರ ಇಲೆಕ್ಷನೇ ಆಗಿದ್ದಿಲ್ಲ ಎರಡನೇದ್ದು ಇನ್ನ ಎರಡನೇದು ಆಗಿದ್ದೇ ಇಲ್ಲ ನನಗೇನಾಗಿತ್ತು ಎಷ್ಟು ಮಾಡೀನಿ ಸಾಹೇಬ್ರ ನನಗೆ ಒಂದು ಕೆಲಸ ಕೊಡೋಲ್ರು ಒಂದು ಕೆಲಸ ಕೇಳಿದ್ದೆ ರೀ ನಾ ಒಂದು ಕೆಲಸ ಒಟ್ಟ ಕೇಳಿದ್ದಿಲ್ಲ ಒಂದು ಕೆಲಸ ಕೇಳಿ ನಾವು ಹಳೆ ಕೇಳಲ್ರಿ ಒಂದೇ ಮಾತು ನಾವು ಕೊಟ್ಟಿರ್ತಾರ ಕೊಡ್ಲಿಲ್ಲ ಬಿಟ್ಟಿರ್ತಾರ ನಾವೇನು ರೊಕ್ಕದ ಲೋಭೆ ಇಲ್ಲ ಆಸೆ ಇಲ್ಲ ಮತ್ತ ಅಶೋಕ ಕರಿಯೋದವ ಹಾಕಿಸಿ ರೋಡ್ ಸುಮಾರು ಮಾಡ್ಯಾನ ಅನ್ಬಾರ್ದು ಅಂತ ಉದ್ದೇಶದಿಂದೇ ನಾ ಕೇಳಿಲ್ಲ ಯಾವೇ ಕೆಲಸ ಕೇಳಕ್ ಹೋದ್ರು ಅಶೋಕ ಕೆಲಸ ಮಾಡಕತ್ತಾನ ಕಳಪೆ ಕಾಮಗಾರಿ ಮಾಡ್ಯಾನ ಅಂತೇಳಿ ನಾನೇ ಮಂದಿಗೆ ಟೀಕೆ ಮಾಡೋ ಹೊತ್ನ್ಯಾಗ ನನಗೆ ಟೀಕೆ ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾ ಯಾವುದು ಒಂದು ಕೆಲಸ ಕೇಳಿದೆ ಸರ್ ಸಾಹೇಬ್ರಿಗೆ ಒಂದೇ ಒಂದು ಕೇಳಿದ್ದೆ ಅವ್ರು ಕೊಟ್ಟಂಗೆ ಮಾಡಿ ಕೊಟ್ಟು ಕಸ್ಕೊಂಡಂಗೆ ಮಾಡಿಬಿಟ್ರು ಅವ್ರು ನಮ್ಮವಂಗೆ ಕೊಟ್ಟರು ಎಲ್ಲಿ ಬಿಡು ಹೋಲಿ ಬಿಟ್ಟೆ ರೀ ಅದಕ್ಕೂ ಬಿಟ್ಟೆ ಮಾನ್ಸಿಕ್ ಮಾಡ್ಕೊಂಡೆ ರೀ ನಾವು ಮಾನ್ಸಿಕ್ ಮಾಡ್ಕೊಂಡು ಇಲೆಕ್ಷನ್ದಾಗ ಒಂದು 10 ದಿನ ನಾ ಗಪ್ಪಾಗಿಬಿಟ್ಟೆ ರೀ ಸಿಗಲಿಲ್ಲ ನಾನು ನಿರಂತರ ಉಳಿದ್ಬಿಟ್ಟೆ ನಾ ಈ ಇಲೆಕ್ಷನ್ ಇಲ್ರಿ ಸಾಹೇಬ್ರ ಇಲೆಕ್ಷನ್ ಸಾಹೇಬ್ರ ಇಲೆಕ್ಷನ್ ಇದು ಉಳಿದ್ಬಿಟ್ಟೆ ನಾ ಉಳಿದ್ಬಿಟ್ಟೆ ಏನೋ ಒಂದು ತಂದೆ ಮಕ್ಕಳು ಬಾಂಧವ್ಯ ಟೈಪ್ ಇದ್ದೆ ನಾವು ಸಾಹೇಬ್ರು ನಾವು ಉಳಿದ್ಬಿಟ್ಟೆ ಸಾಹೇಬ್ರು ಬ್ಯಾಡ್ರಿ ನನಗೆ ಅಡ್ಡಾಡಿ ಏನು ಮಾಡಲಿ ನಾ ಸಂಘಟನೆ ಇದು ಮಾಡ್ಕೋತ ಅಡ್ಡಾಡ್ತೀನಿ ಈಗ ಸಾಹೇಬ್ರಿಂದ ಅಡ್ಡಾಡಿದ್ರೆ ಸುಮ್ಕೆ ನಾನೇ ಖರ್ಚು ಮಾಡೋದು ಅವರು ಹಾರಿಸಿ ಬಂದ್ರೆ ಅಚ್ಚಿ ಸರಿ ಹಾರಿಸಿ ಬಂದ್ರೆ ಸರ್ ಅದೊಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ಉಕ್ಲಿ ಒಳಗೆ ಸೈಯದ್ ಸಾಹೇಬನ ಗುಡಿ ಅದ್ರಿ ಸೈಯದ್ ಸಾಹೇಬನ ಗುಡಿ ಅದ ತೋಟದಾಗ್ರಿ ದರ್ಗಾ ಐತಿ ಅಲ್ಲಿ ಸಂಯುಕ್ತ ಮೇಡಮ್ ಸತ್ಯಜಿತ ಬೇಡ್ಕೊಂಡಿರು ಯಾಕಂದ್ರೆ ಅದಕ್ಕೆ ಎಕ್ಸಾಂಪಲ್ ಮೊಹಮ್ಮದ್ ಗೌಸ್ ಅದಾರ ನೋಡ್ರಿ ಸಾಕ್ಷಿ ಮೊಹಮ್ಮದ್ ಗೌಸ್ ಅದಾರ ಅವು ನಾವು ಹೋದೇವ್ ಅಲ್ಲಿ ನನಗ ಉಕ್ಲಿ ಊರ್ ಭಾಳ ಟಚ್ ನಾ ಸಣ್ಣವೆಲ್ಲಕ್ಕ ಅಲ್ಲೇ ಬೆಳೆದವ ಸೂಟಿ ಬಿಡನ ಅಲ್ಲಿ ಹೋಗಿಸಿಂದ ಅವ್ರು ಎಲ್ಲರ ಜೋಡಿ ಬೇರೆ ಅವ ಮತ್ತ ಅಲ್ಲೆಲ್ಲ ಹೈಯೆಸ್ಟ್ ಪಗಾರ ಮಾಡಿನ ಇಡೀ ಉಕ್ಲಿ ಊರಾಗ ಹೈಯೆಸ್ಟ್ ಪಗಾರ ನನ್ವೇ ರೀ ಸಂಧ್ಯಾ ಸುರಕ್ಷಾ ಫ್ರೀ ಅದಾಗ್ರಿ ಏನೇ ಬಂದ್ರು ಸ್ಪಂದನೆ ಮಾಡೋ ನಾನೇ ಉಕ್ಲಿ ಊರು ಇವ್ರಿಗೆಲ್ಲ ಗೊತ್ತಿರೋದಿಲ್ಲ ಅವು ಅದಕ್ಕೆ
ಅದು ಏನಾಗ್ಬಿಡ್ತು ಅಲ್ಲಿ ಸೈಯದ್ ಸಾಹೇಬಗ ಇವ್ರು ಬೇಡ್ಕೊಂಡಿದ್ರು ಸಂಯುಕ್ತ ಮೇಡಮ್ ಮರಿ ಮಾಡ್ಬೇಕಂತ ಅವ್ರು ಅಂದ್ರು. ಸಾಹೇಬ್ರ ಮಂದಿ ಅವರು ನಮ್ಮ ಮಂದಿ ಎಲ್ಲಾ ಕುಡಿ ಐತೆ ಅಲ್ಲಿ. ನಾ ಅಲ್ಲೇ ತೋಟ ಐತಿ ನಂದು, ಅಲ್ಲೆಲ್ಲಾ ಕೂಡಿಸ್ಬಿಟ್ಟಿದ್ವಿ ನಾವು ತೋಟದ್ದು. ಕೂಡಿಸಿ ಮೇಡಮ್ ಅವ್ರ ಕರ್ಕೊಂಡು ಹೋಗಿದ್ವಿ. ನಾನು ಇಲ್ಲ ಇದು ಒಂದು ದರ್ಗಾಕ್ಕ ಚಾಟ್ ಅದ, ಒಂದು ಬೋರ್ ಹಾಕ್ರಿ, ಒಂದು ಉಗ್ರಾಣಿ ಕೊಯ್ಲಿ ಮಾಡ್ರಿ ಸಾಮಾನ್ ಇಡಾಕ ಅಂತ ಹೇಳಿದ್ರು. ಮತ್ತೊಂದ್ 2 ಬ್ಯಾಟಿ ಮಾಡ್ಬೇಕ್ರಿ ನೀವು. ಬ್ಯಾಟಿ ಮಾಡ್ಬೇಕನ್ನ ನಾ ಬ್ಯಾಟಿ ಅದ್ ಮಾಡೋಣ ಹಾರಿಸ್ ಬಂದಿಂದ ಹಂಗ ಹಿಂಗ ಹೇಳಿದ್ರಿ. ಮುಂದೆ ಹಾರಿಸಿ ಬಂದಿಂದ ಮೇಡಮ್ ಅವ್ರಿಗೆ ಫೋನ್ ಹಚ್ಚಿದ್ರೆ ಅವ್ರು ಯಾರು ಫೋನೇ ಎತ್ತಕ್ಕೆ ತಯಾರಿಲ್ಲ. ನಾ ಒಂದಿಟ್ಟು ತೊಗರಿ ಬೆಳೆದಿದ್ದೆ ರೀ. ಒಂದು 1,80,000 ಏನು ತೊಗರಿ ಬೆಳೆದಿದ್ದೆ ರೀ. ಮತ್ತು ನಾ ಕೂಡಿಸಿ ನಾ ಕಾರ್ಬಾರ್ ಮಾಡಿ ಕರ್ಕೊಂಡು ಹೋಗಿ ನಾ ಹತ್ಕೊಂಡಿದ್ನಲ್ರಿ. ನಮ್ಮ ಸಾಹೇಬ್ ಹಾರಿಸಿ ಬಂದ ತೆಗಿಸಿಂದ ಮತ್ತೆ 2 ಬ್ಯಾಟಿ ಮಾಡ್ತೀನಿ ಅಂದ್ರೆ ಬ್ಯಾಟ್ ಇಲ್ಲ, ಬೋರ್ ಇಲ್ಲ, ಉಗ್ರಾಣಿ ಕೋಲ್ ಇಲ್ಲ, ಮೇಡಮ್ ಫೋನ್ ಎತ್ತೋಳು ಹಂಗೆ ಹಿಂಗೆ ಅನ್ನೋರೇ ಅಲ್ರಿ. ನಾನು ಏನು ಮಾಡಿಬಿಟ್ಟೆ, ನಾನೇ ಬ್ಯಾರೋಲ್ದಾಗ ಎತ್ತಿನ ಗಾಡಿ ನೀರು ತೊಗೊಂಬರ್ರಿ, ಯಾವ ಮರಿ ತೊಗೊಂಬರ್ರಿ ಹೋಗಿಸಿಂದ ನಾನೇ ಮಾಡಿ ಬಂದೆ. ಅದು ಅವ್ರಿಗೆ ಗೊತ್ತಕ್ಕೆ ಇಲ್ಲ, ಅಲ್ಲಿ ಕೇಳಿದ್ರೆ ಗೊತ್ತಾಕದ ಅವ್ರಿಗೆ. ಹೌದಲ್ಲ ಸರ್, ಅವೆಲ್ಲ ಮಾಡಿದೆ ರೀ. ಮಾಡಿ ಎಲ್ಲ ಮಟ್ಟಿ ಕಿಸಿಂದ ಇದು ಮಾಡಿದೆ. ಮಟ್ಟಿ ಸುಮ್ಮ ಕೂತೇವ್ರಿ. ಇಲೆಕ್ಷನ್ ಬತ್ತು ಸಾಹೇಬ್ರದ್ದು ಮತ್ತೊಮ್ಮೆ ರೀ. ಇಲೆಕ್ಷನ್ 2ನೇ ಇಲೆಕ್ಷನ್ ಬತ್ತು. ಇವು ಬಿಟ್ಟು ಹೋದವ್ರು ಓಡಿ ಬಂದ್ರು ಬಗಲ ಸಿರಿ ಹಿಡ್ಕೊಂಡು. ಆಯ್ತು ಅವ್ರು ಮಾಡ್ತಾರ ಅಂತೇಳಿ ನಾ ಕೈ ಬಿಟ್ಟೆ. ಬಿಟ್ಟು ನಮ್ಮ ಸಾಹೇಬನ್ ಬಿಟ್ಟು ಹೋದವ್ರು ಮತ್ ಸಾಹೇಬ್ರ ಅವ್ರು ಏನ್ ಹೇಳಿದ್ರು ಏನಿಲ್ಲ ಬತ್ ಮಂದಿನೇ ಮಾಡಾಯ್ತು. ಇನ್ನೇನು ದಗದ ತೆಗಿಸಿಂದ ಅವ್ರವನು ಸರದ್ ಬಿಟ್ಟೆ, ದೂರ ಸೈರೆ ನಮ್ಮ ಕಾಕಾ ಸುರೇಶ್ ಹಾರಿವಾಳ ಬ್ಲಾಕ್ ಅಧ್ಯಕ್ಷರು ಹುಡುಕ್ಯಾಡಕತ್ರು. ಫೋನ್ ಹಚ್ಚಾಕತ್ರು, ಎತ್ತಲಿಲ್ಲ. ಮನಿಗೆ ಬಂದ್ ಅಡ್ಡಾಡಕತ್ರು. ಮನಿಗೆ ಬಂದ್ರು, ಒಳಗಿದ್ರು ಮನ್ಯಾಗ ಇದಕ್ ಹೋಗ್ಯಾರ, ಉಕ್ಲಿಗೆ ಹೋಗ್ಯಾರ್ರಿ, ತೋಟಕ್ ಹೋಗ್ಯಾರ್ರಿ. ಬ್ಯಾಸರ ಆಗ್ಬಿಟ್ಟು ಜಿಗುಪ್ಸೆ ರಾಜಕೀಯ ಅಂದ್ರೆ ಜಿಗುಪ್ಸೆ. ಏನ್ಪಾ ಏನ್ ಮಾಡಿ ಏನೈತೆ ಇವ್ರ ಸಲಂದ ನಾನೇ ಹೋಗಿ ಖರ್ಚು ಮಾಡಿ ಮರಿ ಮಾಡಿ ಎಲ್ಲಾ ಮಾಡಿ ಬಂದ್ರು ನಾನು ಹಚ್ಕೊಳಕ್ಕೆ ತಯಾರಿಲ್ಲ ಅನ್ನೋ ಭಾವನೆಗಳನ್ನ ಉಂಟಾದ್ರು. ಮನುಷ್ಯನ ಮೇಲೆ ಪೆಟ್ಟ ಆಗ್ಬೇಕು. ಮನುಷ್ಯಾಗ ಪೆಟ್ಟ ಆಯ್ತಪ್ಪ ಅಂದ್ರ ಯಾರು ಇದು ಹಚ್ಕೊಳ್ಳೋದಲ್ಲ ಸರ್. ಸಾಕಾಗಿ ಬಿಟ್ಟೇರಿ. ಬಿಟ್ಟನ ಏನಾಯ್ತ್ರಿ, ದಿನ ಅಡ್ಯಾಡಕತ್ತ. ಮುಂಜಾನೆ ಸಂಜೆಕ ಮುಂಜೆ ನಾನು ಒಟ್ಟ ಸಿಗ್ಲಿಲ್ರಿ. ಬ್ಯಾಡ ನನ್ ರಾಜಕೀಯ ಬ್ಯಾಡತ್ ಬಿಟ್ಟೇನ ಸರ. ಅಲ್ಲಿದಿಂದ ಏನಾಗ್ಬಿಡತ್ ಸರ, 10ನೇ ದಿವ್ಸಿಗೆ ಕಲ್ಲು ಸಣ್ಣದವ್ರ ಮುಖಾಂತರ ಒಂದ್ ಫೋನ್ ಮಾಡಿದ್ರು. ಅಂದ್ರೆ ಅವ್ರದ್ದು ಎತ್ತಿಲ್ಲ ನಾ ಫೋನ್. ನಮ್ಮ ಅವ್ರ ದೋಸ್ತಿ ತಳ ಅಂತ ಬಂದ ದೋಸ್ತಿ ಬಿಡ್ರಿ. ಫೋನ್ ಹತ್ತಾನ, ಹೇಳ್ರಿ ಅಣ್ಣವ್ರ ಹೇಳ್ತಾನೇನ್ರಿ. ಎಲ್ಲಿದ್ರಿ ಅಶೋಕರ್ ಅಂದ್ರ 6:07 ಆಗಿತ್ರಿ ಟೈಮ್, ಸಾಯಂಕಾಲ. ಮನ್ಯಾಗದೇನ ಅಣ್ಣ ಅಂದೇರಿ. ಬಂದೆ ನಿಂದ್ರಿ ಅಶೋಕರ್ ಆತನ. ಹಂಗೆ ಅವ್ರ ಉಸುರು ಕರ್ಕೊಂಡು ಬಂದ್ಬಿಟ್ಟು ಗುರು ಚಲೋ ದೇವ್ರನ್ನ ಹಿಡ್ಕೊಂಡೆ, ಪ್ರೇಮು ಮೇಘವ್ರನ್ನ ಹಿಡ್ಕೊಂಡು, ಸುರೇಶ್ ಅವ್ರವ್ರ ಹಿಡ್ಕೊಂಡೆ ಕರ್ಕೊಂಡು ಬಂದೆ ನಿಂದ್ರ. ಹಂಗೆ ಕಲ್ಲೋಣ್ಣವ್ರೆ ಕರ್ಕೊಂಡು ಸಾಹೇಬ್ರ ಬಲ್ಲಿ ಕರೆಕ್ಟ್ ಕರ್ಕೊಂಡು ಹೋದಾಗ 11 ಟೈಮ್ ರೀ. ಮ್ಯಾಕ್ ಕೂತಿದ್ರು ಸಾಹೇಬ್ರು. ಹೋಗಿ ಯಾಕೋ ಅಶೋಕ ಹಿಂಗ್ಯಾಕ್ ಮಾಡಾಕತ್ತೀನಿ, ನಿನ್ನ ಮ್ಯಾಗ ಭಾಳ ವಿಶ್ವಾಸ ಇಟ್ಟೀನಿ, ಮ್ಯಾಗ ಭಾಳ ನಂಬಿನ ಸಾಹೇಬ್ರ. ನನಗೆ ಏನ್ ಮಾಡ್ರಿ, ನೀ ಹೇಳಿದ್ದೆಲ್ಲ ಕೆಲಸ ಮಾಡಿ, ನಾ ಹೇಳಿದ್ದೇನ್ ಕೆಲಸ ಮಾಡ್ರಿ, ನೀ ಕರ್ಕೊಂಬಂದವ್ರ ಎಲ್ಲಾ ಕೆಲಸ ಮಾಡಿ. ಅದು ನಿಮ್ ವೋಟ್ ಬ್ಯಾಂಕ್ ಸರ. ಅವ್ರೆಲ್ಲಾ BJP ಮಂದಿ, ಅವ್ರ ತಂದ ಕೇಸಿಂದ ನಿಮ್ ಕಡೆ ಕೆಲಸ ಮಾಡಿಸಿ ನಿಮ್ ಬೆನ್ ಹತ್ಸಾಕತ್ತಿನ. ನನಗ ಒಂದ್ ಕೆಲಸ ಕೇಳಿದೆ, ಅದನ್ನು ಇದು ಮಾಡ್ಲಿಲ್ಲ. ಮತ್ ನನಗೇನ್ ಮಾಡೋರಿ ನೀವು? ಈ ಸರ ಅಧ್ಯಕ್ಷ ಮಾಡ್ತೀನಿ ಪುರಸಭೆ. ಇದು ಅಲ್ಲೇ ಆಗಿದ್ರಿ ಅಡ್ವಾನ್ಸ್. ಈ ಸರ ಪುರಸಭೆ ಅಧ್ಯಕ್ಷ ಮಾಡ್ತೀನಿ, ಮಾತು ಕೊಡ್ತೀನಿ ನಾನು. ಸಾಹೇಬ್ರ ನೀವು ಸುಮ್ಕೆ ಹೇಳ್ಬೇಡ್ರಿ, ನಮ್ಗ ಇದು ಹಾಕದ ಬ್ಯಾಡ್ರಿ ಸಾಹೇಬ್ರ, ಸುಮ್ಮ ಬಿಟ್ಬಿಡ್ರಿ, ಕೈ ಬಿಟ್ಬಿಡ್ರಿ. ಇಲ್ಲ ಪ್ರೇಮು ಮ್ಯಾಗೇರಿ ಅದಾರ, ಗುರು ಚಲೋದೇವ್ರ ಅದಾರ, ಕಲ್ಲೋಣವ್ರ ಅದಾರ, ಇವರೆಲ್ಲಾ ಇದ್ದವ್ರಲ್ರಿ, ವಾಸ್ತುಕ ಇದ್ದವ್ರಲ್ಲ. ಸುರೇಶ್ ಹಾರಿವಾಳ ಅದಾರ. ನಾ ಹತ್ಕೋತೀನೋ ಅಧ್ಯಕ್ಷ, ನಾ ಮಾಡಿಸ್ತೀನಿ ಅಂತ ಹೇಳಿಕಿಶನ್ ಹತ್ಕೊಂಡ್ರಿ ಸರ್. ಹತ್ಕೊಳ್ಳೋಣ ಸಾಹೇಬರು ಆಯ್ತು ಮಾಡು ಇಲೆಕ್ಷನ್, ನಾ ಇದು ಮಾಡ್ತೀನಿ. ನಾ ಮತ್ ಓಡಾಡಕ್ ಚಾಲು ಮಾಡಿದೆ. ಓಡಾಡಕ್ ಅಧ್ಯಕ್ಷ ಮಾಡ್ತೀನಿ ಅಂತ ಅಂದಾರ. ಅದ್ ಹೇಳಿಕಿಶನ್ ಮತ್ತೆ ಮೆಂಬರ್ ಒಂದ್ ಆಗಿದ್ದೀವಲ್ರಿ, ಮಾಡ್ತಾರ ತಿಳಿಕಿಸಿಂದ ಓಡಾಡಕತ್ತೇವ್ರಿ. ಓಡಾಡಕತ್ತಾನ, ಓಡಾಡಿ ಎಲ್ಲಾ ಮಾಡಿದ್ರು, ಆಯ್ಕೆ ಆದ್ರು. ಆಯ್ಕೆ ಆಗಿಂದ ಬೆಂಗಳೂರು ಬರ್ರಿ ಅಂತ ಫೋನ್ ಮಾಡಿದ್ರು. ನೀವು ಸುರೇಶ್ ಹಾರಿವಾಳ ಅವ್ರು ಕರ್ಕೊಂಡು ಹೋದ್ರು. ಅಲ್ಲಿ ಒಂದ್ 4-5 ದಿನ ಇದ್ದೇವ್ರಿ. ಕಲ್ಲು ಸಣ್ಣದವ್ರು, ಗುರು ಚಲೋದಿ, ನಾನು, ಪ್ರೇಮು ಮ್ಯಾಗೇರಿ ಇವರೆಲ್ಲಾ ಇದ್ದೇವ್ರಿ. ಪ್ರೇಮು ಬ್ರದರ್ ಅವ್ರು, ಮುತ್ತಿಗೆ ಪ್ರೇಮು ಬ್ರದರ್ ಅವ್ರು, ಸಾರಿ
ಪ್ರೇಮ ಬ್ರದರ್ ಅವರು ಅದೆಲ್ಲ ಹೋದೇವ್ರಿ. ಹೋಗೋಣ ಸಾಹೇಬ್ರು ಹೋಗೋಣ ಲೆಟ್ರ್ ಕೊಟ್ರು. ಹೋಗೋಣ ಲೆಟ್ರ್ ಕೊಟ್ಟು ಕಿಸಿಂದ ಥರ್ಡ್ ಬಿ ನಮ್ಮದು ಬಂದಿದ್ದೇ ಇಲ್ರಿ, ಅದು ಕಾಸ್ಟ್ ಬಂದಿದ್ದಿಲ್ಲ. ಥರ್ಡ್ ಬಿ ಮಾಡ್ತೀನಿ, ನಿನ್ನೆ ಅಧ್ಯಕ್ಷ ಮಾಡ್ತೀನಿ. ಲೆಟ್ರ್ ಮಲ್ಲಿಕಾರ್ಜುನ್ ಪಾಟೀಲ ಈ ಅಶೋಕನ್ ಕರ್ಕೊಂಡು ಹೋಗಿ ಕಲ್ಲು ಅಲ್ಲಿ ವಿಕಾಸ್ ಸೌಧದಾಗ ಕೊಟ್ಟು ಲೆಟ್ರ್ ಕೊಟ್ಟು ರಿಸೀವ್ಡ್ ತೊಗೊಂಬರ್ರಿ ಅಂತ ಹೇಳಿ ಕಳಿಸಿದ್ರು. ಲೆಟ್ರ್ ಕೊಟ್ಟು ರಿಸೀವ್ಡ್ ತೊಗೊಂಡು ಎಲ್ಲ ಮತ್ತು ಹಿಂದಾಡಿ ಟೇಬಲ್ಗೆ ಏನು ಮಾಡ್ಬೇಕು ಅನ್ನೋದು ಕಲ್ಲು ಸಣ್ಣದವರು ಮಾಡಿದ್ರಿ. ಹೋಗಿ ಭೇಟಿ ಹಾಕಿಸಿಂದ ಅವ್ರಿಗೆ ಏನೇನು ಮಾಡ್ಬೇಕು ಅನ್ನೋದು ಇಟ್ಟಲ್ಲ ಅವ್ರವ್ರು ಮುಟ್ಸಿದ್ರು. ಮುಟ್ಟಿಸ್ಕಿಸಿಂದ ಕಟ್ಟಿಗೇರಿ ಒಟ್ಟು ಆಗಂಗೆ ಆಗ್ಬೇಕ್ರಿ, ಇದು ಆಗಿಲ್ಲ ಅಂತ ಹೇಳ್ಕಿಸಿಂದ ಎಲ್ಲ ತೊಗೊಂಡು ಹೋಗಿದ್ದೇವ್ರಿ. ನಾವು ಮೊದಲು ಯಾವ್ಯಾವ ಆಗ್ಯಾವ ಯಾವ್ಯಾವ ಆಗಿಲ್ಲ ಅನ್ನೋದು ತೊಗೊಂಡು ಹೋದೇವ್ರಿ. ಮಾಡಿದೇವಿ ಅಲ್ಲಿದಿಂದ ಮುಗಿತ್ರಿ ಅಧ್ಯಯನ. ಏನಾಯ್ತು, 1.5 ವರ್ಷ ಅಡ್ಡಾಡಿದೇವ್ರಿ. ವಾರಕ್ಕೊಮ್ಮೆ ಕಾರ್ ತೊಗೊಂಡು ಅಡ್ಡಾಡ್ದು ಬೆಂಗಳೂರು ಹೋಗೋದು, ಬೆಂಗಳೂರದಾಗ ರೂಮ್ ಲಾಡ್ಜ್ನಾಗ ಇರೋದು, ಸಾಹೇಬ್ರ ಬಲ್ಲಿ ಹೋಗೋದು. ಮಾಡ್ತೀನಿ ಅವಳು ಬಂದೇ ಬರ್ತದೆ ನಿಂದೆ ಎಲ್ಲರ ಮುಂದೆ, ನಾನು ಒಬ್ಬನ ಮುಂದೆ ಬಿಡ್ರಿ. ಸುರೇಶ್ ಅರೋಳವ್ರ ಮುಂದೆ, ಪ್ರೇಮು ಮ್ಯಾಗೇರಿ ಅವ್ರ ಮುಂದೆ ಮಾಡ್ತಾರ್ರಿ, ನಿಮ್ಮ ಬಿಟ್ಟು ಯಾರು ಮಾಡ್ತಾರ್ರಿ ಅಂತೇಳಿ ಪ್ರೇಮ ಮ್ಯಾಗೇರಿ ಅವರು ಹೇಳೋರು, ಗುರು ಚಲೋದೇವ್ರು ಹೇಳೋರು, ಕಲ್ಲೋಣವ್ರು ಹೇಳೋರು. ಮತ್ತು ಹಂಗೆ ಅಡ್ಡಾಡ್ದೇವಿ. ಲಾಸ್ಟ್ನೇ ವಾರ ಕಲ್ಲೋಣವರು ಇದಕ್ಕೆ ಹೋಗೋಣ ಅಂದರು. ಎಲ್ಲಿ ರಾಮ ಮಂದಿರಕ್ಕೆ ಹೋಗಿ ಬಂದೇವ್ರಿ. ದೆಹಲಿಗೆ ಕರ್ಕೊಂಡು ಹೋದ್ರು, ತೋರಿಸಿದ್ರು, ಮಾಡಿದ್ರು, ಬಂದೇವಿ. ಬರೋಣ ಅವತ್ತೇ ಏನು ಮಾಡಿಬಿಟ್ರು ಕಲ್ಲೋಣವರು, ಮರುದಿವ್ಸ ನನಗೆ ಹೇಳಾರೆ ಅವರು ಬೆಂಗಳೂರಿಗೆ ಹೋಗಿ BJP ಸೇರ್ಪಡೆ ಅವರು. ಅವ್ರ ಮನಸ್ತಾಪ ನನಗೆ ಏನು ಹೇಳೇ ಇಲ್ಲ. ಅವರು ಒಟ್ಟ ಅವ್ರು ಹಂಚ್ಕೊಂಡೇ ಇಲ್ಲ ನನ್ನ ಮುಂದೆ. ನಾನು ಆಮೇಲೆ ಇವ್ರು BJP ಹೋದ್ರು, ಮತ್ತು ನಾ ಹೆಂಗೆ ಉಳಿಲಿ ಇಲ್ಲ ಅಂತ ಹೇಳ್ಕಿಸಿ ನಾನು ಹೋಗ್ಬೇಕಂದು ನನಗೆ ಆಸೆ. ನಾ ಹೋಗ್ಬೇಕಂತ ಹೇಳ್ಕಿಸಿ ತಯಾರಾಗ್ಬಿಟ್ಟೆ ರೀ. ತಯಾರಾಕಿಸಿಂದ ಗಾಡಿ ತೊಗೊಂಡು ಹೊಂಟೆ. ಒಟ್ಟು ಅವ್ರು ದಾರಿ ಹೇಳೋಲ್ರು. ಒಂದೇ ಆಣೆಗಿತ್ರಿ ಅಶೋಕರ ಫಸ್ಟ್ ಒಂದೇ ಆಣೆಗಿತ್ರಿ. ಯಾಕ್ರಿ ಅಣ್ಣವ್ರು, ನೀವು ಅಧ್ಯಕ್ಷ ಮಾಡ್ತಾನೆ ಸಾಹೇಬ್, ನೀವು ಸುಮ್ಮ ಆರಾಮಿರಿ, ನಮ್ಮ ಬೇರೆ ಅದಾವ, ನಮ್ಮ ತೊಗೊಂಡು ಏನು ಮಾಡೋರಿ ನೀವು, ನಾವು ಎಲ್ಲಿದೀನಿ ಅನ್ನೋದು ಹೇಳುದಿಲ್ಲ. ನಾನು ಕಾರ್ ಸಿಕ್ಕಿ ಹೊಳೆ ಬತ್ತು ನೋಡ್ರಿ ಅಂತೇಳಿ ಹೊಳೆ ಕಳಿಸಿದ್ರು ಅವ್ರು. ಅವ್ರ ಕಾರ್ ನಾ ಯಾವ ಜಾಗದಾಗ ಅದೀನಿ ಅನ್ನೋದು ಹೇಳುದಿಲ್ಲ ಅಂತೇಳಿ ಅವರು. ನಾನು ಸೇರ್ಬೇಕು, ಅವ್ರು ಸೇರ್ ದಿವ್ಸ ನಾ ಸೇರಬೇಕು, ಮರುದಿವ್ಸ ಸೇರಬೇಕಂತ ಪಟ ಹಿಡ್ಕೊಂಡ್ ಕೂತೇರಿ. ಕಲ್ಲೋರು ಮಾರ್ಗದರ್ಶನ ಕೊಟ್ರು. ಕೊಟ್ಟಿಂದ ಬಿಟ್ಟು ಅವ್ರು BJP ಸೇರ್ಪಡೆ ಆದ್ರು ಕೂಡ ಮತ್ತ ಸಾಹೇಬ್ ಮಾಡ್ತಾನೆ ನಿಮ್ಮನ್ನ, ನೀವು ಸುಮ್ಮ ಕುಂದ್ರಿ ಅಶೋಕರ ಆಣಿ ಸೂರಿ ಇಟ್ರು ಪಾಪ ಕಲ್ಲೋಣರು. ನಾ ಹೋಗಿನಿ ಅಂತೇಳಿ ನಿಮ್ಮನ್ನ ಹಾಳು ಮಾಡಲ್ಲ, ನನ್ನ ನಡೀತದ ನಮ್ದು, ನೀವು ಸುಮ್ ಕುಂದ್ರಿ ಅಶೋಕರ ಅಂತ ಹೇಳಿ ಸುಮ್ ಕುಂಸಿದ್ರು. ಅಟ್ಟಾದ್ರು ಮತ್ ಮುನ್ನವ್ರು ಹೋಗೋದು ಬತ್ರಿ ಕಟಗಿರಿ ಫೈನಲ್ ಅಕ್ಕ ಅಂತ ಹೇಳಿಕಿಸಿಂದ ಮುನ್ನಾರು ಹೋಗೋದು ಬತ್ತು. ಹೋದೇವಿ. ಆ ಕಲ್ಲೋಣರ್ನ ಹೆಂಗ್ ಬಿಟ್ಟಕ್ಕೆ ಅವ್ರ BJP ಹೋದ್ರು ನಮ್ಗೆ ಬೇಕೇ ಅಲ್ಲ. ನನಗ ಅಧ್ಯಕ್ಷ ಅಲ್ಲೇನು ಭಾವನೆ ಅಲ್ಲ. ಅವ್ರ BJP ಹೋದ್ರು ನನಗ ನೀ ಬರಬೇಡ ಆಣಿ ಸೂರಿ ಇಟ್ಟು ಅವ್ರ ಒಟ್ಟ ನಂಗೆ ದಾರಿನೇ ಹೆಚ್ಚಿಕೊಡ್ಲಿಲ್ಲ. ಅವ್ರು ನಿಮ್ಗೆ ಅಧ್ಯಕ್ಷ ಅಕ್ಕ ಮಾಡ್ತಾನ ಸಾಹೇಬ, ನೀವು ಸುಮ್ ಕುಂದಿರಿ, ನೀವು ದಯವಿಟ್ಟು ಬರಕ್ ಹೋಗ್ಬೇಡ್ರಿ, ನಮ್ಮ ಬೇರೆ ಅದ ಕಿಶನ್ ಪಾಪ ಅವರು ನನಗೆ ಆಣಿ ಸೂರಿ ಇಟ್ಟು ಕಿಶನ್ ಒಟ್ಟ ದಾರಿನೇ ತಪ್ಪಿಸ್ಬಿಟ್ರು. ನಾ ಹೊಂಟಿದ್ದೆ ಬ್ಲಾಕ್ ಅಧ್ಯಕ್ಷರು ಹಿಡಿದ್ರು. ನಾನು ಹಿಡಿದು ನೀನು ಅಧ್ಯಕ್ಷ ಮಾಡಿಸ್ತೇನೋ, ನೀವು ಕಲ್ಲು ಹೋಗ್ಯಾನಂತೇಳಿ ನೀವು ಹೋಗಕ್ ಹೋಗ್ಬೇಡ, ನೀವು ಹೋಗಕ್ ಹೋಗ್ಬೇಡ, ನಾವು ಅಧ್ಯಕ್ಷ ಮಾಡಲಿಲ್ಲ ಅಂದ್ರೆ ನಾವು ನೋಡು ಬದಲು ಹುಟ್ಟದಂಗ ನಾವು ಹಂಗೆ ಹಿಂಗೆ ಏನೋ ಮಾತಾಡಿದ್ರು ಬಿಡ್ರಿ. ಅವ್ರು ಏನೇನೋ ಹೇಳಿದ್ರು, ತಲೆಯಾಗ ಕೊಟ್ಟು ನಾನು ಹಿಡಿದು ಬಿಟ್ರು. ಅವ್ರು ಹೋಗೋ ಟೈಮ್ದಾಗ ಹಿಡಿದು ಬಿಟ್ರು. ನಾ ಏನ್ ಯಾಕಿರ್ಲಕ್ ಬೆಂಗಳೂರಿಗೆ ಹೋಗಬೇಕು, ಎಲ್ಲಿ ಯಾಕಿರಲಕ್ ನಾ ಬಂದಿನಿ ಸೇರಬೇಕು. ಗಟ್ಟಿ ನಿರ್ಧಾರ ಮಾಡಿ ಇವ ಮಾಡೋದಿಲ್ಲ ಸಾಹೇಬ್, ಅಡ್ಡಾಡಿ ಸಾಹೇಬ್ ಹಿಡಿತಾರಂತೇಳಿ ನನಗೂ ಒಂದು ತಲೆಯಾಗ ಹೊಕ್ಕ ಬಿಟ್ಟಿತ್ರಿ. ಅದು ಇವ್ರು ಹಿಡಿದು ಬಿಟ್ರು ನಡಬರ್ಕ್ ಗೊತ್ತಾಗ್ಬಿಡ್ತಾವ. ಪಿಂಟುಗೌಡ್ ಫೋನ್ ಮಾಡಿಬಿಟ್ಟಾನ್ರಿ, ಸುರೇಶ್ ಅರೋಳವ್ರು ಪಿಂಟುಗೌಡ್ ಫೋನ್ ಹಿಡ್ಕೊಂಡ್ ಕೂತ್ರು. ನಾನು ಹಿಡ್ಕೊಂಡ್ ಕೂತ್ ಕಿಶನ್ ನೀ ಬೆಂಗಳೂರಿಗೆ ಹೋಗ್ಬೇಡ, ನಾ ಎಲ್ಲ ಸಾಹೇಬ್ ಹೇಳಿ ಕಿಶನ್ ನಿನ್ ಕಟಗೇರಿ ಮಾಡಿಸ್ಕೊಂಡೇ ಬರ್ತೇವಿ, ನಿನ್ನ ಅಧ್ಯಕ್ಷ ಮಾಡೇ ಮಾಡ್ತೇವಿ. ಮತ್ ಹೊಳ್ಳಿ ಧೈರ್ಯ ತುಂಬಿದ್ರು. ಧೈರ್ಯ ತುಂಬಿ ಅಣ್ಣ ಹಿಂಗ ಅನ್ನತ್ತಾರ. ನಾ ಅದಕ್ಕೆ ನಿಮ್ಗೆ ಹೇಳಿನ್ರಿ, ಒಟ್ಟ ನಿಮ್ಗೆ ಅಧ್ಯಕ್ಷ ಮಾಡ್ತಾರ, ಸುಮ್ ಕುಂದ್ರಿ, ಒಟ್ಟು ಬರಕ್ ಹೋಗ್ಬೇಡ್ರಿ, ನಾ ಎಲ್ಲಿದ್ದೀನಿ ನಿಮ್ ಫೋನು ಎತ್ತುದ್ರು ನೋಡಿ ಇನ್ ಮ್ಯಾಗ ಅಂತಂದ್ರು. ಇಲ್ರಿ ಅಣ್ಣಾರ ಹಂಗೇನು ಬರೋದಿಲ್ಲ ನೋಡ್ರಿ ಅಂತ ಹೇಳಿಸಿ ಮತ್ ಬಿಟ್ಟೇರಿ. ಅವ್ರು BJP ಸೇರ್ಪಡೆ ಆಗಿ ಎಲ್ಲ ಮಾಡಿ ಬಂದ್ರು. ಮತ್ತು ಹೋಗೋದು ಬತ್ ಲಾಸ್ಟ್ನೇ ಪಾಳ್ಯಾರಿ. ಕಲ್ಲೂರು BJP ಅದಾರ ಇದ್ರು ಕೂಡ ಇವ್ರಿ ಯಾರು ಪ್ರೇಮ ಬ್ರದರ್ ಅವರು ಗುರುವಣ ಇದ್ದಿಲ್ರಿ. ಗುರುವಣ ಇದ್ದಿಲ್ಲ, ಮೊದಲು ಬಂದಿದ್ದ ಗುರುವಣ. ಕಲ್ಲೂಣ್ಣವರು, ನಾನು, ಸುರೇಶ್ ಕಕ್ಕ ಮತ್ತು ಏನು ಅವರು ಗುರುವಣ್ಣವ್ರು ಬಂದಿರ್ಕ ಅಂತಾರೆ. ಹೋದೇವ್ರಿ, ಅಲ್ಲಿ ಹೋದೇವಿ. ಹೋಗಾನ ಲಾಸ್ಟ್ ಇದ್ರಿ, ಇದು ಲಾಸ್ಟ್ನೇ ಕಂತ
ಇವರು ನಾ BJP ಸೇರ್ಪಡೆಯಾಗಿನಿ ಮತ್ತು ಅಶೋಕರ್ ಇದಾಕದ ನಾ ರೂಮ್ನ್ಯಾಗ ಕುಂದಿರ್ತೀನಿ ಅಂದ್ರೆ ಕಲ್ಲೋಣ ರೂಮ್ನ್ಯಾಗ ಕೂತ್ರು ಅವರು ನಾವು ಹೋದೇವಿ ಸಾಹೇಬ ಹಾವೇರಿಗೆ ಹೋಗಿದ್ರಿ. ಹೋಗೋಣ ಸಾಹೇಬ್ರಿಗೆ ಒಂದು ಫೋನ್ ಮಾಡಿದ್ರು ಬ್ಲಾಕ್ ಅಧ್ಯಕ್ಷರು, ಮತ್ತು ನಾವು ಬಂದೇವ್ರಿ ಅಶೋಕನ್ ಕರ್ಕೊಂಡು, ಮತ್ತು ನಾಳೆ ಕಟಗೇರಿ ಫೈನಲ್ ಇರ್ತ, ಮತ್ತು ಬಂದೇವಿ ಹೆಂಗೆ ಮಾಡಿದ್ರಿ ಅದು ಅಶೋಕಗೆ ನಾಳೆ ಮಾಡೋಲ್ಲ ಮತ್ತು ಫೈನಲ್ ಮಾಡಿಲ್ಲ ಕಿಶನ್ ಇನ್ನೂ ತನ ಅದಾವ ನಾನು ಬಲ್ರಿ, ನಾನು ನಾಳೆ ಮಾಡೋಲ್ಲ, ನಾಳೆ ಕಟಗೇರಿ ಅವಂದೇ ಫೈನಲ್ ಅಲ್ಲ, ಮತ್ತು ಯಾವಲ್ಲ ಕಟಗೇರಿ ಅವಂದೇ ಫೈನಲ್ ಅದಿಲ್ಲಿಗೆ ತಿಳ್ಕಿಶನ್ ಅಂದ್ಬಿಟ್ರು. ನಾನು ಮತ್ತು ಅವಂಗೆ ಅಶೋಕಿಗೆ ಇಟ್ಟು ಹೇಳ್ರಿ ಅತ್ತೆ ಬ್ಲಾಕ್ ಅಧ್ಯಕ್ಷರು ನನ್ನ ಕೈ ಕೊಟ್ರು ಫೋನ್, ಅಲ್ಲೇ ಬೆಂಗಳೂರದಾಗೆ ರೀ ಇದು. ನನ್ನ ಕೈ ಕೊಡೋ ನಾ ಮಾತಾಡ್ದೆ, ಸಾಹೇಬ್ರ ಹೇಳ್ರಿ ಅಶೋಕ ಅವ್ರು ಹೋಲ್ ಬಿಡು, ನಾಳೆ ಸ್ವಾಮಿ ಕಾಕಂದು ಹೋಲಿ ನಾ ಎಲ್ಲ ಮಾಡ್ತೀನಿ ಓಕೆ ನಿಂದು ನಾಳೆಗೆ ಫೈನಲ್ ಮಾಡ್ತೀನಿ ಅಂತ ಹೇಳಿರಿ ಸಾಹೇಬ್ರು. ಮತ್ತೇನೋ ಒಂದು ಆಸೆ ಹುಡ್ತು ನಾಳೆ ಫೈನಲ್ ಹಾಕದ ತಿಳ್ಕಿಸಿಂದ ಇವ್ರು ಏನಂದ್ರು ಬ್ಲಾಕ್ ಅಧ್ಯಕ್ಷರು ಕಲ್ಲು ಸಣ್ಣದವರು ಅವರು ಇವರು, ನಂದು ನಾಳೆಗೆ ಸೋಮವಾರ ಅದ, ನಾ ಇವತ್ತು ಬಿಡ್ಬೇಕು, ಮಧ್ಯಾಹ್ನದಾಗ ಊಟ ಮಾಡಿಸಿದ್ರಲ್ಲ ಅಲ್ಲಿ ಬಸವ ಖಾನಾವಳ್ಯಾಗ ರೀ ಲಿಂಗಾಯತ್ ಖಾನಾವಳ್ಯಾಗ ಊಟ ಮಾಡಿಸಿದ್ರು, ಊಟ ಹೊಡೆದೇವ್ರಿ. ಊಟ ಹೊಡೆದು ನಾನೇ ಮಾಡಿಸಿದೆ ಬಿಡ್ರಿ ಎಲ್ಲ, ನಾನೇ ಮಾಡಿಸಿ ಮತ್ತೆ ಡೀಸೆಲ್ಗೆ ರೊಕ್ಕ ಕೊಟ್ಟು ಹಾಕಿವಿ, ನೀವು ಮುಂಜೆ ಕಟಗೇರಿ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರಿ. ಹೇಳೋಣ ನಾ ಹೋಗಿ ಕಿಶಿಂದ ಎಲ್ಲ ಕಡೆ ಹೋದೆ ರೀ. ಮಲ್ಲಿಕಾರ್ಜುನ ಪಾಟೀಲ್ ನಮಸ್ಕಾರ ಅಂದೆ, ನಿದ್ದೆಗಟ್ಟಂಗಾಗಿತ್ತು. ಹೋಗಿ ಆಚೆ ಕಡೆ ರೂಮ್ನಾಗ ಹೋಗಿ ಮೊಕ್ಕೊಂಡೆ. ಸಂತೋಷ್ ಗೌಡ 4 ಗಂಟೆಗೆ ಫೋನ್ ಮಾಡ್ದ, ಸಂತೋಷ್ ಪಾಟೀಲ್ ಅಂತ ಹೇಳ್ರಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಫೋನ್ ಮಾಡಿದ್ರಿ. ಫೋನ್ ಮಾಡೋ ಸಂದರ್ಭದಾಗ ನಾ ಏನಂದೆ ರೀ, ಹೇಳ್ರಿ ಕೊಡ್ರಿ ಅಂದೆ, ಎದ್ದು ಕಿಶನ್ ಒಮ್ಮೆ ಮುಕ್ಕೊಂಡಿದ್ದೆ, ಹೇಳ್ರಿ ಕೊಡ್ರಿ ಅಂತ ಹೇಳಿ ಎದ್ದು ಕಿಶನ್ ಹೇಳ್ರಿ ಕೊಡ್ರಿ ಅಂದೆ, ನಿಮ್ಮ ಸಾಹೇಬರು 2A ಮಾಡಿ ಹೋಗೋದು ಬಿಟ್ಟಾರ್ರಿ ಅಂತ. ನನ್ನ ಯಾಕ್ರಿ ನೀವು ಇಲ್ಲೇ ಹೋದಿ, ನೀವು ವಸ್ತಿ ಮಾಡ್ತೀನಿ ಅಂತ ಹೇಳ್ಯಾರ, ಇಲ್ಲೇ ಕೂತೀನಿ, ಮತ್ತು ಎಲ್ಲ ಬ್ಲಾಕ್ ಅಧ್ಯಕ್ಷರು ಎಲ್ಲ ನಾವೆಲ್ಲ ಮಾತಾಡಿ 1.5 ವರ್ಷ ಅಡ್ಡಾಡೀನಿ, ಹೆಂಗೆ ಮಾಡ್ತಾರೆ ರೀ ಕೊಡ್ರಿ ಅಂದೆ. ಹಾಕಿ ನೋಡ್ರಿ ನಿಮ್ಮ ವಾಟ್ಸಪ್ಪಿಗೆ ತೆಗೆದು ನೋಡಿದೆ ರೀ. ನೋಡೋಣ ಮಲ್ಲಿಕಾರ್ಜುನ್ ಪಾಟೀಲ್ ಮಾರೇಗೌಡರು ಇದ್ದರು, ನಮಸ್ಕಾರ ಮಾಡಿದೆ, ಸಾಹೇಬ್ರಂತರು ಇದ್ದಿದ್ದಿಲ್ಲ. ಬಂದೆ ರೀ ನನ್ನ ಪಾಡಿಗೆ ಬಂದು ಸೀದಾ ಗುಂದಿಗೆ ಹೋದೆ ರೀ. ನಾ ಗುಂದಿಗೆ ಹೋಗಿ ವಸ್ತಿ ಹೋಗಿದೆ ರೀ. ಅಲ್ಲೇ ಒಂದು ಫೋನ್ ಬಂದ್ ಮಾಡಿ 1-2 ದಿನ ವಸ್ತಿ ಹೋಗಿದೆ. 15 ದಿನದಾಗ ಚೇಂಜ್ ಮಾಡು, ಕಟಗೇರಿ ಚೇಂಜ್ ಮಾಡೋದು ಚೇಂಜ್ ಆಫ್ ವರ್ಕ್ ಇದು ಮಾಡಕ್ಕೆ ಬರ್ತಿತ್ತು. ಬ್ಲಾಕ್ ಅಧ್ಯಕ್ಷ ಫೋನ್ ಮಾಡಕತ್ತ, ಫೋನ್ ಎತ್ತಲಿಲ್ಲ, ಒಟ್ಟೆ ಎತ್ತಲಿಲ್ಲ ರೀ. ಒಂದು 3-4 ದಿನ ಆಗಿಂದ ಫೋನ್ ಮಾಡಕತ್ತ, ಒಟ್ಟೆ ಎತ್ತಲಿಲ್ಲ ಫೋನ್. ನಾನು ನನ್ನ ಹೆಂಡ್ರು ನನ್ನ ಮಕ್ಕಳು ಹೋಗ್ಬಿಟ್ಟು ನಾವು ಬಾಡಿಗೆ ಮನೆಯಾಗಿದ್ದು, ಈ ನಮ್ನಿ ಹಾಳು ಮಾಡಿದ್ರಲ್ಲಪ್ಪ. 1-2 ಪೀಕ್ ಕಬ್ಬು ಬೆಳೆದಿತ್ತು ರೀ, 7 ಲಕ್ಷ ರೂಪಾಯಿ, 14 ಲಕ್ಷ ರೂಪಾಯಿ, ಒಟ್ಟು ಸ್ವಚ್ಛ ರೀ, ಒಟ್ಟು ಸ್ವಚ್ಛ ಆಗಿತ್ತು. ಇರ್ಲಿ ಕಿಶನ್ ನೊಂದು ಹೋಗಿ ಕಿಶಿಂದ ಗುಂದಿಗ್ಯಾಗ ಕೂತ್ತೀರಿ. ಗುಂದಿಗ್ಯಾಗ ಕೂತೆ ಇವ್ರು ರಾತ್ರಿ ಏನು ಮಾಡಿಬಿಟ್ರು, ಗುಂದಿಗ್ಯಾಗ ಅದೇನು ಅನ್ನೋದು ಗೊತ್ತಿಲ್ಲ. ಹಿಂದಾಡಿ ಈಸು ಅಣ್ಣನೋ ನಮ್ಮ ಅಣ್ಣ ಅವನ ಕಡೆ ಫೋನ್ ಮಾಡಿಸಿದ್ರು. ಒಟ್ಟು 4 ದಿನ ಫೋನೇ ಸ್ವಿಚ್ ಆಫ್ ಬಿಟ್ಟಿದ್ದೆ. ಫೋನ್ ಸ್ವಿಚ್ ಆನ್ ತೆಗಿಬಿಟ್ರಾಗೆ ಅವ್ನು ಫೋನ್ ಬಂದ್ಬಿಡ್ತು. ಎತ್ತಿದೆ ರೀ, ಎಲ್ಲಿದ್ದೀವೋ ತಮ್ಮ, ಗುಂದಿಗ್ಯಾಗ ಅದೇನು ರೀ, ಗುಲ್ಬರ್ಗ ಹೊಂಟೀನಿ ರೀ ಅಂದೆ. ನನ್ನ ಹೌದಾ ಆಯ್ತು, ಒಂದೆರಡು ಕೆಲಸ ಅದ ಹೋತಮ್ಮ ನೀನು ಬಲ್ಲಿ ಅಂದ. ಏನು ಕೆಲಸ ಅದ್ರಿ? ಇಲ್ಲ ಬರ್ತೀನಿ, 1-2 ಕೆಲಸ ಅದ. ಏನು ಬರಕ್ಕೆ ಹೋಗ್ಬೇಡ್ರಿ, ನಾ ಸಿಗಲ್ಲ, ಮಾತು ನಾ ಗುಂದಿಗೆ ಹೊಂಟೀನಿ ರೀ. ನನ್ನ ಅಟ್ಟೊಂಟ್ರು ಬಂದರು, ರಾತ್ರಿ ಬಂದೇ ಬಿಡ್ರಿ ಅವರು. 10-10:30 ಆಗಿತ್ತು ರೀ ಬಂದರು. ಪ್ರೇಮ ಮೇಗೇರಿ ಬಂದರು, ಇಲ್ಲಿ ಪ್ರೇಮ ಬ್ರಾದರು ಬಂದರು, ವಿಶ್ವನಾಥ್ ಹಾರೋಳ ಅವ್ರು ಬಂದರು, ಸುರೇಶ್ ಹಾರೋಳ ಅವ್ರು ಬಂದರು. ಬಂದು ಕೇಶಿಂದ ಸಾಹೇಬ್ಗೆ ಹಚ್ತೀನಿ ಮಾತಾಡು, ಅದು ಗೌರ್ಮೆಂಟ್ದಿಂದ ಆಗ್ಯದ. ಗೌರ್ಮೆಂಟ್ ಅಂದ್ರೆ ಯಾರತ್ ಕೇಳಿದೆ. ಬಿಡು ಸಾಹೇಬ್ರ ಜೋಡಿ ಮಾತಾಡ ನಾ ಮಾತಾಡ್ದವ, ಇಲ್ಲಿ ತನಕ ಬಂದೇವು ನೋಡು ತಮ್ಮ, ಹಂಗೆ ಹಿಂಗತ್ತೆ ಗುಂದಿಗ್ಯಾಗ ಮಾತಾಡಂದ್ರು. ಹಚ್ಚಿ ಕೊಟ್ರಿ ಸುರೇಶ್ ಹಾರೋಳವ್ರು. ಆಯ್ತು ತರ್ರಿ ಹೇಳ್ರಿ ಸಾಹೇಬ್ರು, ಈ ಅಪ್ಪ ನಾ ಮಾಡಿಲ್ಲ, ಅದು ನಿನ್ನ ಮ್ಯಾಗ ನಾ ಎರಡನೇ ಇಲ್ಲ, ಅದು ಗೋರ್ಮೆಂಟ್ದಾಗ ಮಟ್ಟದಾಗ ಆಗ್ಯದ ಅಂತಂದ್ರು. ಸಾಹೇಬ್ರ ಗೋರ್ಮೆಂಟ್ ಅಂದ್ರೆ ಯಾರು ರೀ ಅಂದೆ ನಾನು. ಗೋರ್ಮೆಂಟ್ ಅಂದ್ರೆ ಯಾರು? ಹಿಂಗೆ ನೇರವಾದ ಮಾತ್ರ, ಗೋರ್ಮೆಂಟ್ ಅಂದ್ರೆ ಯಾರು ಸರ್? ನನಗಂತೂ ಗೊತ್ತಾಗಲ್ತು. ಗೋರ್ಮೆಂಟ್ ಅಂದ್ರೆ ಯಾರು ಸಾಹೇಬ್ರ? ನಿಮ್ಮನ್ನು ಬಿಟ್ರೆ ಹೆಂಗೆ ಕಟಗೇರಿ ಹಾಕ ಸಾಹೇಬ್ರ? ಇಲ್ಲ ಅದನ್ನ ಸುದ್ದಿ ಮಾಡ್ತೀನಿ, ನೀವು ಒಟ್ಟೆ ತಲೆ ಕೆಡಿಸ್ಬೇಡಪ್ಪ, ನೀ ಬಾನಿ ಜಾತ್ರೆ ಅದ ಬಾನಿ ಊರಿಗೆ ಬಾ ಅಪ್ಪ. ಹೆಂಗೆ ಬರ್ತೀರಿ ಸಾಹೇಬ್ರ? ಮುಗಿಸೇ ಬಿಟ್ರಿ, ಏನು ನಮ್ಮ ತೊಗೊಂಡು ಏನು ಮಾಡೋರು ನೀವು? ಗೋರ್ಮೆಂಟ್ ಮಾಡ್ಯದಂದ್ರೆ ಗೋರ್ಮೆಂಟ್ ಅಂದ್ರೆ ಯಾರು ರೀ ನನಗೆ ತಿಳಿಯಲ್ತು. ಅಲ್ರಿ ಒಬ್ಬ ವಿರೋಧ ಪಕ್ಷದ ಬಿದ್ದವರು ಬೋಸ್ನೂರು ಅವ್ರು ಮಾಡ್ಕೊಂಬಂದ್ರು, ಆಲ್ಮೇಲ್ದವ್ರು ಅವ್ರು ಹೇಳಿದ್ ಮಾಡ್ಕೊಂಬಂದ್ರು, ಒಬ್ರು ಶಾಸಕಗಳು ಮಾಡ್ಕೊಂಬಂದ್ರು, ಒಬ್ರು ಮಿನಿಸ್ಟರ್ ಹೇಳಿದ್ ಕಟಗೇರಿ ಆಗಲ್ರಿ. ನನ್ನ ತಲೆಯಾಗ ಕೂತು ಬಿಡ್ತವೆ.
ಒಬ್ಬ ಮಿನಿಸ್ಟ್ರಿ ಹೇಳಿದ್ರ ಕಟಗರಿ ಆಗಲ್ಲ, ಆಗ್ಲಾರ ಕಟಗರಿ ಆಗಲ್ರ. ಆಗಿದ್ದೇ ಇತ್ತಪ್ಪ ಅಂದ್ರೆ ಆಗ್ಲಿಲ್ಲಪ್ಪ ಅಂದ್ರೆ ಮತ್ತೆ ಬೇರೆ ಫಸ್ಟೇ ಹೇಳ್ಬೇಕಾಗಿತ್ತು. ಫಸ್ಟ್ನೇ ಸರಿ ಬೆಂಗಳೂರಿಗೆ ನಾವು ಅಡ್ಡಾಡೋ ಹೊತ್ತಿನಾಗ ಒಂದು 100 ಸರಿ ನಾ ಅಡ್ಡಾಡೇನ್ರಿ, ಒಂದು 8 ಸರಿ ಇವ್ರು ಕರ್ಕೊಂಡು ಅಡ್ಡಾಡೀನಿ. ಕಾರ್ ತೊಗೊಂಡು ನಾಡ್ದು ದಿನ ವಸ್ತಿ ಹೋಗಿಸಿ, ಊಟ ಮಾಡಿಸಿ, ತಿನ್ನಿಸಿ, ಕುಡಿಸಿ ಎಲ್ಲನೂ ಮಜಾ ಮಾಡಿಸೀನಿ. ಒಂದೇ ಮಜಾ ಮಾಡಿಸಿಲ್ಲ, ಎಲ್ಲನೂ ಮಾಡಿಸೀನಿ. 10 ರೂಪಾಯಿ ಅವ್ರ ಕಡೆ ಕೊಡಿಸಿಲ್ಲ. ನಾ ಬೆಳೆದ ಕಬ್ಬ 14 ಲಕ್ಷ ರೂಪಾಯಿ ಬಿಟ್ಟು ಅಲ್ಲಿ ಹಾಕಿ ಬಂದ್ವಿ. ಅದು ಆದ ಬಳಕ ಅಲ್ಲಿದಿಂದ ಬಂದು ಗುಂದಿಗೆದಿಂದ ಬಳಕವ ಗುಂದಿಗೆದಿಂದ ಬಂದ ಬಳಕ ಏನಾಯ್ತು ಸರ, ಜಾತ್ರೆ ಬತ್ತು ಮುಂದೆ 2 ದಿನದಾಗ. ನಾವು ರೈಡಿ ಹಾಕಿಸಿಂದ ಜಾತ್ರೆಗೆ ಪಾಲ್ಗೊಂಡೆ. ಪಾಲ್ಕಿ ಎಲ್ಲಮ್ಮನ ಗುಡಿ ತನ ಹೋಯ್ತು ಬಾಗಡ್ಯಾಗ. ಹೋಗಾನ ಹೊಳ್ಳಿ ರಿಟರ್ನ್ ನ್ಯಾಷನಲ್ ಕಪ್ಪಿದಾಗ ಚಪ್ಪಲ್ ಬಿಟ್ಟಿದ್ದೆ, ಹಾಕೊಳಕ್ ಬಂದೆ. ಮಾಮನಿ ಪೊಲೀಸ್ ಬಂದ ಕರಿಲಾಕ. ಮಾಮನಿ ಪೊಲೀಸ್ ಅದಾನಲ್ರಿ, ಕರಿಲಾಕ್ ಬಂದ ಸಂದರ್ಭದಾಗ ಯಾಕ್ರಿ ಅಂದೆ. ಇಲ್ಲ ನಿಮ್ ಕಾಕಾರ ಕರಿಯಾಕತ್ತಾರ, ಬ್ಲಾಕ್ ಅಧ್ಯಕ್ಷ ಸುರೇಶರು, ಯಾಕೆ ಕರಿಯಾಕತ್ತಾರಪ್ಪ ಅಂತೇಳಿ ಹೋದೆ. ಹನುಮಂತರು ಬಿದ್ದದಲ್ರಿ, ಹನುಮಂತರ ಗುಡಿ ಅಲ್ಲಿ ನಿತ್ತು ಹಚ್ಚಿ ಸರಿ ಜಾತ್ರೆ ಆಗ್ರಿ. ಅದು ಹಚ್ಚಿ ಸರಿ ಜಾತ್ರೆಯಾಗ ತಮ್ಮ ಅದು ಏನ್ ಆಗಿದ್ದಾಗ್ಯದ ಹೋಗ್ಯದ ನಿನ್ ಸಲ ನಾನು ಇದಕ್ಕ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕ ರಾಜೀನಾಮೆ ಕೊಡಕ್ ಹೋಗಿದ್ದೆ, ಎಲ್ಲ ಮಾಡಿದ್ದೆ ಮತ್ ಕ್ಯಾನ್ಸಲ್ ಮಾಡಿ ಸಾಹೇಬ. ಅದ್ ಏನಾಕಿರ್ಲಕ್ಕ ಸಾಹೇಬ, ನೀ ಒಟ್ಟು ಸ್ಟೇ ತೊಂಬ 2 ಮುದ್ದತ್ನ್ಯಾಗ ನೀನ್ ಮಾಡ್ಲಿಲ್ಲ ಅಂದ್ರೆ ಒಬ್ಬರು ಮಿಶಿ ಬೋಳ್ಸ್ತೀನಿ ಮಾತಾಡಿದ್ರು. ಕೈ ಮುಗಿತೀನಿ ಕಕ್ಕ ಅಂಜನ. ಜಾತ್ರೆ ಅದ ಒತ್ತೆ ಬಸವಣ್ಣಪ್ಪನ ಜಾತ್ರೆ, ನನ್ನ ಬಾಯ ಸುಳ್ಳೆ ಬರೋದಲ್ರಿ. ಅದು ನಾವು ಬಸವಣ್ಣಪ್ಪನ ಜಾತ್ರೆ ಕೈ ಮುಗಿತೀನಿ ಕಕ್ಕ, ಬಿಡು ಕಕ್ಕ, ಈಗ ಸತ್ತೇನಿ, ಇನ್ನು ಮಾತಿನ ಕೋಟಿಗೆ ಹಾಕಿ ಅಲ್ಲಿಡ್ ಸಾಯಿದ್ ಬೇಡ ಅಂತಂದಾರೆ. ಅನ್ನಂದ ನೀ ತೊಗೊಂಬಾರೋ, ನನ್ ಮಾತು ಕೇಳು, ನಾ ಮಾಡ್ಲಿಲ್ಲ ನನ್ ಕೇಳು, ನಿಮ್ಮ ಕೈಲಿ ಆಗ್ಲಿಲ್ಲ ಅಂದ್ರೆ ಮತ್ತೊಬ್ರು ಬಡವ್ರ ಮಕ್ಕಳನ್ನ ಸಾಯ್ ಹೊಡಿಬಾರ್ದ್ರಿ. ಆಗ್ಲಿಲ್ಲ ಅಂದ್ರೆ ಬಡವ್ರ ಮಕ್ಕಳನ್ನ ಸಚಿವರಿಗೆ ಹೇಳ್ತೀನಿ, ಈ ನಮ್ಮ ಬ್ಲಾಕ್ ಅಧ್ಯಕ್ಷರು ಹೇಳ್ತೀನಿ, ಕಣ್ಣ ನೀರು ಕಪಾಳಿಗೆ ಬರ್ತಾವ್ರಿ. ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರ ಆಗೋದಿಲ್ಲಪ್ಪ, ನೋಡೋನ್ ಮುಂದ್ ಅಂದ್ಬಿಟ್ರೆ ಮುಗ್ದೈತೆ, ಆಸೆನೆ ಬಿಡ್ತಾವ ಮನುಷ್ಯ. ಲೆಟರ್ ಕೊಟ್ಟು ಮಂಗ್ಯಾನ್ ಗತ್ಲೆ ಅಡ್ಡಾಡಿಸಿ, ಬೆಂಗಳೂರು ಹುಚ್ಚೂರ್ ಗತ್ಲೆ ಅಡ್ಡಾಡಿಸಿ ಮಾನಸಿಕ ಮಾಡ್ಕೊಳೋದಲ್ರಿ ಮನುಷ್ಯ. ಯಾವತ್ತು ಒಂದು ತಂದೆ ರೂಪದಾಗ ಒಂದು ವಿಶ್ವಾಸ ಇಟ್ಟಿರ್ತಾವ ಮನುಷ್ಯ. ನಿಂಬಲ್ಲಿ ಆಸೆ ಇರ್ತಾವ, ದಿನ ಬಂದು ನಾಯಿಗತ್ಲೆ ಅಲ್ಲೇ ನಿಂದಿರ್ತಿದ್ದೇನ. ರೀ ನನಗೆ ಅದು ಕೊಡು, ನನಗೆ ಈ ಕೆಲಸ ಇದು ಕೊಡು ಅಂತ ಹೇಳ್ಕಿಸಿಂದ ಎಂತಿಂತವ್ ನಾವು ನಿನ್ನೆ ಮೊನ್ನೆ ಬಂದಿದ್ದು ಕೆಲಸ ತೊಗೊಂಡವು. ನಾವು 25 ವರ್ಷ ಆಯ್ತು, ಒಂದು ಕೆಲಸ ಕೊಡೋರಿ ಸಾಹೇಬ್ರ, ನನಗೆ ರೊಕ್ಕ ಕೊಡ್ರಿ ಅಂತೇಳಿ 10 ರೂಪಾಯಿ ನಾವು 10 ರೂಪಾಯಿ ಹಿಂಗೆ ಕೈ ಹೊಡಿಕಿಸಿನ್ ಕೇಳಿಲ್ಲ. ಇಂಥವ್ರು ಏನು ಮಾಡಿಬಿಟ್ರಿ, ಸ್ಟೇ ತೊಗೊಂಬ ಅಂದ್ಬಿಟ್ರಿ ಅವ್ರು. ಬ್ಲಾಕ್ ಅಧ್ಯಕ್ಷರು ಬ್ಯಾಡ್ರಿ ಮತ್ತೆ ಸಾಯ್ತೀನಿ ಅಂತಂದೇನ. ತೊಗೊಂಬ ತಂದು ಬಿಟ್ಟೆ ನಾ ಕಲ್ಲು ಸಣ್ಣವ್ರಿಗೆ ಹೇಳ್ದೇನ, ಅಣ್ಣವ್ರ ನಾನಂತರೂ ಸ್ಟೇ ತರ್ತೀನಿ ರೀ ಅಂದೇನ. ಅಕ್ಕರ್ದು ಹಾಕಿತ್ತಪ್ಪ ಅಂದ್ರೆ ಮಂದಿ ಎಬ್ಬಸ್ರಿ, ನಾನು ನಿಮ್ಮ ಜೋಡಿ ಬರ್ತೀನಿ ಸ್ವಚ್ಛ ಹೇಳೀನಿ ಬಿಡ್ರಿ. ಅಣ್ಣ ಇಲ್ರಿ ಅಶೋಕರ, ಏನ್ ಸ್ಟೇ ತರ್ತೀರಿ, ಸ್ಟೇ ತಂದ್ರು ನಿಮ್ಗೆ ಆಗೋದಿಲ್ಲ ಹೋಗೋದಿಲ್ಲ ತಂದ್ರ ಅವ್ರು ಹೇಳಿದ್ ಮಾರ್ಗದರ್ಶನ ಹೇಳಿದ್ರಿ ಬಿಡ್ರಿ ಪಾಪ ಅವ್ರು. ಇಲ್ರಿ ನಮ್ಮ ಕಾಕ ಹೇಳ್ಯಾನ, ಏನ್ ಯಾಕಾಗಲ್ಲಕ ಮಾಡ್ತೀನಿ ಅಂದಾನ, ನಾ ತರ್ತೇನ್ರಿ ಸ್ಟೇ ಅಂತ. ಸಿಗಲ್ರಿ ಅಷ್ಟು ಸುಲಭ ಸಿಗಲ್ಲ ತಂದು ಕಲ್ವಣ್ಣವ್ರ ಅಂದ್ರು. ನೋಡೋಣ್ರಿ ಅದು ಏನಾಕದ ತಿಳ್ಕಿಸಿಂದ ಹೋದ್ಯಾರ ಗುಲ್ಬರ್ಗ. ಒಬ್ಬಗ ಬೆಟ್ ಮಾಡಿಸದವಂಗ 1 ಲಕ್ಷ ಕೊಟ್ಟೀನಿ, ಕೊಡೋಂಗ 1 ಲಕ್ಷ ಕೊಟ್ಟೀನಿ. 3 ತಾಸ್ನ್ಯಾಗ ಹೊಳ್ಳಿ ತಂದೆ ಬಿಟ್ಟೇನಿ ಸ್ಟೇ ರೀ. ತಂದು ಬಡ ಕೊಟ್ಟು ಕಿಸಿನ ಗಪ್ ಚುಪ್ ಕೊತ್ ಬಿಟ್ಟೇರಿ. ಈಗ ಮುಂದೆ 10 ಮುದ್ದತ್ ಅಡ್ಡಾಡಿದೆ ಸರ್, ಒಂದಲ್ರಿ 10-12 ಮುದ್ದತ್ ಅಡ್ಡಾಡಿದೆ. ಕಾರ್ ತೊಗೊಳ್ದು ಹೋಗೋದು, ಬೆಂಗಳೂರದಾಗಿದ್ರೆ ಬೆಂಗಳೂರದಿಂದ ಆ ಕಡೆ ಹೋಗೋದು, ಆ ಕಡೆ ತಿರುಗಿ ಮಂಗ್ಯಾನ್ ಮಾಡಿ ಅದು ಸುಪ್ರೀಂ ಕೋರ್ಟಿಗೆ ಹೊಳ್ಳಿ ಹಾಕಿಬಿಟ್ರಿ. ಮುಂದೆ 6 ತಿಂಗಳು ಉಳ್ದದ. ಮತ್ತಿನ್ನು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಲ್ಲ, ಇಲ್ಲಿ 3 ಲಕ್ಷ ಹಾಕಿನಿ, ಅಲ್ಲಿ 10 ಲಕ್ಷ ಹಾಕಿನಿ, 13 ಲಕ್ಷ ಆಯ್ತು. ಇನ್ನು ಸುಪ್ರೀಂ ಕೋರ್ಟಿಗೆ ಅಲ್ಲಿ ಒಂದು 20 ಲಕ್ಷ ಹಾಕ್ಬೇಕಲ್ರಿ. 6 ತಿಂಗಳ ಸಲ ಸ್ಟೇ ತರ್ಲಕ್ ಹೋಗ. ಅದಕ್ಕೆ ದೊಡ್ಡ ಮನುಷ್ಯರ ಅದೇರಪ್ಪ ಅಂತ ಹೇಳ್ಕಿಸಿಂದ ತಣಕೂತೆ. ಮುಂದೆ ಕಡೆಗೆ ಉಪಾಧ್ಯಕ್ಷರೇ ಮಾಡ್ತೀನಿ, ನಾ ಬಾ ಉಪಾಧ್ಯಕ್ಷ ಮಾಡ್ತೀನಿ. ನಾನೇ ಏನು ಮಾಡಿದೆ, ಸಾಹೇಬ್ ಅಧ್ಯಕ್ಷ ಮಾಡ್ತೀನಿ. 1-2 ತಿಂಗಳರೇ ರಾಜೀನಾಮೆ ಕೊಡಿಸ್ಕಿಸಿಂದ ಹೊಳ್ಳಿ ಅಧ್ಯಕ್ಷ ಒಂದು ಹೆಸರೇ ಕುಂದಿರ್ಸ್ತಾನ. ನನಗೆ ರೊಕ್ಕ ರೂಪಾಯಿ ಬೇಡ, ಹೆಸರೇ ಕುಂದಿರ್ಸ್ತಾನ ಅನ್ನೋ ಒಂದು ಆಶೆಗೆ ಬಿದ್ದೆ. ಈಕಿ ಮೇಡಮ್ ನಮಗೆ ಚಿಮ್ಲಕತ್ ಬಿಟ್ಲಕ್ಕೆ ಮೇಡಮ್. ನಂದೇ ಆದಂತ ನಾ ಸ್ವತಂತ್ರ ನಡೆಸಿದೆ. ನಾ ಬಂದ ಮಂದಿಗೆ ಯಾರಿಗೆ ಕೆಲಸ ಅದ ಅವಾಗ ಅಷ್ಟೇ ನಾ ಆಫೀಸ್ಗೆ ಹೋಗೋ.
ಇನ್ನು ಟೈಮ್ದಾಗ ಆಫೀಸ್ಗೆ ಹೋಗಮಲ್ಲ ಹೋಗಿ ಏನ್ ಮಾಡೋದೈತೆ ಪುರುಷ ಸುಮ್ ಹೆಸರೇ ಕುಂದ್ರಲಿ ಅಲ್ಲಿ. ಹೌದು ನಮ್ಮ ಮಂದ್ಯಾಗ ಯಾರು ಹೆಸರೇ ಇಲ್ರಿ, ಯಾರು ಹ್ಮ್. ಮೆಂಬರೇ ಆಗಿಲ್ಲ, ಹ್ಮ್ ಯಾರ್ದು ಉಪಾಧ್ಯಕ್ಷನೂ ಇಲ್ಲ, ಮೆಂಬರು ಇಲ್ಲ. ಇಟ್ಟೆಲ್ಲ ಖರ್ಚು ಮಾಡೀನಿ. ಅವ್ರ ಪಾಪ ಅವ್ರ ಪುಣ್ಯ ಅವ್ರ ಸುತ್ತ ಹೋಗಿ ಕಿಸಿಂದ ಹೆಸರು ಕುಂದರ್ಸ್ಬೇಕಂತೇಳಿ ಹೆಸರು ಕುಂದಿರ್ಸಿ ಏನು ಕೆಲಸ ಇದ್ದಾಗ ಅಷ್ಟು ಹೋಗೋದು, ಅವ್ರ ಕೆಲಸ ಮಾಡೋದು ಪ್ರಾಮಾಣಿಕ. ಮತ್ತು ಅಲ್ಲಂತರೂ ಮುನ್ಸಿಪಾಲ್ಟಿಯಾಗ ಏನೂ ಉಳಿದಿಲ್ಲ ಸರ್, ಬರೇ ದುಡ್ಡು ಎತ್ತೋದು, ಮತ್ತೊಂದು ಏನೂ ಇಲ್ಲ, ಬರೇ ದುಡ್ಡು ಎತ್ತೋದು. ಸಾಹೇಬರು ತಹಸೀಲ್ದಾರ್ ಆಫೀಸ್ ವಿಸಿಟ್ ಕೊಡ್ತಾರ, ಅಲ್ಲಿ ವಿಸಿಟ್ ಕೊಡ್ತಾರ, ಕರೆ ಮುನ್ಸಿಪಾಲ್ಟಿಯಾಗ ಏನು ನಡೆದದ ಏನಿಲ್ಲ ವಾತಾವರಣನೇ ಗೊತ್ತಿಲ್ಲ. ಎಲ್ಲ ನನಗೆ ಗೊತ್ತ, ಚಿತ್ರನೇ ನನ್ನ ಬಲ್ಲಿ ಐತ್ರಿ. ಮತ್ತೆ ಯಾಕೆ ಧ್ವನಿ ಎತ್ತಾಕತ್ತಿಲ್ಲ ನೋಡ್ರಿ? ಈಗ ದನಿ ಎತ್ತೇನಿ, ಇನ್ಮ್ಯಾಗ ಎತ್ತೇನಿ ರೀ. ಈಗ ಮುಗ್ದದ ಜರ ನಂದು ಕಬ್ಬ ಪಬ್ಬ ಹೋಗೋದಿತ್ತು. ಈ ದಿನ ಸಂಘಟನೆದಾಗೂ ನಾನು ಸ್ಲೋ ಆಗಿಲ್ರಿ. ಸಂಘಟನೆಗೆ ನಿತ್ಯ ಅಂದ್ರೆ ನಾ ಯಾವ ರೀತಿ ನಿಂದಿರ್ತೀನಿ, ಯಾವ ರೀತಿ ಮಾಡ್ಬೇಕು, ನನ್ನ ಹಿಂದೆ ಯಾವ ರೀತಿ ಕಾರ್ಯಕರ್ತರದಾರ ನನಗೆಲ್ಲ ನನಗೆ ಗೊತ್ತದ್ರಿ. ನಾ ಎಲ್ಲ ಅನುಭವ ಇದ್ರಾಗ ಭಾಳ ನಾವು ಸಣ್ಣ ಇರ್ಲಕ್ಕಾಗೆ ಬರೀ ಸಂಘಟನೆಯಿಂದ ಬಂದ. ಆ ಪಕ್ಷದ ಅಧ್ಯಕ್ಷ ನಿಮ್ಮ ಪಕ್ಷದವ್ರಲ್ರಿ ಸರ್, ಪಕ್ಷದವ್ರದ ನೀವು ಹೆಂಗೆ ಧ್ವನಿ ಎತ್ತೀರಿ? ನಾನು ಪಕ್ಷ ಸಂಬಂಧಪಡ, ಸಂಘಟನೆ ಬಂದ ಪಕ್ಷ ಸಂಬಂಧಪಡ. ಈಗತ್ತಲ್ರಿ ನಾ ರೂಲರ್ ಮೆಂಬರ್ ಇದ್ದಾಗೆ ನಾ ಹೋರಾಟ ಮಾಡ್ಕೋತಾ ಇದೀನಲ್ರಿ. ಯಾವ ಹೋರಾಟ ಬಿಟ್ಟೇನ್ರಿ? ಅಲ್ಲೇ ಮುನ್ಸಿಪಾಲ್ಟಿಯಾಗಿದ್ದೆ ಬೀರಪ್ಪನ ಎತ್ತಲಿಲ್ರಿ, ಮತ್ತು ಅಲ್ಲೇ ಮುನ್ಸಿಪಾಲ್ಟಿಯಾಗಿದ್ದೆ ಅವ್ನು ಕಲೆಕ್ಟ್ ಮಾಡಿ ಎತ್ತಲಿಲ್ಲ. ಅನ್ಯಾಯದ ವಿರುದ್ಧ ದನಿ ಎತ್ತಕ್ಕೆ ಏನೈತ್ರಿ? ಯಾವ ಪಕ್ಷದಾಗಿದ್ರೆ ಏನಾಯ್ತು? ರೂಲರ್ ಪಕ್ಷದಾಗಿದ್ರೆ ಏನಾಯ್ತು, ವಿರೋಧ ಪಕ್ಷದಾಗಿದ್ರೆ ಏನಾಯ್ತು? ಹೌದಲ್ರಿ? ಅನ್ಯಾಯ ಮಾಡ್ಯಾನಪ್ಪ ಅಂದ್ರೆ ಒಬ್ರಿಗೆ ಬಡವ್ರನ್ನ ಸಾಯ ಹೊಡಿಲಾಕತ್ತಾನಪ್ಪ ಅಂದ್ರೆ ಮತ್ತೆ ಅವನ್ನ ಬಾಲ ಕಟ್ ಮಾಡ್ಬೇಕೋ ಬೇಡ್ರಿ? ಇಲ್ಲಂದ್ರೆ ಇಡೀ ಹಡಗನೆ ಮುನ್ಸಿಪಾಲ್ಟಿನೇ ಮಾರ್ತಾರ್ರಿ ಅವ್ರು ನಾಳೆ. ಮತ್ತೆ ಅದ್ರ ಬಗ್ಗೆ ಗಮನ ಹರಿಸಲ್ರಲ್ಲ ಇವ್ರು ಸಚಿವರು. ಓಕೆ ಸರ್, ಇನ್ ಡೈರೆಕ್ಟರ್ ಆಗಿ ಏನಾಗ್ತೈತಿ, ಹಾರೋಳ್ ಅವರು ಕಲ್ಲು ಸಣ್ಣದವ್ರ ಮಾರ್ಗದರ್ಶನ, ಕಲ್ಲು ಸಣ್ಣದವ್ರ ಮಾತಿನಂತೆ ಹೋಗ್ತಾವ್ರು. ಹೌದು, ಕಲ್ಲು ಸಣ್ಣ ಮಾತಿನಂತೆ ಹೋಗ್ತೀವಿ, ಅದು ಮಾತ್ರ ಸತ್ಯ ರೀ. ನಿಮ್ ಕಾಂಗ್ರೆಸ್ನ ಮನುಷ್ಯದ್ರು ಕಲ್ಲು ಸಣ್ಣದವ್ರಿಂದ ಬಿಜೆಪಿ ಹೊಂಟ್ರಿ ನೀವು. ಹೌದ್ರಿ, ನಿಮ್ಮ ಮನಸ್ಸ ಕಾಂಗ್ರೆಸ್ ಒಳಗ ಕಲ್ಲು ಸಣ್ಣದವ್ರಿಂದ ಬಿಜೆಪಿ. ಬಿಜೆಪಿ ಕಾಂಗ್ರೆಸ್ ಸಂಬಂಧಪಡಲ್ರಿ, ನಮ್ ದೋಸ್ತಿ ಸರ, ದೋಸ್ತಿ. ನಾ ಬಿಜೆಪಿ ಇರ್ತೀನೋ ಕಾಂಗ್ರೆಸ್ ಇರ್ತೀನೋ ಅದು ನನಗ ಮುಂದಿನ ವಿಚಾರ. ಈಗ ನಮ್ಗ ಇವ್ರು ಬಿಜೆಪಿ ಇದ್ದಾಗ ನಾ ಕಾಂಗ್ರೆಸ್ ಇದ್ದಾಗ ಮಾತು ಹೇಳ್ತೀರಿ ನೀವು. ನಮ್ಮಿಬ್ಬರು ದೋಸ್ತಿ ನಮ್ಗ ಅಗಲಿಸ್ಲಾಕ ರಗಡ ಪ್ರಯತ್ನ ಮಾಡಿದ್ರು, ಸಾಕಷ್ಟು ಪ್ರಯತ್ನ ಮಾಡಿದ್ರು, ದುಡ್ಡು ಕೊಟ್ಟು ಕಳ್ಸಿದ್ರು. ಅತಿ ಸರಿ ಇಲೆಕ್ಷನ್ದಾಗ ಕಲ್ಲೋರ್ನ ಬಿಡು, ನೀ ಅಷ್ಟು ದುಡ್ಡು ತಗೋ, ನೀ ಎಷ್ಟು ದುಡ್ಡು ತಗೋತಂದ ನಿಮ್ಮ ಭಾಗದವ್ರು ಬಂದಿದ್ರು, ಒಂದಿಬ್ರು ಸುಟಿಗೆ ತೊಗೊಂಬಂದಿದ್ರು. ನಾ ಎಂದು ಇಲೆಕ್ಷನ್ ದೋಸ್ತಿ ಬಿಡ್ಬೇಕತ್ತಿ ಬಿಡ್ರಿ ಅವ್ನು ಒಟ್ಟು ಬಿಡ್ಬಿಟ್ಟು ಹಿಂಗ್ ಹೇಳ್ಯಾರ, ಹಿಂಗ್ ದೊಡ್ಡವ್ರು ಹೇಳ್ಯಾರ, ಹಂಗ ಹೇಳ್ಯಾರ, ಇವ್ರು ಹೇಳ್ಯಾರ, ಅವ್ರು ಹೇಳ್ಯಾರ ಬಂದ್ರು. ನಾ ಅವ್ರಿಗೆ ಒಂದೇ ಮಾತು ಹೇಳಿದೆ, ನಾ ರೊಕ್ಕ ರೂಪಾಯಿ ಗಳಿಕೆ ಮಾಡಂಗಿತ್ತಂದ್ರ ನಾನು ಹಿಡಿಯೋರು ಯಾವನೂ ಇದ್ದಿದ್ದಿಲ್ಲ ಬಾಗಿಡ್ಯಾಗತ್ತ. ನಾ ಅದನ್ನ ತಿಳಿಸಿನತ್ತೆ ನನ್ನ ದೋಸ್ತಿ ಗಟ್ಟಿಯಾಗೈತಿ. ಅವ್ರನ್ನ ನನ್ನ ಕಾರ್ಯಕ್ರಮತ್ ಬರ್ತಾವು, ನನ್ನ ಹೋರಾಟದ್ ಬರ್ತಾವು. ಕಲ್ಲೋರು ನಾನು ಬೆರೆಯಬೇಕು. ನಾವಿಬ್ರು ಕೂಡಿದೇವಪ್ಪ ಅಂದ್ರೆ ಏನಾರ ಬಿಜೆಪಿ ಕಾಂಗ್ರೆಸ್ದಾಗ ನೀ ಹ್ಯಾಂಗ್ ಮಾಡ್ರಿ ಅಶೋಕರ, ನೀವು ಬಿಜೆಪಿ ಬರ್ರಿ ಅಶೋಕರ ಅಂತೇಳಿ ಎಂದೂ ಅಂದಿಲ್ಲ ಅವ್ರು. ಬಿಜೆಪಿ ಬರಬೇಡ ಅಂತ ಹೇಳ್ಯಾರ ಅವ್ರು. ಬಿಜೆಪಿ ಬರಬೇಡ, ನೀ ಕಾಂಗ್ರೆಸ್ದಾಗ ಇರು, ಇನ್ನೊಂದು 2-3 ವರ್ಷ ತನ ಯುದ್ಧ ಕಿಸಿಂದ ಏನ್ರ ಒಂದ್ ಮಾಡ್ಕೋರಿ ಅಶೋಕರ ಅಂತೇಳಿ ಇಂಥ ಮಾರ್ಗದರ್ಶನ ಕೊಟ್ಟಾರ. ಹೊರತಾಗಿ ಅವ್ರ ಬಿಜೆಪಿಗೆ ಬಾ ತಿಳ್ಕಿಸಿಂದ ನಾವ್ ಅಡ್ಡಾಡೋದ್ರಿಂದ ಅವ್ರಿಗೆ ಏನಾಗ್ಯದ ಮನಸ್ತಾಪ ಆಗಿದ್ರಿ. ಇವ್ರಿಬ್ರು ಕೂಡ್ಕಿಸಿಂದ ಏನೋ ಗದ್ಲ ಮಾಡ್ತಾರ ನಂಗ ಅವ್ರ ತಲೆ ಹೊಕ್ಬಿಟ್ಟದ ಅಷ್ಟೇ. ನಾವಿಬ್ರು ಏನದ ಯುವಕ ಭವನದಿಂದ ಕೂಡ್ಲಾತೇವೆ, ದೋಸ್ತಿ ರೀ ಮೊದಲಿಂದ. ಇವ್ರು ಮತ್ತ ಕಾಂಗ್ರೆಸ್ದಾಗ ಇದ್ದಾಗ ದೋಸ್ತಿ ಕೂಡಿ ಅಡ್ಡಾಡ್ಬೇಕು. ಇವ್ರು ಬಿಜೆಪಿ ಬಿಡು ಅಂದ್ರ ಇವ್ರು ಎಲ್ಲಾರು ಬಿಜೆಪಿ ಅವ್ರ ಜೋಡಿ ಬಿಟ್ಟಾರೆ, ಚಂತನ ಬಿಜೆಪಿ ಅವ್ರ ಜೋಡಿನೇ ಇರ್ತಾರೆ ಇವ್ರು. ಇನ್ನು ಉಳಿದವ್ರು ಮೊದಲ ಸುದ್ದಿರ್ಬೇಕ್ರಿ. ಯಾವನೇ ನನ್ನ ಟೀಕೆ ಮಾಡ್ಬೇಕಾದ್ರ ತಾ ಪರಿಪೂರ್ಣ ಇದು ಟೀಕೆ ಮಾಡ್ಲಿ ನಾ ಒಪ್ಕೋತೀನಿ. ಅಕಸ್ಮಾತ್ ನಾ ಟೀಕೆ ಮಾಡಕ್ ನಿಂತ್ನಿ ಅಂದ್ರಿ ಲೀಡರ್ಗಳು ಯಾರು ಉಳಿದಿಲ್ಲ. ಇವ್ರೆಲ್ಲ ಹುಳುಕ್ ನನ್ನ ಬಲ್ಲಿ ಅದಾವ, ಅವ್ರು ತಿಳ್ಕೊಂಡಿರ್ಬೇಕ್ರಿ. ಇವಾಗ ಏನ ಅಂದ್ರೆ ಏನಂತ ತಿಳ್ಕೊತಾನ ಅಂತ ಕಿಸಿಂದ ಇಡೀ ಹುಳುಕನೆ ಜಲಾಡಿಸ್ತೇನ್ರಿ. ನಾ ಇಷ್ಟೇ ಅದೇನ್ರಿ ಕಣ್ಣಿಗೆ ಜಾತಕನೇ ಜಲಾಡಿಸ್ತೀನಿ. ನಾನು ಅಷ್ಟು ಧೈರ್ಯ ಅಂಜಿಕೆ ಅನ್ನೋದೇ ನನ್ಗೆ ದೇವ್ರು ಕೊಟ್ಟಿಲ್ಲ. ನನ್ನ ಬಗ್ಗೆ ಮಾತಾಡಿದ್ರ ನಾ ಸುಮ್ ಕುಂದ್ರಲ್ಲ. ಶರಣವ್ರು ನನ್ನ ಬಗ್ಗೆ ಮಾತಾಡಿದ್ರ ನೀವು ಸುದ್ದಿದ್ದು ಮಾತಾಡ್ರಿ, ಇಲ್ಲ ನಿಮ್ ಹಿಂದಿಂದ ಸುತ್ತುವಲ್ಲಿ ಬೆಚ್ಚಿಡ್ತೀನಿ. ಬೆಚ್ಚಿಡಬಾರ್ದು, ಇಟ್ಟೆ ಅಂದ್ರ ಅವ್ ಪರಮಾಣು ಬಾಂಬ್ ರೀ, ಅಣುಬಾಂಬ್ ಬಿಡ್ರಿ ನೀವು, ಪರಮಾಣು ಬಾಂಬ್ ಸ್ಫೋಟ ಆಗ್ಬೇಕು. ಆ ಟೈಪ್ ನನ್ನ ಹುಟ್ಟು ಗುಣನೇ ಬಂದ್ಬಿಟ್ಟದ್ರಿ. ಅದನ್ನ ಬಿಚ್ಚೋದು ಯಾವಾಗ ಸರ್? ನನ್ಗ ತಡವಿದ್ರ ನಾ ಬಿತ್ತವನೇ ರೀ. ಬೆಕ್ಕದವ್ ತಡವಿದ್ರು ಬಿತ್ತವನೇ, ಬೆಕ್ಕದವ್ ತಡವಿದ್ರ ಅವನೇ ಇವನೇ ಅಂತಲ್ರಿ. ಅಶೋಕ್ ಹಾರಿವಾಳನ ಬಗ್ಗೆ ತಡವಿದ್ರ ಅವ್ರ ಬಗ್ಗೆ ಬಾಲ ಬಿಚ್ಚಿಟ್ಟೆಪ್ಪ ಅಂದ್ರ ಅವ್ರಿಗೆ ಅಂತ್ಯ ನೋಡ್ರಿ. ಇದು ಮಾತ್ರ ಸತ್ಯ. ಬೆಕ್ಕದವ್ ಇರ್ಲಕ್ರಿ, ಅವನೇ ಇವನೇ ಎತ್ತಿಲ್ಲ, ಬೆಕ್ಕದವ್ ತಡವಲಕ್.
ನಾ ಅದಕ್ಕೆ ಕಂಕಣಬದ್ಧವಾಗಿ ನಿತ್ತೇ ಬಿಟ್ಟೇನ್ರಿ. ಹ್ಮ್ ಅವ್ರ ಪ್ರತಿಯೊಂದು ಹ್ಮ್ ನನ್ನ ಬಲ್ಲಿ ಅದ. ಓಕೆ ಸರ್. ಕೊನೆಯದಾಗಿ ಸರ್, ಅಶೋಕ್ ಹಾರೋಳ್ ಅವರು ಮುಂದಿನ ಹಾದಿ ಏನು ಹೋರಾಟ, ಏನು ಕಾಂಗ್ರೆಸ್ ಬಿ ಜೆ ಪಿ? ಅದನ್ನ ಮುಂದೆ ಅದು ನನ್ನದೇ ಆದಂಥ ಒಂದು ಶಕ್ತಿ ಐತ್ರಿ. ಹ್ಮ್ ನನ್ನ ಸಂಘಟನೆ ಶಕ್ತಿ ಐತ್ರಿ. ಹ್ಮ್ ನಾ ಸಂಘಟನೆನೂ ಮಾಡ್ತೀನಿ. ದಿನ ಸಂಘಟನೆ ಜರ ಸ್ಲೋ ಮಾಡೀನಿ. ತೋಟ ಮನೆ ಹೊಲ ಇವೆಲ್ಲ ಮಾನಸಿಕ ಹ್ಮ್ ಹಿಂಗೆ ಚಿತ್ರಹಿಂಸೆ ಮಾಡಬಾರ್ದು. ಒಬ್ಬರು ಬಡವ್ರ ಮಕ್ಕಳಿಗೆ ಇವ್ರು ಮಾಡಬಾರ್ದು. ಹ್ಮ್ ಮಾತು ಕೊಡಬಾರ್ದು, ಅಡ್ಡಾಡಿಸ್ಬಾರ್ದು, ಸುಳ್ಳು ಹೇಳಬಾರ್ದು. ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳ್ಬೇಕು, ಅಕ್ಕದಂದ್ರೆ ಅಕ್ಕದ ಅಂತ ಹೇಳ್ಬೇಕು. ಇವ್ರು ನಮ್ಮವರೇ ಕುತ್ಕೊಂಡು ಕಿಶಿಂದ ಮೋಸ ಮಾಡ್ಯಾರ ನನಗೂ ಸ್ವಲ್ಪ ಅರ್ಥ ಆಗೈತೆ. ಓಕೆ. ನಮ್ಮವರೇ ಕುತ್ಕೊಂಡು ಮತ್ತು ಈ ಟೈಪ್ ಮಾಡ್ಯಾರಪ್ಪ ಅನ್ನೋದು ನಮಗೂ ಅರ್ಥ ಆಗ್ಯದ. ಇವ್ರೆಲ್ಲಿ ಹೊಕ್ಕಾರ, ಹ್ಮ್ ಹ್ಮ್ ಇವ್ರೆಲ್ಲಿ ಹೊಕ್ಕಾರ ಓಕೆ ಸರ್. ಸಿಗಬೇಕಲ್ಲ. ಹ್ಮ್ ಓಕೆ ಸರ್. ಇವ್ರ ಹುಡುಕ ನನ್ನ ಬಲ್ಲಿ ಪ್ರತಿಯೊಂದು ಅದ ರೀ. ಇಲ್ಲಿ ನೋಡ್ರಿ ರಾಜಕೀಯ ಒಳಗೆ ನಮ್ಮ ಫಸ್ಟಿಗೆ ಹೇಳೀನಿ, ತಗಲಬಾಜಿ, ಸುಳ್ಳ, ಡಾಂಬ್ರೀಕರಣ, ರೊಕ್ಕ ಹೊಡಿಯೋದು. ಕಿಶೆದಾಗ 10 ರೂಪಾಯಿ ರೊಕ್ಕ ತರಲ್ಲ ರೀ ರಾಜಕೀಯ ಮಾಡಿ ಕಿಶನ್ ಅವ್ನ ಮನೆಗೆ ರೊಕ್ಕ ಒಯ್ತಾರೆ ಇವರು. ಹ್ಮ್ ನಾವು ಕಿಶೆದೊಂದು ಹಾಕಿ ಸಾಹೇಬನ ಹೆಸರು ತೊಗೊಂಡ್ಬರ್ತೀವಿ. ಸಾಹೇಬಿಗೆ ಏನ್ರಿ ಅಂದ್ರೆ ನಾವು ಅವನು ಬಿಡುದಿಲ್ಲ. ನಾವು ನಿಮ್ಮ ದೃಷ್ಟಿಯೊಳಗೆ ರಾಜಕಾರಣ ಅಂದ್ರೆ ದುಡ್ಡು ಮಾಡಕ್ ಬರೋದು. ದುಡ್ಡು ಮಾಡಕ್ರಿ ಹೊಲಸ. ಇನ್ನೊಂದು ಏನದ, ಮತ್ತೊಬ್ಬನ ಬಗ್ಗೆ ಟೀಕೆ ಹೇಳಕ್ ಸಾಹೇಬ್ರ ಬಲ್ಲಿ ಹೇಳ್ಬೇಕಾದ್ರೆ ಹ್ಮ್ ಅವ್ನ ಬಲ್ಲಿ ನೈತಿಕತೆ ಇರ್ಬೇಕು. ಹ್ಮ್ ಹ್ಮ್ ಅವ ಕರೆಕ್ಟ್ ಇರ್ಬೇಕು, ಪರಿಶುದ್ಧ ಇರ್ಬೇಕು. ಹ್ಮ್ ಕಾರ್ಯಕರ್ತರು ಬಿದ್ದ ಕಾರ್ಯಕರ್ತರನ್ನ ಸಾಹೇಬರು ಕೂಡ ಹಿಡಿಯಂತ ಏನಾಗ್ಯದ ಅವಂಗ. ಹ್ಮ್ ಹ್ಮ್ ಇವ ಯಾಕೆ ಇವನ್ ಬಗ್ಗೆ ಹಿಂಗೆ ಹೇಳಕತ್ತಾನ ವಿಚಾರ ಮಾಡತ್ತ ಶಕ್ತಿ ಸಚಿವರ ಬಲ್ಲಿ ಬೇಕ್ರಿ. ಓಕೆ ಸರ್. ಯಾಕಂದ್ರೆ ಪ್ರಾಮಾಣಿಕವಾಗಿ ದುಡ್ದಿರ್ತೇವ್ ನಾವು. ಹ್ಮ್ ಹೊಟ್ಟಿ ಉರಿತಿರ್ತದ, ಬಗ 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 ಉರಿತಿರ್ತದ ರೀ. ಯಾಕಂದ್ರೆ ಎಲ್ಲಾರು ಬಿಟ್ರು ಹ್ಮ್ ನಾ ಬಿಟ್ಟಿಲ್ಲ. ಹ್ಮ್ ನಾ ಒಬ್ಬ ನಿಂತೇನ್ರಿ. ಹ್ಮ್ ನೀನು ಒದಿತೇವಿ, ನೀನು ಹೊಡಿತೇವಿ, ನೀನು ಕಡಿತೇವಿ. ನಾ ಬೆಕ್ಕಾದ ಮಗ ಬರ್ಲಕ್ಕ ನಮ್ಮ ಸಾಹೇಬನ್ ಒಂದು ಹೋಟ್ಲಿ ತರಲಿಲ್ಲ ಅಂತ ಚಾಲೆಂಜ್ ಮಾಡಿಕೇಶನ್ ಸಂಯುಕ್ತ ಪಾಟೀಲ್ ಅವ್ರನ್ನ ಬಂದಿದ್ದಿಲ್ಲ ಮತಕ್ಷೇತ್ರಕ್ಕೆ ತಂದು ಎಲ್ಲ ಪ್ರತಿಯೊಂದು ಹಳ್ಳಿ ಪರಿಚಯ ಮಾಡಿಸ್ಕೊಟ್ಟಿನಿ. ಸಂಯುಕ್ತ ಪಾಟೀಲ್ನ, ಸಂಪ್ರದಾಯ ಪಾಟೀಲ್ನ, ಸತ್ಯಜಿತ್ ಪಾಟೀಲ್ನ, ಮೊದಲು ಹರೀಶ್ ಗೌಡ್ರ ಸರ್ಗೆ ಪರಿಚಯ ಇದ್ದಿಲ್ಲ. ಹರೀಶ್ ಗೌಡ್ರ ಸರ್ಗೆ ಭಾಷಣ ಮಾಡಕ್ ಬರ್ತಿದ್ದಿಲ್ಲ. ಹ್ಮ್ ಹ್ಮ್ ಇವೆಲ್ಲ ನನ್ನ ಇತಿಹಾಸ ಅದಾವ ಸರ್, ನನ್ನ ಬಲ್ಲಿ ಅದಾವ ರಿಕಾರ್ಡ್ಸ್. ಓಕೆ ಸರ್. ಇಂಥವೆಲ್ಲ ಅದಾವ ಸರ್. ಓಕೆ ಸರ್. ಅಶೋಕ್ ಹಾರೋಳಗೆ ದುಶ್ಮನ್ ಕಾಯ ಅಂದ್ರೆ ದುಶ್ಮನ್ ಬಗಲ್ ಮೇ ಹೈ. ಇರೋರೇ ರೀ, ಬಗಲ್ ಮ್ಯಾಗ ಇರ್ಲಿ ಎಲ್ಲಾರ ಇರ್ಲಿ ಅಂಜು ಮಗ ಯಾರ್ರಿ. ಹ್ಮ್ ಬಗಲ್ ಮ್ಯಾಗಾರ ಇರ್ಲಿ ಎಲ್ಲಾರ ಅಂಜು ಮಗ ಯಾರು. ನಾ ತಪ್ಪು ಮಾಡಿದ್ರೆ ಅಂಜವ. ಹ್ಮ್ ನೀವು ಸಹಜವಾಗಿದ್ದು ನನ್ನ ಬಲ್ಲಿ ಬರ್ರಿ, ಹ್ಮ್ ಸಹಜವಾಗಿದ್ದು ಬೇಕಾದ್ ಕೇಳ್ರಿ. ಹ್ಮ್ ನಾ ಅದಕ್ಕೆ ಉತ್ತರ ಕೊಡಕ್ ಬದ್ದ. ಹ್ಮ್ ನಿಂದೇ ಊರ್ದು ಸೋರ್ಲಾಗತ್ತದ ರಾಡಿ, ಹ್ಮ್ ಸುಮ್ ಕೂತೇ ಹ್ಮ್ ಅದನ್ನ ನಿಂದು ತೊಳ್ಕೊಂಡ್ ಮೊದಲ. ಹ್ಮ್ ಅಶೋಕ್ ಹಾರೋಳ್ ಬಗ್ಗೆ ಮಾತಾಡಕ್ ಯಾವಗೂ ನೈತಿಕ ಹಕ್ಕು ಇಲ್ಲ. ಅಶೋಕ್ ಹಾರೋಳ ಹೆವಿ ಡ್ರಿಂಕರ್. ಹೆವಿ ಡ್ರಿಂಕರ್ ನನ್ನ ವೈಯಕ್ತಿಕ ಅದು. ಮತ್ತು ನೀವು ಇಂಥವು ಎಲ್ಲ ಮಾನಸಿಕ ಚಿತ್ರಹಿಂಸೆದಿಂದ ನೆಮ್ಮದಿಗೋಸ್ಕರ ನಾವು 4 ದಿನ ಮಾಡ್ತೇವೆ, ಮುಂದೆ ಬಿಟ್ಟು ಬಿಡ್ತೇವೆ. ನೀವು ಪ್ರತಿನಿತ್ಯ ಮಾಡ್ತಿರಲ್ಲ. ಹ್ಮ್ ನಾವು 8 ದಿನ ಮಾಡಿ ಕಿಸಿಂದ ನಾನು ವರ್ಷ ಬಿಡುದು ಹೆಂಗ. ಹ್ಮ್ ನೀವು ದಿನ ಹೊತ್ಕೊಂಡ್ರು ಅಲ್ಲೇ ಇರ್ತಿರಲ್ಲ. ಹ್ಮ್ ದಿನ ಹೊತ್ಕೊಂಡ್ರೆ ಅಲ್ಲೇ ಇದ್ ಕಿಸಿಂದ ಅವ್ರದ್ದು ಇವ್ರಿಗೆ ಹೇಳುದು, ಇವ್ರದ್ದು ಅವ್ರಿಗೆ ಹೇಳುದು, ಅವ್ರ ಮ್ಯಾಗ ಸಿಡ್ತಂದು ನಮಗೆ ಹಚ್ಚೋದು, ನಮ್ದು ಒಯ್ದು ಅವ್ರಿಗೆ ಹಚ್ಚೋದು. ಅದನ್ನೇ ಯಾಕೆ ಮಾಡ್ಬೇಕು? ನಾವು ಯಾರ ಬಗ್ಗೆನೂ ಹೇಳಕ್ಕೆ ಹೋಗಲ್ರಿ. ಅಶೋಕ್ ಹಾರೋಳಿಗೆ ಹೋರಾಟಗಾರ ಅಲ್ಲ, ರಾಜಕೀಯವಾಗಿ ಅವರು ರಾಜಕೀಯವಾಗಿದ್ದಾರೆ. ಹೋರಾಟಗಾರ ಅಶೋಕ್ ಅಲ್ಲ. ಈಗ ಪಕ್ಕ ಹೋರಾಟಗಾರ್ರಿ. ರಾಜಕೀಯ ನನಗೆ ಸಂಬಂಧ ಇಲ್ಲ. ಹ್ಮ್ ಇಲೆಕ್ಷನ್ ಬಂದಾಗ ಮಾತ್ರ ರಾಜಕೀಯ. ನಾನು ಜನಸೇವಕ, ಜನನಾಯಕ ಅಲ್ಲ. ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ನಿಮ್ಮ ಜನನಾಯಕ ಕಾರ್ಯಕ್ರಮ ನಡೆದಲ್ಲ, ನಾ ಜನನಾಯಕ ಅಲ್ಲ, ನಾನು ಜನಸೇವಕ. ನಾನು ನಾಯಕನೇ ಅನಿಸ್ಕೊಳ್ಳು ನನಗೆ ನೈತಿಕತೆ ಇಲ್ಲ. ಯಾಕಪ್ಪ ಅಂದ್ರೆ ನಾನು ಇನ್ನ ಜನಸೇವೆ ಮಾಡ್ಬೇಕಾಗಿದ್ದು ಭಾಳ ಐತಿ. ಅಲ್ಪ ಸ್ವಲ್ಪ ಅಲ್ಲ. ನನ್ನ ಬಲ್ಲಿ ಪ್ರತಿದಿನ ನನಗೆ ದಿನ ಎಷ್ಟು ಮಂದಿ ಹಿರಿಯರು ಬರ್ತಾರ, ಹಿಂಗೆ ನನ್ನ ಕೆಲಸ ಮಾಡಿಕೊಡ್ರಿ, ಹಿಂಗೆ ನಾವು ಅಲ್ಲೇ ಕೂತಲ್ಲೇ ಪೂರ್ಣ ಕೆಲಸ ಮಾಡಿಕೊಡ್ತೇನೆ. ನಮ್ಮ ಕಲಿ ಎಷ್ಟು ನಿಂತದ ನಿಮಗೆಲ್ಲ ಗೊತ್ತದ. ನಾವೆಲ್ಲ ಪಾನ್ಯಾಳದಾಗ ಪ್ರತಿಯೊಂದು ಊರಾಗ ಹೋಗ್ರಿ. ನನ್ನ ಎಲ್ಲ ಕೆಲಸಗಳನ್ನ ಪ್ರತಿಯೊಂದು ಗ್ರಾಮದಾಗ ಹೋಗಿ ಕೇಳ್ರಿ. ಅಶೋಕ್ ಹಾರೋಳಂದು ಒಂದು ಅಲ್ಲಿ ಕೆಲಸ ಐತೆ ಇದೇ ಟಕ್ಕಳಿಗೆ ಹೋಗ್ರಿ. ಏನೂ ಇಲ್ಲಾರ್ದು BJP ಇರ್ತದೆ, ಫುಲ್ ವಾರ್ಡ್ BJP ಇದ್ದಿದ್ದು ಕಾಂಗ್ರೆಸ್ ಮಾಡಿದೆ. ಅಲ್ಲೆಲ್ಲ ಕೆಲಸ ಮಾಡಿಸಿದೆ, PDO ಹಚ್ಚಿ ಬೋರ್ ಹೊಡಿಸೋಕೆ ಎಲ್ಲ ಮಾಡಿಸಿದೆ. ಎಲ್ಲ ಮಾಡಿಸಿ ಅದನ್ನು ಸಾಹೇಬಿಗೆ ತಿರುವು ಹಾಕಿದೆ. ಮುಂದೆ ರಗಡ್ ಹಳ್ಳಿಗೆ ಹೋಗ್ರಿ. ಉಕ್ಲಿ ತಾಂಡಕ್ ಹೋಗ್ರಿ. ಅದು BJP ಕ್ಯಾಂಡಿಡೇಟ್. ಫುಲ್ BJP ಇದ್ದಿದ್ದು ಹುಡುಗರ ಸಂಘಟನೆ ತಗೊಂಡು ಅಲ್ಲಿ ಏನದು ಕಸ ವಿಲೇವಾರಿ ಸ್ಯಾಂಕ್ಷನ್ ಮಾಡಿದ್ರು 1 ಕೋಟಿ ರೂಪಾಯಿ. ಅಲ್ಲೇ ತಾಂಡದ ಬಾಜುನೇ. ಅವೆಲ್ಲ ದುರ್ವಾಸನೆ ಬಡದು ಹುಳುಗಳಾಗಿ ನಾವು ರೋಗ ಬಂದು ಸಾಯ್ತೇವೆ ಅಂತ ಹೇಳ್ಕೇಶನ್ ನನ್ನ ಬಳಿ ಬಂದ್ರೆ ಅವ್ರು ಅದು ಗೊತ್ತಾ, ಸಾಹೇಬ್ರಾದ್ ಕಿತ್ಲಿಲ್ಲಪ್ಪ ಅಂದ್ರೆ ನಾವು ಹೋರಾಟ ಹಾಕ್ತೇವೆ. ಅದನ್ನ ಮಾಡಿಸೇ ಕೊಡೋದಲ್ಲ. ಏನ್ ಬಂದಿದ್ದು ಬರ್ಲಕ್ಕ ಹೇಳ್ಕೇಶನ್ ಇದು ಮಾಡಿದಾಗ ಅದನ್ನ ಸ್ಥಳಾಂತರ ಮಾಡಿದ್ರು. ಅಂಥವೆಲ್ಲ ಸಾಕಷ್ಟು ಪ್ರತಿಯೊಂದು ಊರಾಗೂ ಕೊಡ್ಬೋದು. ಕಾನ್ಯಾಳಕ್ಕೆ ಹೋಗ್ರಿ ನೀವು. ಕಾನ್ಯಾಳದಾಗ ರೀ
CPS ಸಾಹೇಬ್ರು ಸಿರಟ್ಟಿ ಅವರು, ಹ್ಮ್ ತಹಸೀಲ್ದಾರ್ ಅವರು ಒಬ್ಬರು ಏನ್ ಮಾಡ್ಬಿಟ್ಟಿದ್ರು, ಅಲ್ಲಿ ಕುಡಿಯೋ ನೀರಿಂದು ಬೋರೆ ಮುಚ್ಚಿಬಿಟ್ಟಿದ್ರು. ಗರ್ಸ್ ಹೋಗೋದ್ ಕಿಶನ್ ಇದು ಮಾಡಿ ಕಿಶನ್ ಪಾಪ ರಾತ್ರಿ 12ಕ್ಕೆ ಕರ್ಕೊಂಡು ಹೋಗಿ ಕಿಶಿಂದ ಅದ್ರ ಮಗ್ಲೇ ಬೋರ್ ಹೊಡಿಸಿ ನೀರ್ ಹಾರಿಸಿ ಕಿಶನ್ ನೀರ್ ಕುಡಿಯಾಕ ಹಚ್ಚಿನ್ರಿ. ಯಾವ ಊರಾಗ ನಂದು ಅಶೋಕ್ ಹಾರಿವಾಳ ಒಂದು ಇದು ಇಲ್ಲ, ಹೋರಾಟ ಇಲ್ಲ. ನಾವ್ ಎಲ್ಲರ ಹಿಂಗ್ ಡಾಂಬ್ರಿಕ್ ಹೋರಾಟ ಮಾಡಿ ಕಿಶಿಂದ ಹಿಂಗ್ ಒಂದ್ 4 ದಿನ ಕುತ್ತಂಗ್ ಮಾಡಿ ಕಿಶಿಂದ ಎದ್ದು ಕಿಶಿಂದ ಯಾವನ್ ಕಡೆ ರೊಕ್ಕ ಇಸ್ಕೊಂಡ್ ಕಿಶಿಂದ ಹೇಳೋರಲ್ಲ. ಕೂತ್ರ ಅದು ಪೂರಾ ಮೇಟಿಗೆ ಹತ್ಬೇಕು, ಹೋರಾಟ ಮಾಡಿದ್ರೆ ಪೂರಾ ದಾಂಡಿಗೆ ಹತ್ಬೇಕು, ಇಲ್ಲ ಸುಮ್ ಕುಂದಿರ್ಬೇಕು. ಇಷ್ಟೇ ರೀ. ಓಕೆ ಸರ್, ಇಲ್ಲಿವರೆಗೆ ನಮ್ಮ ವಾಹಿನಿಯಲ್ಲಿ ತಮ್ಮ ಹೋರಾಟ, ತಮ್ಮ ರಾಜಕೀಯ, ತಮ್ಮ ಬಾಲ್ಯ, ತಮ್ಮ ನೋವುಗಳ ಬಗ್ಗೆ ಸಮಗ್ರವಾಗಿ ಮಾತನಾಡಿದಂಥ ಜನಪರ ಹೋರಾಟಗಾರ ಅಂತ ಅಶೋಕ್ ಹಾರ್ವಾಳ್ ಅವರಿಗೆ ನಮ್ಮ ವಾಹಿನಿ ಪರವಾಗಿ ಧನ್ಯವಾದಗಳು ಸರ್. ತಮಗೂ ಕೂಡ ನಮಸ್ಕಾರ ಸರ್.